ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ವೈಶಾಖ ಮಾಸದ ವಿಶೇಷತೆಯೊಂದಿಗೆ ವೈಶಾಖ ಮಾಸದಲ್ಲಿ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಗ್ರಹಗಳ ಫಲಗಳು ಯಾವ ರೀತಿ ಇದೆ ಅನ್ನುವುದರ ಬಗ್ಗೆ ಸಲಹೆಯನ್ನು ನೀಡ್ತಾ ಇದ್ದೇನೆ. ವೈಶಾಖ ಮಾಸವು ವಿಶ್ವವಸು ಸಂವತ್ಸರದ 2ನೇ ಮಾಸವಾಗಿದೆ. ಚಂದ್ರಮಾನ ಪಂಚಾಂಗದ ಪ್ರಕಾರವಾಗಿ ವೈಶಾಖ ಮಾಸವು ಏಪ್ರಿಲ್ ಮಾಸದ 28ನೇ ದಿನಾಂಕದಿಂದ ಪ್ರಾರಂಭವಾಗಿ ಮೇ ಮಾಸದ 27ನೇ ದಿನಾಂಕದವರೆಗೂ ಇರಲಿದೆ. ಈ ಮಾಸದಲ್ಲಿ ವೈಶಾಖ ಮಾಸದಲ್ಲಿ ಮುಹೂರ್ತಶಾಸ್ತ್ರದ ಪ್ರಕಾರವಾಗಿ, ವಾಸ್ತುಶಾಸ್ತ್ರದ ಪ್ರಕಾರವಾಗಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ರಾಜಯೋಗದ ದಿನಗಳನ್ನು ತಿಳಿಸಲಾಗುತ್ತೆ. ಅಂದರೆ ಈ ದಿನಗಳಲ್ಲಿ ನೀವು ಯಾವುದೇ ಶುಭ ಆರಂಭವನ್ನು ಮಾಡಿಕೊಂಡರೆ ನಿಮಗೆ ಅಭಿವೃದ್ಧಿಯ ಫಲವನ್ನು ನೀಡುತ್ತೆ ಅನ್ನೋದನ್ನು ನಾವು ವಾಸ್ತುಶಾಸ್ತ್ರ ಮತ್ತು ಮುಹೂರ್ತಶಾಸ್ತ್ರದ ಪ್ರಕಾರವಾಗಿ ತಿಳಿಬಹುದು. ಉದಾಹರಣೆ, ಈ ದಿನಗಳಲ್ಲಿ ರಾಜಯೋಗದ ದಿನಗಳಲ್ಲಿ ಗೃಹ ಪ್ರವೇಶ, ಗೃಹ ಆರಂಭವನ್ನು ಮಾಡಿದರೆ ಸರ್ವದಾ ಅಭಿವೃದ್ಧಿಯಾಗುತ್ತೆ. ಅದೇ ರೀತಿ ಯಾವ ಕೆಲಸವನ್ನೇ ಪ್ರಾರಂಭಿಸಿದರೂ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ವಾಸ್ತುಶಾಸ್ತ್ರ ಮುಹೂರ್ತಶಾಸ್ತ್ರದ ಪ್ರಕಾರವಾಗಿ ತಿಳಿಬಹುದು. ಇದರ ಪ್ರಕಾರವಾಗಿ ವೈಶಾಖ ಮಾಸದ ಆರಂಭ 28ನೇ ದಿನಾಂಕದಿಂದ ಶುಕ್ಲ ಪಕ್ಷ ಅಂದರೆ ಪೌರ್ಣಮಿವರೆಗೂ ಈ ಒಂದು ದಿನಗಳು 15 ದಿನಗಳು ಇರಲಿದೆ. ಈ ದಿನಗಳಲ್ಲಿ ನಿಮಗೆ ಸರಿಹೊಂದುವಂತಹ ನಕ್ಷತ್ರಗಳಲ್ಲಿ ಶುಭ ಯೋಗವಿದ್ದರೆ, ಶುಭ ತಿಥಿ ಇದ್ದರೆ, ಶುಭ ವಾರವಾಗಿದ್ದರೆ, ಶುಭ ಕರಣವಾಗಿದ್ದರೆ, ಶುಭ ಮುಹೂರ್ತದಲ್ಲಿ ನೀವು ಪ್ರಾರಂಭಿಸುವಂತಹ ಕಾರ್ಯಗಳು ನಿಮಗೆ ಸರ್ವದಾ ಅಭಿವೃದ್ಧಿ ಫಲವನ್ನು ನೀಡುತ್ತದೆ ಅನ್ನೋದು ಮುಹೂರ್ತಶಾಸ್ತ್ರದ ಪ್ರಕಾರವಾಗಿ ತಿಳಿಸಿರುವಂತಹ ವಿಷಯಗಳಾಗಿದೆ. ಹಾಗಾಗಿ ನಿಮ್ಮ ಕಾರ್ಯಗಳನ್ನು ನೀವು ಆರಂಭ ಮಾಡಿಕೊಳ್ಬಹುದು. ಮತ್ತು ಈ ಮಾಸದಲ್ಲಿ ಬಹಳಷ್ಟು ವಿಶೇಷತೆಗಳನ್ನು ನಾವು ಈಗಾಗಲೇ ನಿಮಗೆ ತಿಳಿದಿರುತ್ತೆ, ನಾವು ತಿಳಿಬಹುದು. ಅಂದರೆ ಈ ಮಾಸದಲ್ಲಿ ವೈಶಾಖ ಮಾಸದಲ್ಲಿ ತೃತೀಯ ಅಂದರೆ ಏಪ್ರಿಲ್ ಮಾಸದ 30ನೇ ದಿನಾಂಕ ಅಕ್ಷಯ ತೃತೀಯ ಆಚರಣೆ ಮಾಡುತ್ತೇವೆ. ಅಂದರೆ ಆ ದಿನ ಲಕ್ಷ್ಮಿಯ ಜನನ ಮತ್ತು ಆ ದಿನ ನಾವು ಶಾಸ್ತ್ರ, ಪುರಾಣ ಮತ್ತು ಇತಿಹಾಸದ ಹಿನ್ನೆಲೆಯನ್ನು ನಾವು ತಿಳಿದಾಗ ಮಹತ್ವದ ಕಾರ್ಯಗಳು ನಡೆದಿವೆ ಅನ್ನೋದು ನಮಗೆ ತಿಳಿಯುತ್ತೆ. ಇದರ ಪ್ರಕಾರವಾಗಿ ನಾವು ವಿಷ್ಣು ಅವತಾರಗಳನ್ನು ಆ ದಿನ ಆಗಿದೆ ಅನ್ನುವುದು ನಮಗೆ ತಿಳಿದು ಬರುತ್ತೆ. ಅಂದರೆ ಪರಶುರಾಮರ ಜನನ ಮತ್ತು ನರಸಿಂಹರ ಜನನವು ಆ ದಿನ ಆಗಿದೆ ಮತ್ತು ಶ್ರೀ ಬಸವಣ್ಣನವರ ಜನನವೂ ಆಗಿದೆ. ಅಂದರೆ ಆ ದಿನ ಅಕ್ಷಯ ತೃತೀಯ ಅಂದರೆ ಅಭಿವೃದ್ಧಿಯ ಸಂಕೇತವಾಗಿ ಆಚರಣೆ ಮಾಡಲಾಗುತ್ತೆ. ಅದೇ ಪ್ರಕಾರವಾಗಿ ಬಸವಣ್ಣನ ಜಯಂತಿಯ ಆಚರಣೆಯೂ ಆಗುತ್ತೆ. ಮುಂದುವರೆದು ನಾವು ಮೇ 1ನೇ ದಿನಾಂಕ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡೋದನ್ನು ನಾವು ತಿಳಿದಿದ್ದೇವೆ. ಮುಂದುವರೆದು ಆ ಪ್ರಕಾರವಾಗಿ ಅಂದರೆ ಎಲ್ಲರಿಗೂ ಆ ದಿನ ರಜೆ ಇರುತ್ತೆ. ಅದರ ನಂತರದಲ್ಲಿ 2ನೇ ದಿನಾಂಕ ನಮ್ಮ ಭಾರತದಲ್ಲಿ ಶಾಸ್ತ್ರಜ್ಞರಾದಂತಹ ಶ್ರೀ ಆದಿಶಂಕರರ ಜಯಂತಿಯು ಆ ದಿನ 2ನೇ ದಿನಾಂಕ ಆಚರಣೆ ಮಾಡಲಾಗುತ್ತೆ. ಮತ್ತು ಮೋಕ್ಷದ ಮಾರ್ಗವನ್ನು ತಿಳಿಸಿಕೊಟ್ಟಂತಹ, ಅದರ ಬಗ್ಗೆ ತಿಳಿಸಿದಂತಹ ಶ್ರೀ ರಾಮಾನುಜಾಚಾರ್ಯರ ಜಯಂತಿಯು ಆ ದಿನ ನಡೆಯಲಿದೆ. ಅಂದರೆ ಇದರ ಪ್ರಕಾರವಾಗಿ ಅನೇಕ ಮಹತ್ವದ ಘಟನೆಗಳಾಗಬಹುದು. ಅನೇಕ ಮಹನೀಯರ ಜನನವು ವೈಶಾಖ ಮಾಸದಲ್ಲಿ ನಡೆದಿದೆ ಅನ್ನೋದು ನಮಗೆ ಇದರ ಒಂದು ಪ್ರಕಾರವಾಗಿ ತಿಳಿದು ಬರುತ್ತೆ. ಮತ್ತು ಈ ಒಂದು ಮಾಸದಲ್ಲಿ 12ನೇ ದಿನಾಂಕ ಪೌರ್ಣಮಿ ಆಚರಣೆ ಅಂದರೆ ಪೌರ್ಣಮಿ ಇರಲಿದೆ. ಅಂದರೆ ಪೌರ್ಣಮಿ ಅದರ ಹಿಂದಿನ ದಿನವೇ ಪ್ರಾರಂಭವಾಗಿ 12ನೇ ದಿನಾಂಕ ಮುಗಿಯುತ್ತೆ. ಮತ್ತು ಅಮಾವಾಸ್ಯೆಯು 27ನೇ ದಿನಾಂಕ ಇರಲಿದೆ. ಅಂದರೆ ಅದರ ಹಿಂದಿನ ದಿನ ಪ್ರಾರಂಭ ಆಗಿ 27ನೇ ದಿನಾಂಕ ಅಮಾವಾಸ್ಯೆ ಇರುತ್ತೆ. ಅಂದರೆ ಮೇ ಮಾಸದ
27ನೇ ದಿನಾಂಕ. ಅಲ್ಲಿಗೆ ವೈಶಾಖ ಮಾಸವು ಮುಗಿದು ನೆಕ್ಸ್ಟ್ ಜ್ಯೇಷ್ಠ ಮಾಸಕ್ಕೆ ಆರಂಭವನ್ನು ವೈಶಾಖ ಮಾಸವು ನೀಡುತ್ತೆ. ಹಾಗೆ ಈ ಮಾಸದಲ್ಲಿ ಏಕಾದಶಿ 8ನೇ ದಿನಾಂಕ ಇರಲಿದೆ. ಹಾಗೆಯೇ 23ನೇ ದಿನಾಂಕ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಆಚರಣೆ ಮಾಡಲಾಗುತ್ತೆ. ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು 8ನೇ ದಿನಾಂಕ ಆಚರಣೆ ಮಾಡಲಾಗುತ್ತೆ. 27ನೇ ದಿನಾಂಕ ಅಂದರೆ ಮೇ ಮಾಸದ 27ನೇ ದಿನಾಂಕ ಅಮಾವಾಸ್ಯೆಯ ದಿನದಂದೇ ಶನಿ ಜಯಂತಿಯನ್ನು ಆಚರಿಸಲಾಗುತ್ತೆ. ಈ ಮಾಸದಲ್ಲಿ ಗ್ರಹಗಳಲ್ಲಿ ಸೂರ್ಯಗ್ರಹ ಮೇಷರಾಶಿಯಲ್ಲಿ ಮತ್ತು ವೃಷಭ ರಾಶಿಯಲ್ಲಿ ಸಂಚರಿಸಲಿದ್ದು 12 ರಾಶಿಗಳ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಇರಲಿದೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ. 2025 ಮೇ ಮಾಸದಲ್ಲಿ ಗ್ರಹಗಳು ರಾಶಿಯನ್ನು ಬದಲಾವಣೆ ಮಾಡಿ ಸಂಚಾರ ಮಾಡಲಿದ್ದು, ಸೂರ್ಯಗ್ರಹ ಮೇ ಮಾಸದಲ್ಲಿ ಮಧ್ಯಭಾಗದವರೆಗೆ ಅಂದರೆ 15ನೇ ದಿನಾಂಕದವರೆಗೂ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರದಲ್ಲಿ ವೃಷಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಬುಧಗ್ರಹ ಮೇಷರಾಶಿಯಲ್ಲಿ 23ನೇ ದಿನಾಂಕದವರೆಗೆ ಸಂಚಾರ ಮಾಡಿ ಆನಂತರದಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಕಟಕ ರಾಶಿಯಲ್ಲಿ ಕುಜಗ್ರಹ ಈ ಮಾಸದ ಪೂರ್ಣ ಅಲ್ಲಿಯೇ ಸಂಚಾರ ಮಾಡಲಿದ್ದು, ಕೇತುಗ್ರಹ ಮೇ ಮಾಸದ 18ನೇ ದಿನಾಂಕ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ರಾಹುಗ್ರಹ ಮೀನ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿಯೇ ಶನಿಗ್ರಹ ಸಂಚಾರ ಮಾಡಲಿದ್ದು, ಶುಕ್ರಗ್ರಹ ಈ ಮಾಸದ ಕೊನೆಯವರೆಗೂ ಮೀನರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಗ್ರಹಗಳ ಸಂಚಾರದಲ್ಲಿ ಬದಲಾವಣೆಯಾಗಿ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತಾರೆ ಅನ್ನುವುದರ ಬಗ್ಗೆ ಕೆಲವು ಮುಖ್ಯವಾದಂತಹ ವಿಷಯಗಳನ್ನು ತಿಳಿಸ್ತಾ ಇದ್ದೇನೆ. ಗ್ರಹಗಳ ಫಲ ಶುಭ ಅಶುಭ ಏನೇ ಇದ್ದರೂ ನಿಮ್ಮ ನಿತ್ಯ ಜೀವನದಲ್ಲಿ ಬರಬಹುದಾದಂತಹ ಅಡ್ಡಿ ಆತಂಕ ಭಯ ಯಾವುದೇ ಸಮಸ್ಯೆಗಳಿದ್ದರೂ ಅವುಗಳನ್ನು ಪರಿಹರಿಸಿಕೊಂಡು ನಿಮ್ಮ ಜೀವನದಲ್ಲಿ ಮುಂದುವರಿಯುವುದಕ್ಕೆ ಮತ್ತು ನಿಮ್ಮ ಜೀವನವನ್ನು ರಕ್ಷಿಸಿಕೊಳ್ಳುವುದಕ್ಕೆ ಸತ್ಯಜ್ಞಾನದಂತಿರುವ ಜ್ಯೋತಿಷ್ಯ ಶಾಸ್ತ್ರವು ನಿಮಗೆ ಸಲಹೆಯನ್ನು ನೀಡುತ್ತೆ. ಮುಂದುವರೆದು ವಿಡಿಯೋದಲ್ಲಿ 12 ರಾಶಿಗಳಿಗೆ ಗ್ರಹಗಳ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಮೇಷರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ನೀಚ ಸ್ಥಾನ ಕಟಕ ರಾಶಿಯಲ್ಲಿ ಈಗಾಗಲೇ ಸಂಚಾರ ಮಾಡ್ತಾ ಇದ್ದು, ಮೇ ಮಾಸದಲ್ಲಿ ಸಂಪೂರ್ಣ ಕಟಕ ರಾಶಿಯಲ್ಲಿಯೇ ನೀಚ ಕುಜ ಆಗಿ ಸಂಚಾರ ಮಾಡೋದ್ರಿಂದ ನಿಮಗೆ ಈಗಾಗಲೇ ಕುಜಗ್ರಹದ ಪ್ರಭಾವ ತಿಳಿದಿರುತ್ತೆ, ಅನುಭವದಲ್ಲಿ ಇರುತ್ತೆ. ಏಕೆಂದರೆ ಈ 2-3 ತಿಂಗಳಿಂದಲೂ ಕುಜ ನೀಚ ಆಗಿ ವಕ್ರ ಆಗಿ ಮತ್ತು ಕಟಕ ರಾಶಿಯಲ್ಲಿ ಪ್ರವೇಶ ಆಗಿ ಸಂಚರಿಸ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇದರ ಪ್ರಭಾವ ಆಗ್ತಾ ಇರುತ್ತೆ. ಅಂದರೆ ನಿಮಗೆ ಸರಿಯಾದಂತಹ ಸಮಯಕ್ಕೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ ಮತ್ತು ನಿಮಗೆ ವಿಪರೀತವಾದಂತಹ ಉದ್ವೇಗ ಕೋಪ ಬರುವಂಥದ್ದು, ಹಾಗೆಯೇ ಕೆಲವು ಸಂದರ್ಭದಲ್ಲಿ ಭಯ ಆಗುವಂಥದ್ದು, ಈ ರೀತಿ ನಿಮ್ಮಲ್ಲೇ ಸಮಸ್ಯೆಗಳು ಆಗ್ತಾ ಇರುತ್ತೆ. ಈ ಒಂದು ಭಯ ಆತಂಕ ಏನಿರುತ್ತೆ ಅದು ನಿಮಗೆ ಈ ಮಾಸದ 15 ದಿನಗಳು ಹೆಚ್ಚಾಗಿ ಇರೋದಿಲ್ಲ. ಯಾಕೆಂದರೆ ನಿಮ್ಮ ಜನ್ಮರಾಶಿಯಲ್ಲಿಯೇ ಪಂಚಮಾಧಿಪತಿಯಾದಂತಹ ಸೂರ್ಯಗ್ರಹ ಸಂಚಾರ ಮಾಡೋದ್ರಿಂದ ಸೂರ್ಯನ ಪ್ರಭಾವದಿಂದಾಗಿ ಉಚ್ಚ ಸೂರ್ಯಗ್ರಹ ಅಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಯ ಆತಂಕವನ್ನು ದೂರ ಮಾಡಿ ನಿಮಗೆ ಸ್ವಾಭಿಮಾನದಿಂದ ಧೈರ್ಯದಿಂದ ಮಾಡಿಕೊಳ್ಳುವಂತೆ ಇಲ್ಲಿ ಸೂರ್ಯಗ್ರಹ ನಿಮಗೆ ಫಲವನ್ನು ನೀಡುತ್ತಾರೆ. ಆದರೆ ಈ ಗ್ರಹ
2 ವಾರಗಳು ಮಾತ್ರ ನಿಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆ ನಂತರದಲ್ಲಿ ಈ ಗ್ರಹ ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಆಗೋದ್ರಿಂದ ಅಲ್ಲಿ ನಿಮಗೆ ಬೇರೆಯದೇ ಆದಂತಹ ಫಲಗಳು ಸಿಗುತ್ತೆ. ನಿಮಗೆ 2 ವಾರದ ನಂತರದಲ್ಲಿ ಗುರು ಬಲವು ಇರುವುದಿಲ್ಲ. ಗುರು ಮಿಥುನ ರಾಶಿಯನ್ನು ಪ್ರವೇಶಿಸ್ತಾರೆ. ಇಲ್ಲಿ ಕುಜಗ್ರಹ ನೀಚ ಆಗಿರೋದ್ರಿಂದ ಮತ್ತು ಷಷ್ಠ ಸ್ಥಾನಾಧಿಪತಿಯಾಗಿ ತೃತೀಯ ಸ್ಥಾನಾಧಿಪತಿಯಾಗಿ ಬುಧ ಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸುವುದರಿಂದ ಮತ್ತು ಈ ಸೂರ್ಯಗ್ರಹ ಅಗ್ನಿಗ್ರಹ ತೇಜಸ್ಸಿನ ಗ್ರಹ, ಈ ಗ್ರಹ ಜನ್ಮರಾಶಿಯಲ್ಲೇ ಸಂಚರಿಸೋದ್ರಿಂದ ಬುಧ ಗ್ರಹ ಷಷ್ಠಾಧಿಪತಿಯೊಂದಿಗೆ ಸಂಚರಿಸೋದ್ರಿಂದ ನಿಮಗೆ ಆರೋಗ್ಯದ ಮೇಲೆ ಪ್ರಭಾವ ಆಗಲಿದೆ. ಏಕೆಂದರೆ ನಿಮ್ಮ ರಾಶ್ಯಾಧಿಪತಿ ಶುಭವಾಗಿದ್ದರೆ ಹೆಚ್ಚು ಸಮಸ್ಯೆಗಳಾಗ್ತಾ ಇರಲಿಲ್ಲ. ಆದರೆ ನಿಮ್ಮ ರಾಶ್ಯಾಧಿಪತಿಯು ನೀಚ ಆಗಿರೋದ್ರಿಂದ ಬುಧ ಗ್ರಹ ನರಮಂಡಲವನ್ನು ಸೂಚಿಸೋದ್ರಿಂದ ಇಲ್ಲಿ ಅಗ್ನಿಗ್ರಹದೊಂದಿಗೆ ಈ ಗ್ರಹ ಇರೋದ್ರಿಂದ ನಿಮಗೆ ನಿಶಕ್ತಿ ಆಗುವಂಥದ್ದು, ಬಾಯಾರಿಕೆ ಹೆಚ್ಚಾಗುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇದರ ಪ್ರಭಾವ ಆಗುವಂತೆ ವಿಪರೀತವಾದಂತಹ ತಲೆನೋವು ಬರ್ಬೋದು ನಿಮಗೆ. ಈ ರೀತಿ ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಈ ಗ್ರಹಗಳು ನೀಡ್ತವೆ. ಬುಧ ಗ್ರಹ ಮೇ ಮಾಸದ 23ನೇ ದಿನಾಂಕ ನಿಮ್ಮ ಜನ್ಮರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಆಗ್ತಾರೆ. ಆ ನಂತರದಲ್ಲಿ ಬೇರೆಯದ್ದೇ ಆದಂತಹ ಫಲಗಳು ಸಿಗುತ್ತೆ. ಅಲ್ಲಿಯವರೆಗೆ ತೃತೀಯ ಸ್ಥಾನಾಧಿಪತಿಯಾಗಿ, ಷಷ್ಠಾಧಿಪತಿಯಾಗಿ ಮತ್ತು ಭಾಗ್ಯಸ್ಥಾನಾಧಿಪತಿಯಾದಂತಹ ಗುರುಗ್ರಹ ಅಂದರೆ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಮತ್ತು 12ನೇ ಸ್ಥಾನದಲ್ಲಿ ಶನಿಗ್ರಹ ಮತ್ತು ರಾಹುಗ್ರಹ ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಈ ಗ್ರಹಗಳು ಪ್ರಯಾಣವನ್ನು ಸೂಚಿಸುತ್ತವೆ. ಅಂದರೆ ಸಮೀಪ ಪ್ರಯಾಣವಾದರೂ ಆಗ್ಬೋದು ಅಥವಾ ದೂರ ಪ್ರಯಾಣವಾದರೂ ಆಗ್ಬೋದು. ಈ ರೀತಿ ಪ್ರಯಾಣವನ್ನು ಈ ಗ್ರಹಗಳು ಸೂಚಿಸ್ತವೆ. ಕೆಲವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂಥದ್ದು, ಅಂದರೆ ಉದ್ಯೋಗಕ್ಕಾದರೂ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಕೆಲಸಗಳಿಗಾದರೂ ಆಗ್ಬೋದು, ಸ್ಥಳ ಬದಲಾವಣೆಯನ್ನು ಮಾಡಿಕೊಳ್ಳುವಂಥದ್ದಾದರೂ ಆಗ್ಬೋದು. ಈ ರೀತಿ ಈ ಗ್ರಹಗಳು ಇಲ್ಲಿ ಫಲವನ್ನು ನೀಡ್ತಾರೆ. ಪ್ರಯಾಣದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಳಬೇಕು. ಏಕೆಂದರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಚತುರ್ಥ ಸ್ಥಾನದಲ್ಲಿ ನೀಚ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಜಾಗೃತಿಯನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಬಗ್ಗೆ ನಿಮಗೆ ಕೇರ್ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಆದರೆ ಹೋಗಲೇಬೇಕಾದಂತಹ ವಿಷಯಗಳಿಗೆ ಹೋಗಬೇಕು. ಆ ಕಾರಣದಿಂದ ನಿಮ್ಮ ಬಗ್ಗೆ ನೀವು ಕೇರ್ ತಗೊಂಡು ಹೋಗಬೇಕಾಗತ್ತೆ. ಈ ರೀತಿ ಫಲವನ್ನು ಈ ಗ್ರಹಗಳು ನೀಡ್ತಾರೆ. ವಿದ್ಯೆ ಸಂಬಂಧಪಟ್ಟಂತೆ ಮೊದಲ 2 ವಾರದಲ್ಲಿ ಅಂದರೆ 18ನೇ ದಿನಾಂಕದವರೆಗೆ ಇಲ್ಲಿ ಪಂಚಮ ಸ್ಥಾನ ವಿದ್ಯಾಸ್ಥಾನಕ್ಕೆ ಕೇತು ಗ್ರಹದ ಪ್ರವೇಶ ಆಗಿರೋದಿಲ್ಲ. ಮತ್ತು 2 ವಾರಗಳು ವಿದ್ಯಾಸ್ಥಾನಾಧಿಪತಿಯಾಗಿ ಸೂರ್ಯಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಈ ಗ್ರಹದಿಂದ ನಿಮಗೆ ವಿದ್ಯೆಯಲ್ಲಾಗ್ಬೋದು ಅಥವಾ ಮಕ್ಕಳ ವಿಷಯದಲ್ಲಾಗ್ಬೋದು ಒಳ್ಳೆಯ ಫಲ 2 ವಾರ ಸಿಗುತ್ತೆ. ಆ ನಂತರದಲ್ಲಿ ನಿಮ್ಮ ವಿದ್ಯೆ ಸಂಬಂಧಪಟ್ಟಂತೆಯೂ ಇಲ್ಲಿ ಕೇತು ಗ್ರಹ 18ನೇ ದಿನಾಂಕ ಪ್ರವೇಶ ಮಾಡೋದ್ರಿಂದ ಸಿಂಹರಾಶಿಗೆ ಅಡೆತಡೆಗಳು ಆಗುತ್ತೆ. ಅಂದರೆ ಅದರೊಳಗೆ ನಿಮಗೆ ಯಾವುದಾದ್ರೂ ರಿಸಲ್ಟ್ ಆಗ್ಬೋದು ಅಥವಾ ನಿಮ್ಮ ಯಾವುದೇ ಪ್ರಯತ್ನಕ್ಕಾಗ್ಬೋದು ಅಷ್ಟು ಹಿನ್ನಡೆ ಆಗದಿದ್ದರೂ ಆ ನಂತರದಲ್ಲಿ ನಿಮಗೆ ಬಹಳಷ್ಟು ಹಿನ್ನಡೆ ಆಗುತ್ತೆ. ಈಗಾಗಲೇ ಗುರುಗ್ರಹವು ಬದಲಾವಣೆ ಆಗ್ತಾರೆ ಅನ್ನೋದು ನಿಮಗೆ ತಿಳಿದಿರೋದ್ರಿಂದ 2 ವಾರದ ನಂತರ ಗುರುಬಲವು ನಿಮಗೆ ಇರೋದಿಲ್ಲ. ಇದರೆಲ್ಲದರ ಪ್ರಭಾವವಾಗಿ ವಿದ್ಯಾರ್ಥಿಗಳಿಗೆ ಮೇ ಮಾಸದ 2 ವಾರದ ನಂತರದಲ್ಲಿ ನಿಮ್ಮ ಎಲ್ಲ ವಿದ್ಯಾಭ್ಯಾಸ ಆಗ್ಬೋದು, ಯಾವುದೇ ವಿಷಯಗಳಿಗೆ ಹೈಯರ್ ಎಜುಕೇಷನ್ ಆಗ್ಬೋದು, ಯಾವುದೇ ಸಂಬಂಧಪಟ್ಟಂಥ ವಿಷಯಗಳಿಗೆ ನಿಮಗೆ ಈ ಗ್ರಹಗಳು ಹಿನ್ನಡೆಯನ್ನು ನೀಡುತ್ತಾರೆ. ಇನ್ನು ಉದ್ಯೋಗ ಸಂಬಂಧಪಟ್ಟಂತೆ ಮೇಷರಾಶಿಯವರಿಗೆ ಪಾಲುದಾರಿಕೆ, ವ್ಯಾಪಾರ ವ್ಯವಹಾರವನ್ನು ಸೂಚಿಸುವಂತಹ ಶುಕ್ರ ಗ್ರಹ 12ನೇ ಸ್ಥಾನದಲ್ಲಿ ಈ ಮಾಸ ಪೂರ್ಣ ಸಂಚಾರ ಮಾಡಲಿದ್ದು
ಪತ್ನಿ ಪತಿ ವಿಷಯದಲ್ಲಿಯೂ ಸಮಸ್ಯೆಗಳಿರ್ತವೆ ಮತ್ತು ಪಾಲುದಾರಿಕೆಯಿಂದಲೂ ವ್ಯಾಪಾರ ವ್ಯವಹಾರದಿಂದಲೂ ಅಧಿಕವಾದಂತಹ ಖರ್ಚು ವ್ಯಯವನ್ನೇ ಈ ಗ್ರಹಗಳು ನೀಡ್ತವೆ. ಧನಸ್ಥಾನಾಧಿಪತಿಯಾಗಿ 12ನೇ ಸ್ಥಾನದಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ಮತ್ತು ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಶನಿ ಗ್ರಹವು ವ್ಯಯಸ್ಥಾನದಲ್ಲೇ ಇರೋದ್ರಿಂದ ನಿಮಗೆ ಲಾಭಕ್ಕಿಂತ ಇಲ್ಲಿ ವ್ಯಯ ಮತ್ತು ಅಡೆತಡೆಗಳನ್ನೇ ಹೆಚ್ಚು ಈ ಗ್ರಹಗಳು ಸೂಚಿಸ್ತವೆ. 12ನೇ ಸ್ಥಾನದಲ್ಲಿ ರಾಹು ಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಇಲ್ಲಿ ಲಾಭ ಹೆಚ್ಚು ಬರೋದಿಲ್ಲ. ಇಲ್ಲಿ ಅಧಿಕವಾದಂತಹ ಖರ್ಚು ವ್ಯಯವನ್ನೇ ಮೇಷರಾಶಿಯವರಿಗೆ ಈ ಗ್ರಹಗಳು ಸೂಚಿಸ್ತಾ ಇದೆ. ಹಾಗಾಗಿ ಈ ಗ್ರಹಗಳ ವಿಷಯಗಳನ್ನು ಸರಿಯಾಗಿ ನೀವು ತಿಳಿದುಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದಂತಹ ಪ್ಲ್ಯಾನನ್ನು ಮಾಡಬೇಕಾಗುತ್ತೆ. ಮೊದಲ 2 ವಾರಗಳು ಸೂರ್ಯಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ನಿಮಗೆ ನಿಮ್ಮ ಆತ್ಮವಿಶ್ವಾಸ, ಯಾವುದೇ ಕೆಲಸ ಕಾರ್ಯಕ್ಕೆ ಬಹಳ ಧೈರ್ಯ ನಿಮಗಿರುತ್ತೆ. ಗುರುಬಲವು ಆ 2 ವಾರಗಳು ಇರೋದ್ರಿಂದ ನಿಮಗೆ ಮೇ ಮಾಸದ ಅಂದರೆ ಕೊನೆಯ ದಿನಗಳಿಗಿಂತ ಪ್ರಾರಂಭದ ದಿನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಹೆಚ್ಚಾಗಿ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಧನಾಭಿವೃದ್ಧಿಯಲ್ಲಿಯೂ ಹಿನ್ನಡೆ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿಯೂ ನಂತರದಲ್ಲಿ ಹಿನ್ನಡೆ ಆಗುತ್ತೆ, ಉದ್ಯೋಗದ ಕೆಲಸ ಕಾರ್ಯಗಳಲ್ಲಿಯೂ ಬಹಳಷ್ಟು ಅಡೆತಡೆಗಳು ಆಗುತ್ತೆ. ನಿಮ್ಮ ಗೌರವ ಮತ್ತು ನಿಮ್ಮ ಯಾವುದೇ ಒಂದು ಮಹತ್ವದ ಯಾವುದೇ ಒಂದು ವಿಷಯದಲ್ಲೇ ಆಗ್ಬೋದು, ಇವುಗಳನ್ನು ಈ ಕಾಲದಲ್ಲಿ ರಕ್ಷಿಸುವಂತಹ ಕಾರ್ಯವನ್ನು ನೀವು ಮಾಡಬೇಕಾಗುತ್ತೆ. ಇಲ್ಲವಾದಲ್ಲಿ ನಿಮಗೆ ಸಾಡೆ ನಡೀತಾ ಇರೋದ್ರಿಂದ ಗುರುಬಲವು ನಿಮಗೆ ಹೋಗುವುದರಿಂದ ಈ ಗ್ರಹಗಳೆಲ್ಲ ಗ್ರಹಗಳ ಪ್ರಭಾವದಿಂದ ಕಷ್ಟದ ದಿನಗಳು ಬರಬಹುದು. ಆದರೆ ಯಾವುದೇ ವಿಷಯದಲ್ಲಿ ಆಗ್ಬೋದು, ಬುದ್ಧಿವಂತಿಕೆಯಿಂದ ನೀವು ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗುತ್ತೆ. ಬುಧ ಗ್ರಹ ಈ ಮಾಸದಲ್ಲಿ ನಿಮ್ಮ ಜನ್ಮರಾಶಿ ಮತ್ತು ದ್ವಿತೀಯ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮಗೆ ಸಾಲಗಳೇನಾದರೂ ಮಾಡುವ ಸಾಧ್ಯತೆ ಇರುತ್ತೆ ಮತ್ತು ಶತ್ರುಗಳಿಂದ ನಿಮಗೆ ತೊಂದರೆಯನ್ನು ಅವರು ಮಾಡುವಂತಹ ಸಾಧ್ಯತೆಯು ಹೆಚ್ಚು ಇರುತ್ತೆ. ಒಟ್ಟಿನಲ್ಲಿ ಮೇಷರಾಶಿಯವರು ಬಹಳಷ್ಟು ಜಾಗರೂಕತೆಯಿಂದ ನಿಮ್ಮ ಜೀವನವನ್ನು ನೀವು ಮುಂದುವರಿಸಬೇಕಾಗತ್ತೆ. ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಾಗತ್ತೆ. ಪರಿಹಾರಗಳನ್ನು ಮುಖ್ಯವಾಗಿ ಮಾಡಿಕೊಳ್ಬೇಕು. ಸಾಡೆ ಆಗಿರೋದ್ರಿಂದ ನಿತ್ಯಲೂ ಹನುಮಾನ್ ಚಾಲಿಸವನ್ನು ಪಠನೆ ಮಾಡುವಂಥದ್ದು, ಶಿವ ಮಂತ್ರವನ್ನು ನಿತ್ಯ ಪಠನೆ ಮಾಡುವಂಥದ್ದು, ಹಾಗೆಯೇ ಸಾಧ್ಯವಾದಷ್ಟು ಅನ್ನದಾನವನ್ನು ಮಾಡುವಂಥದ್ದು, ಧರ್ಮದಲ್ಲಿ ನಡೆದುಕೊಳ್ಳುವಂಥದ್ದು, ಎಲ್ಲರನ್ನ ಪ್ರೀತಿಸುವಂಥದ್ದು, ಪ್ರೀತಿಯಿಂದ ಇಡೀ ಪ್ರಕೃತಿಯನ್ನು ನೀವು ನೋಡೋದ್ರಿಂದ ನಿಮಗೆ ದೇವರ ಅನುಗ್ರಹ ಸದಾ ರಕ್ಷೆಯಾಗಿ ನಿಮ್ಮ ಮೇಲಿರುತ್ತೆ. ಮತ್ತು ಪರಿಹಾರಗಳಲ್ಲಿ ಮುಖ್ಯವಾಗಿ ಶನಿಯ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಅದನ್ನು ನೀವು ಸರ್ಚ್ ಮಾಡಿ ನೋಡಿ ಮಾಡಿಕೊಳ್ಬೋದು. ಅಂದರೆ ದಾನ ಮಾಡುವಂಥದ್ದು, ಪೂಜೆಗಳನ್ನು ಮಾಡಿಕೊಳ್ಳುವಂಥ ಈ ವಿಷಯ ಸಂಬಂಧಪಟ್ಟಂತೆ ಇಂಥ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಹೆಚ್ಚಿಸಿಕೊಳ್ಳಬೇಕು. ನಿಮ್ಮ ಪಾಸಿಟಿವಿಟಿಯನ್ನು ನೀವೇ ಹೆಚ್ಚಿಸಿಕೊಳ್ಳಬೇಕು. ಕಷ್ಟ ಕಾಲದಲ್ಲಿ ನಿಮ್ಮ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಳಬೇಕು. 18ನೇ ದಿನಾಂಕದಿಂದ ರಾಹು ಗ್ರಹ ಮೀನರಾಶಿಯಿಂದ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚರಿಸೋದ್ರಿಂದ ಮುಂದಿನ ದಿನಗಳಲ್ಲಿ ರಾಹು ಗ್ರಹದಿಂದ ನೀವು ಇದ್ದಕ್ಕಿದ್ದಂತೆ ಲಾಭದ ಫಲಗಳನ್ನು ಪಡೆದುಕೊಳ್ತೀರ. ಆದರೆ ಈ ಮಾಸದಲ್ಲಿ ಗ್ರಹಗಳ ಪ್ರಭಾವದಿಂದ ನಿಮಗೆ ಈ ರೀತಿ ಫಲಗಳು ಸಿಗುತ್ತೆ. ಬಹಳಷ್ಟು ಉತ್ತಮ ಫಲಗಳಿಗಾಗಿ ನೀವು ಎಫರ್ಟ್ ಹಾಕಬೇಕು. ಇದರಿಂದ ನಿಮಗೆ ಅನುಕೂಲಗಳು ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಶುಭವಾಗಲಿ. ವೃಷಭ ರಾಶಿಯವರಿಗೆ ಮೇ ಮಾಸದಲ್ಲಿ ಶುಕ್ರಗ್ರಹ ಮೀನರಾಶಿಯಲ್ಲಿ ಉಚ್ಚ ಆಗಿ ಲಾಭಸ್ಥಾನದಲ್ಲಿಯೇ ಸಂಚಾರ ಮಾಡೋದ್ರಿಂದ
ನೀವು ನಿಮ್ಮ ಆದಾಯವನ್ನು ವೃದ್ಧಿಸಿಕೊಳ್ಳಲು ಹೆಚ್ಚಾಗಿ ಪ್ರಯತ್ನವನ್ನು ಪಡ್ತೀರಾ. ರಾಶ್ಯಾಧಿಪತಿಯಾಗಿ ಕೆಲಸ ಕಾರ್ಯಗಳು ಅನುಕೂಲಗಳಾಗುತ್ತೆ. ಷಷ್ಠಾಧಿಪತಿಯಾಗಿ ಶುಕ್ರ ಗ್ರಹ ಲಾಭಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಶತ್ರುವಿನಿಂದಲೂ ಲಾಭದ ಫಲವನ್ನು ಪಡೆದುಕೊಳ್ಳುವಂತೆ ಶುಕ್ರ ಗ್ರಹ ಇಲ್ಲಿ ನಿಮಗೆ ಫಲವನ್ನು ನೀಡ್ತಾರೆ. ಮತ್ತು ನಿಮ್ಮ ಉದ್ಯೋಗದ ವಿಷಯದಲ್ಲಿ ಭಾಗ್ಯಾಧಿಪತಿ ಮತ್ತು ಕರ್ಮಸ್ಥಾನಾಧಿಪತಿಯಾದಂತಹ ಶನಿಗ್ರಹವು ಲಾಭಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ, ಶುಕ್ರ ಗ್ರಹದ ಯುತಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಮತ್ತು ರಾಹುಗ್ರಹವು ಲಾಭಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಲಾಭವನ್ನು ಹೆಚ್ಚಿಸಿಕೊಳ್ಳುವಂತಹ ಕಾಲವಾಗಿರುತ್ತೆ. ಅಂತಸ್ತು ಗೌರವವನ್ನು ಹೆಚ್ಚಿಸಿಕೊಳ್ಳುವಂತೆ ಇಲ್ಲಿ ಶನಿಗ್ರಹ ಫಲವನ್ನು ನೀಡ್ತಾರೆ. ಏಕೆಂದರೆ ಶನಿಗ್ರಹ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸುತ್ತಾರೆ. ಹಾಗಾಗಿ ಇಲ್ಲಿ ಈ ಮೂರೂ ಗ್ರಹಗಳು ಶುಭವನ್ನು ನಿಮಗೆ ನೀಡೋದ್ರಿಂದ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ನೀವು ಪ್ರಯತ್ನವನ್ನು ಪಡ್ತೀರಾ. ದ್ವಿತೀಯ ಸ್ಥಾನದಲ್ಲಿ ಗುರುಗ್ರಹದ ಪ್ರವೇಶವೂ ಆಗೋದ್ರಿಂದ ಮೇ ಮಾಸದಲ್ಲಿ ಗುರುಗ್ರಹ ಪ್ರವೇಶದ ನಂತರ ಅಲ್ಲಿ ನಿಮಗೆ ಧನಾಭಿವೃದ್ಧಿ ಆಗುತ್ತೆ, ಲಾಭದ ಫಲಗಳನ್ನು ಪಡೆದುಕೊಳ್ತೀರಾ. ಆದರೆ ಗುರುಗ್ರಹ ನಿಮಗೆ ಅಷ್ಟಮಾಧಿಪತಿಯೂ ಆಗಿರೋದ್ರಿಂದ ಕಷ್ಟದಿಂದಲೇ ಧನಾಭಿವೃದ್ಧಿಯನ್ನು ಮಾಡಿಕೊಳ್ಬೇಕಾಗುತ್ತೆ. ಮತ್ತು ಗುರುಗ್ರಹ ಇಲ್ಲಿ ಕುಟುಂಬ ಸಂಬಂಧಪಟ್ಟಂತೆ ಇಲ್ಲಿ ಕಾರಕ ಗ್ರಹವೂ ಆಗಿರೋದ್ರಿಂದ ಈ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮಗೆ ಮಾತನ್ನು ನೀಡಿ ಅಥವಾ ಏನಾದರೂ ಒಳ್ಳೆಯ ಮಾತನ್ನು ಇನ್ನೊಬ್ಬರಿಗೆ ನೀವು ಕೊಟ್ಟು ಏನಾದರೂ ಕಷ್ಟಕ್ಕೆ ಸಿಲುಕಿಕೊಳ್ಳುವಂತೆ ಆಗಬಹುದು. ಈ ವಿಷಯದಲ್ಲಿ ನೀವು ಗುರುಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡುವಷ್ಟು ಕಾಲ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಕುಟುಂಬದಲ್ಲಿ ಸಮಸ್ಯೆಗಳಿದ್ದರೂ ಪರಿಹಾರ ಆಗುತ್ತೆ. ಈ ರೀತಿ ಇಲ್ಲಿ ಧನಾಭಿವೃದ್ಧಿಗೆ ಲಾಭದ ವಿಷಯಗಳಿಗೆ ಗುರುಗ್ರಹ ಒಳ್ಳೆಯ ಫಲವನ್ನು ನೀಡ್ತಾರೆ. ಮೇ ಮಾಸದ 15ನೇ ದಿನಾಂಕದಿಂದ ಸೂರ್ಯಗ್ರಹ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚರಿಸ್ತಾರೆ. ಅಲ್ಲಿಯವರೆಗೆ ಅಂದರೆ ಮೇ ಮಾಸದ 2 ವಾರಗಳವರೆಗೆ ಸೂರ್ಯಗ್ರಹ ಮೇಷರಾಶಿಯಲ್ಲಿ ಉಚ್ಚ ಆಗಿ ಸಂಚರಿಸೋದ್ರಿಂದ ಅಧಿಕವಾದಂತಹ ಖರ್ಚುಗಳು. ಬುಧಗ್ರಹವು 12ನೇ ಸ್ಥಾನದಲ್ಲಿ ದ್ವಿತೀಯ ಪಂಚಮಾಧಿಪತಿಯಾಗಿ 12ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಅಧಿಕವಾದಂತಹ ಖರ್ಚು ಆಗ್ತಾ ಇರುತ್ತೆ. ಬಂದಂತಹ ಇಲ್ಲಿ ಹಣವು ಖರ್ಚಾಗ್ತಾ ಇರುತ್ತೆ. ಈ ರೀತಿ ಫಲಗಳು ಸಿಗ್ತಾ ಇರುತ್ತೆ. ಆದರೆ ಮೇ ಮಾಸದ ಕೊನೆಯಲ್ಲಿ ಬುಧಗ್ರಹವು ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸೋದ್ರಿಂದ, ಸೂರ್ಯಗ್ರಹವು ನಿಮ್ಮ ಜನ್ಮರಾಶಿಯಲ್ಲೇ ಸಂಚಾರ ಮಾಡೋದ್ರಿಂದ, ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯಾಗುತ್ತೆ. ಸೂರ್ಯಗ್ರಹ ಚತುರ್ಥಾಧಿಪತಿಯಾಗಿ ಭೂಮಿ ಮತ್ತು ಆಸ್ತಿ ಮತ್ತು ಗೃಹ ಮಾತೃ ಸಂಬಂಧಪಟ್ಟಂತೆ ಮಧ್ಯಮ ಫಲವನ್ನು ನೀಡ್ತಾರೆ. ಏಕೆಂದರೆ ಆ ಸ್ಥಾನಕ್ಕೆ ಕೇತುಗ್ರಹದ ಪ್ರವೇಶವೂ ಆಗಿರೋದ್ರಿಂದ ಕೇತುಗ್ರಹ ಅಲ್ಲಿ ಅಶಾಂತಿಯನ್ನು, ನೆಮ್ಮದಿ ಹೆಚ್ಚಾಗಿ ನೀಡೋದಿಲ್ಲ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆಗಳನ್ನು ಕೇತುಗ್ರಹ ನೀಡ್ತಾರೆ. ಆದರೆ ಪ್ರಾರಂಭದಲ್ಲಿ ಸೂರ್ಯಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಹೆಚ್ಚು ಅದರ ಪ್ರಭಾವ ಆಗೋದಿಲ್ಲ. ಸೂರ್ಯಗ್ರಹ ಒಳ್ಳೆಯ ಫಲವನ್ನು ನೀಡ್ತಾರೆ. ಪಾಲುದಾರಿಕೆ, ಪತಿ ಪತ್ನಿ ಸಂಬಂಧಪಟ್ಟಂತೆ ಆ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ತೃತೀಯ ಸ್ಥಾನದಲ್ಲಿ ನೀಚ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಪತಿ ಪತ್ನಿ ವಿಷಯದಲ್ಲಿ ಯಾರಾದರೂ ಹತ್ತಿರದವರೇ ನಿಮಗೆ ಸಮಸ್ಯೆಗಳನ್ನು ಮಾಡಬಹುದು. ಅಂದರೆ ನಿಮ್ಮ ನಡುವೆ ಏನಾದರೂ ತಂದಿಟ್ಟು ಅಂದರೆ ಕುತಂತ್ರವನ್ನು ಮಾಡಿ ಭಿನ್ನಾಭಿಪ್ರಾಯಗಳು ಬರುವಂತೆ ಇಲ್ಲಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಈ ವಿಷಯವಾಗಿ ಜಾಗೃತಿಯನ್ನು ತೆಗೆದುಕೊಳ್ಳಬೇಕು. ಹಾಗೆ ಪಾಲುದಾರಿಕೆ ಸಂಬಂಧಪಟ್ಟಂತೆ ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಕುಜ ನೀಚ ಆದರೂ ಪಂಚಮಾಧಿಪತಿಯಾಗಿ ದ್ವಿತೀಯ ಸ್ಥಾನಾಧಿಪತಿಯಾಗಿ ಬುಧ ಗ್ರಹ ಮೇ ಮಾಸದ ಕೊನೆಯಲ್ಲಿ ನಿಮ್ಮ ಜನ್ಮರಾಶಿಯಿಂದ ವೀಕ್ಷಣೆ ಮಾಡೋದ್ರಿಂದ ಅಭಿವೃದ್ಧಿಯ ಫಲವನ್ನು ನೀಡ್ತಾರೆ. ಸೂರ್ಯಗ್ರಹ ವೀಕ್ಷಣೆ ಮಾಡೋದ್ರಿಂದ ಅಭಿವೃದ್ಧಿಯ ಫಲವನ್ನು ನೀಡ್ತಾರೆ. ಅಂದರೆ ಪ್ರಾರಂಭದ ದಿನಗಳಿಗಿಂತ ಮೇ ಮಾಸದಲ್ಲಿ ಕೊನೆಯ ದಿನಗಳಲ್ಲಿ ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಮತ್ತು ರಾಹು ಗ್ರಹ ನಿಮಗೆ ದಶಮ ಸ್ಥಾನಕ್ಕೆ ಪ್ರವೇಶವೂ ಆಗೋದ್ರಿಂದ
ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ಆಗುವುದಿಲ್ಲ. ಕಷ್ಟದಿಂದ, ಅಂದರೆ ಕಷ್ಟಪಟ್ಟು ನೀವು, ಶ್ರಮಪಟ್ಟು ನೀವು ಲಾಭವನ್ನು ಅಥವಾ ಯಶಸ್ಸನ್ನು ಪಡೆದುಕೊಳ್ಳುವಂತೆ ಕರ್ಮಸ್ಥಾನದಲ್ಲಿ ರಾಹು ಸಂಚಾರ ಆಗುವಾಗ ಫಲವನ್ನು ನೀಡುತ್ತಾರೆ. ಇಲ್ಲಿ ಎಲ್ಲ ಗ್ರಹಗಳು ನಿಮ್ಮ ಶ್ರಮಕ್ಕೆ ಹೆಚ್ಚು ಫಲವನ್ನು ನೀಡೋದು ಇಲ್ಲಿ ತಿಳಿಯುತ್ತೆ. ಹಾಗಾಗಿ ವೃಷಭ ರಾಶಿಯವರು ಹೆಚ್ಚು ಶ್ರಮವನ್ನು ಪಡಬೇಕಾಗಿದೆ. ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನಾಧಿಪತಿಯಾಗಿ ಬುಧ ಗ್ರಹ, ದ್ವಿತೀಯ ಸ್ಥಾನಾಧಿಪತಿಯಾಗಿ ಬುಧ ಗ್ರಹ ಜನ್ಮ ರಾಶಿಯಲ್ಲಿ ಸಂಚರಿಸುವಾಗ ಒಳ್ಳೆಯ ಫಲವನ್ನು ನೀಡ್ತಾರೆ. ಆದರೆ ಪ್ರಾರಂಭದಲ್ಲಿ ಮೇ ಮಾಸದಲ್ಲಿ ಪ್ರಾರಂಭದಲ್ಲಿ 20 ದಿನ, ಅಂದರೆ 22-23 ದಿನದವರೆಗೂ ಅಂದರೆ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಆ ಕಾಲದಲ್ಲಿ ಅಷ್ಟು ಒಳ್ಳೆಯ ಪ್ರಗತಿ, ಒಳ್ಳೆಯ ಫಲವನ್ನು ನೀಡದಿದ್ದು, ಅನಂತರದಲ್ಲಿ ಬುದ್ಧಿ ವಿವೇಚನೆಯಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡುವಂತೆ ಫಲವನ್ನು ನೀಡ್ತಾರೆ. ಆನಂತರದಲ್ಲಿ ವಿದ್ಯಾರ್ಥಿಗಳಿಗೂ ಒಳ್ಳೆಯ ಫಲಗಳು ಇಲ್ಲಿ ಪ್ರಾಪ್ತಿಯಾಗುತ್ತೆ. ಈ ವಿಷಯವಾಗಿ ಎಲ್ಲ ವಿಷಯಗಳನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡು ವೃಷಭ ರಾಶಿಯವರು ನಿಮ್ಮ ಈ ಮಾಸದ ಪ್ರಗತಿಯ ಬಗ್ಗೆ ನೀವೆಷ್ಟು ಎಫರ್ಟ್ ಹಾಕಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನುವುದರ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಆ ಮಾಸದ ಯಶಸ್ಸನ್ನು ನೀವು ಪಡೆದುಕೊಳ್ಳಬೇಕಾಗುತ್ತೆ. ಶುಕ್ರ ಗ್ರಹ ಆ ಮಾಸ ಪೂರ್ಣ ಲಾಭಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನೀವು ಪ್ರಯತ್ನವನ್ನು ಪಡ್ತೀರಾ. ಇಲ್ಲಿ ಪಟ್ಟಂಥ ಪ್ರಯತ್ನಕ್ಕೆ ಫಲವು ಸಿಗುವಂತೆ ಇಲ್ಲಿ ಗ್ರಹಗಳು ಫಲವನ್ನು ನೀಡ್ತಾರೆ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ಮಾಸದಲ್ಲಿ ಒಳ್ಳೆಯ ಫಲಗಳೇ ಸಿಗ್ತಾ ಇವೆ. ವೃಷಭ ರಾಶಿಯವರಿಗೆ ಶುಭ ಹಾರೈಸ್ತೇನೆ. ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿಯ ಪ್ರಗತಿಮಯವಾದಂತಹ ಜೀವನವು ಇಲ್ಲಿ ನಿರ್ಮಾಣ ಆಗಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ಶುಭವಾಗಲಿ. ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ಮೇ ಮಾಸದ 23ನೇ ದಿನಾಂಕದವರೆಗೂ ಲಾಭಸ್ಥಾನ ಮೇಷರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ, ಲಾಭದ ಫಲವನ್ನು ಪಡೆದುಕೊಳ್ತೀರಾ. ಆದರೆ ಬುಧ ಗ್ರಹ ಅನಂತರದಲ್ಲಿ ವ್ಯಯಸ್ಥಾನಕ್ಕೆ ಪ್ರವೇಶ ಆಗ್ತಾರೆ. ವೃಷಭ ರಾಶಿಗೆ ಮೇ ಮಾಸದ 23ನೇ ದಿನಾಂಕದ ನಂತರದಲ್ಲಿ ವೃಷಭ ರಾಶಿಯಲ್ಲಿ ಬುಧ ಗ್ರಹ ಸಂಚರಿಸ್ತಾರೆ. ಲಾಭಸ್ಥಾನ ಮೇಷರಾಶಿಯಲ್ಲಿ ಸಂಚರಿಸುವವರೆಗೂ 23ನೇ ದಿನಾಂಕದವರೆಗೂ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು, ನಿಮ್ಮ ಗೃಹದ ವಾತಾವರಣದಲ್ಲೇ ಆಗ್ಬೋದು, ನೆಮ್ಮದಿಯ ವಿಷಯದಲ್ಲೇ ಆಗ್ಬೋದು, ಮಾತೃ ಸಹಕಾರವಾಗ್ಬೋದು, ಇವೆಲ್ಲದರಲ್ಲಿಯೂ ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಆದರೆ ಆ ನಂತರದಲ್ಲಿ ಈ ಗ್ರಹ ವ್ಯಯಸ್ಥಾನದಲ್ಲಿ ರಾಶ್ಯಾಧಿಪತಿಯೇ 12ನೇ ಸ್ಥಾನದಲ್ಲಿ ಸಂಚರಿಸುವಾಗ ಅದೆಲ್ಲದಕ್ಕೂ ಕೊರತೆ ಆಗುತ್ತೆ. ಮುಖ್ಯವಾಗಿ ಅಧಿಕವಾದಂತಹ ಖರ್ಚುಗಳು ಆಗುತ್ತೆ, ಏನಾದರೂ ನಷ್ಟಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ತೃತೀಯ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಪ್ರಾರಂಭದ 2 ವಾರಗಳು ಲಾಭಸ್ಥಾನದಲ್ಲೇ ಬುಧಗ್ರಹದೊಂದಿಗೆ ಸಂಚರಿಸೋದ್ರಿಂದ ನಿಮ್ಮ ಒಳ ಮನಸ್ಸು ಬಹಳ ಧೈರ್ಯದಿಂದ ಇರುತ್ತೆ. ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿರುತ್ತೆ, ಆತ್ಮವಿಶ್ವಾಸವು ಹೆಚ್ಚಿರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿಯೂ ಅನುಕೂಲ ಆಗುತ್ತೆ. ಆದರೆ ಆ ನಂತರದಲ್ಲಿ 15ನೇ ದಿನಾಂಕದ ನಂತರದಲ್ಲಿ ಸೂರ್ಯಗ್ರಹವು ವ್ಯಯಸ್ಥಾನವನ್ನು ಪ್ರವೇಶ ಮಾಡ್ತಾರೆ, ಅಂದರೆ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಈ ಒಂದು ವೃಷಭ ರಾಶಿಯಲ್ಲಿ ಸಂಚಾರ ಮಾಡುವಷ್ಟು ಕಾಲ ನಿಮಗೆ ಏನು ಒಳಮನಸ್ಸು ಭಯಗೊಳ್ಳುವಂಥದ್ದು, ಆತಂಕಗೊಳ್ಳುವಂಥದ್ದು, ಅಂದರೆ ಈ ಹೆಚ್ಚು ನಿಮ್ಮ ಒಂದು ಏನಿರುತ್ತೆ ಒಳ ಮನಸ್ಸಿಗೆ ಅಷ್ಟು ಧೈರ್ಯ ಇರೋದಿಲ್ಲ. ಈ ರೀತಿಯಲ್ಲಿ ಈ ಗ್ರಹಗಳು ಫಲವನ್ನು ನೀಡ್ತಾರೆ. ಜನ್ಮರಾಶಿಯನ್ನು ಗುರುಗ್ರಹ ಪ್ರವೇಶ ಮಾಡೋದ್ರಿಂದ ಜನ್ಮರಾಶಿಯಲ್ಲಿ ಗುರುಗ್ರಹವು ನಿಮಗೆ ಆಧ್ಯಾತ್ಮಿಕವಾದಂತಹ ಪ್ರಗತಿಯನ್ನು ನೀಡುತ್ತಾರೆ. ಧಾರ್ಮಿಕದ ಚಿಂತೆ ಆರಂಭವಾಗುತ್ತೆ ಮತ್ತು ಗೌರವವನ್ನು ಪಡೆದುಕೊಳ್ಳುವಂತಹ ಕಾಲವಾಗಿರುತ್ತೆ. ಅಂದರೆ ನಿಮ್ಮ ಗೌರವಕ್ಕೆ ಹೆಚ್ಚೇನು ಧಕ್ಕೆ ಬರೋದಿಲ್ಲ. ಇಲ್ಲಿ ಗುರುಗ್ರಹ ವಿದ್ಯೆ ಜ್ಞಾನಾಭಿವೃದ್ಧಿಯನ್ನು ನೀಡ್ತಾರೆ ಮತ್ತು ನಿಮಗೆ ಸಪ್ತಮ ದಶಮಾಧಿಪತಿಯಾಗಿ
ಆ ಸ್ಥಾನದ ಫಲಗಳನ್ನು ವೃದ್ಧಿಸ್ತಾರೆ. ಅಂದರೆ ಸಪ್ತಮಾಧಿಪತಿಯಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಪಾಲುದಾರಿಕೆಯಲ್ಲಿ ಅಭಿವೃದ್ಧಿ ಪ್ರಗತಿ ಜೀವನವನ್ನು ನೀಡುತ್ತಾರೆ, ಫಲವನ್ನು ನೀಡುತ್ತಾರೆ. ಏಕೆಂದರೆ ಸಪ್ತಮ ಸ್ಥಾನವನ್ನು ಗುರುಗ್ರಹವೇ ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯಾಗುತ್ತೆ. ಮತ್ತು ಪತಿ ಪತ್ನಿ ಸ್ಥಾನವೂ ಆ ಸ್ಥಾನ ಆಗಿರೋದ್ರಿಂದ ಹೊಂದಾಣಿಕೆ ಇರುತ್ತೆ. ಇಬ್ಬರಲ್ಲೂ ಪತಿ ಪತ್ನಿಯಲ್ಲಿ ಒಳ್ಳೆಯ ಹೊಂದಾಣಿಕೆ ಏರ್ಪಾಡಾಗುತ್ತೆ. ಹಾಗೆ ಕುಟುಂಬದ ವಿಷಯದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಮಾಡೋದ್ರಿಂದ ಕುಜಗ್ರಹದಿಂದ ಕುಟುಂಬದಲ್ಲಿ ಮಾತಿನಿಂದ ದೋಷಗಳು, ಮಾತಿನಿಂದ ಕಲಹಗಳು ಆಗ್ಬೋದು. ಹಾಗಾಗಿ ಮಾತಿನ ಬಗ್ಗೆ ನಿಗಾವನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಕೋಪದಲ್ಲಿ ಏನೋ ಮಾತಾಡುವಂಥದ್ದು, ಕಟುವಾಗಿ ಕಠಿಣವಾಗಿ ಮಾತಾಡುವಂಥದ್ದು, ಇತರರ ಮನಸ್ಸಿಗೆ ನೋವಾಗಿ ಕಲಹಗಳು ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಧನಸ್ಥಾನವು ಕುಟುಂಬ ಸ್ಥಾನವು ದ್ವಿತೀಯ ಸ್ಥಾನ ಆಗಿರೋದ್ರಿಂದ ಕುಟುಂಬ ಸ್ಥಾನದಲ್ಲಿ ಸಮಸ್ಯೆಗಳು ಮತ್ತು ಧನಾಭಿವೃದ್ಧಿಯಲ್ಲಿ ವಿಘ್ನಗಳು ಆಗುತ್ತೆ. ಅಂದರೆ ಧನಾಭಿವೃದ್ಧಿಗೆ ನಿಮಗೆ ಷಷ್ಠಾಧಿಪತಿಯೂ ಆಗಿರೋದ್ರಿಂದ ಶತ್ರುಗಳಿಂದಲೂ ಏನಾದರೂ ತೊಂದರೆಗಳಾಗುವಂಥದ್ದು, ಹಾಗೆ ಇಲ್ಲಿ ಧನಾಭಿವೃದ್ಧಿಗೆ ಅಡೆತಡೆಗಳು ಇಲ್ಲಿ ಆಗ್ತಾ ಇರುತ್ತೆ. ಲಾಭಾಧಿಪತಿಯು ಕುಜಗ್ರಹವೇ ಆಗಿದ್ದರೂ ಆದರೂ ಅಡೆತಡೆಗಳಿಂದ ನೀವು ಪಡೆದುಕೊಳ್ಳುವಂತೆ ಇಲ್ಲಿ ಕುಜಗ್ರಹ ಫಲವನ್ನು ನೀಡುತ್ತಾರೆ. ಈ ಮಾಸದ ಪೂರ್ಣ ಅಲ್ಲಿಯೇ ಕುಜಗ್ರಹ ಸಂಚಾರ ಮಾಡುತ್ತಾರೆ ಕಟಕ ರಾಶಿಯಲ್ಲಿ. ಮತ್ತು ಭಾಗ್ಯಸ್ಥಾನಕ್ಕೆ ರಾಹುಗ್ರಹದ ಪ್ರವೇಶವೂ ಆಗೋದ್ರಿಂದ ಭಾಗ್ಯಸ್ಥಾನದಲ್ಲಿ ನಿಮ್ಮ ಅದೃಷ್ಟ, ಉನ್ನತಿ, ಭಾಗ್ಯೋದಯಕ್ಕೆ ಅಡೆತಡೆಗಳು, ಅಂದರೆ ಹೆಚ್ಚು ಎಫರ್ಟನ್ನು ಹಾಕಬೇಕು ಅನ್ನುವುದೇ ಇಲ್ಲಿ ಅರ್ಥವಾಗಿದೆ. ಎಫರ್ಟ್ ಹಾಕಿದಾಗ ಏನಾಗುತ್ತೆ, ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ದೇವರು ಅಷ್ಟೇ ಪ್ರಯತ್ನವನ್ನು ಇಷ್ಟಪಡ್ತಾರೆ. ಇಲ್ಲಿ ಎಫರ್ಟ್ ಅಂದರೆ ಸುಲಭವಾಗಿ ಕೆಲವು ಕಾಲದಲ್ಲಿ ನಿಮಗೆ ಸಿಗ್ಬೋದು, ಆದರೆ ಈ ಕಾಲದಲ್ಲಿ ನಿಮಗೆ ತುಂಬ ಪ್ರಯತ್ನದಿಂದಲೇ ಏನನ್ನಾದರೂ ಪಡೆದುಕೊಳ್ಳುವಂತೆ ಇಲ್ಲಿ ಫಲ ಇದೆ. ಏಕೆಂದರೆ ನಿಮ್ಮ ಕರ್ಮಸ್ಥಾನದಲ್ಲಿ ಶನಿಗ್ರಹದ ಸಂಚಾರವೂ ಆಗ್ತಾ ಇದೆ. ಅಂದರೆ ಅಷ್ಟಮಾಧಿಪತಿ ಭಾಗ್ಯಾಧಿಪತಿಯಾದಂತಹ ಶನಿಗ್ರಹ ನಿಮ್ಮ ಉದ್ಯೋಗ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಲ್ಲಿ ಅಧಿಕವಾದಂತಹ ಪ್ರಯತ್ನದಿಂದಲೇ, ನಿಮಗೆ ಶ್ರಮದಿಂದಲೇ ನೀವೇನನ್ನಾದರೂ ಉದ್ಯೋಗದಲ್ಲಿ ಫಲವನ್ನು ಪಡೆದುಕೊಳ್ಬೇಕು. ಈ ರೀತಿ ಫಲವನ್ನು ಶನಿ ನೀಡುತ್ತಾರೆ. ಅಂದರೆ ಏನಾದರೂ ಬದಲಾವಣೆಗಳು ಆಗುವಂಥದ್ದು, ಈಗಿರುವ ಉದ್ಯೋಗ ಬದಲಾವಣೆ ಆಗುತ್ತೆ, ಅಥವಾ ನಿಮಗೆ ಈ ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗಿ ಉದ್ಯೋಗವನ್ನು ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಟ್ರಾನ್ಸ್ಫರ್ ಆಗ್ಬೋದು. ಈ ರೀತಿ ಫಲವನ್ನು ಇಲ್ಲಿ ಶನಿಗ್ರಹ ನೀಡುತ್ತಾರೆ. ಈ ಮಾಸದಲ್ಲಿ ಶನಿಗ್ರಹದೊಂದಿಗೆ ಶುಕ್ರಗ್ರಹವು ಅದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಶುಕ್ರಗ್ರಹ ನಿಮಗೆ ಒಳ್ಳೆ ಫಲವನ್ನು ನೀಡಿ ಆನಂತರ ಅದರಲ್ಲಿ ಹಾನಿ ಉಂಟು ಮಾಡುವಂತೆ ಇಲ್ಲಿ ಫಲವನ್ನು ನೀಡ್ತಾರೆ. ಏಕೆಂದರೆ ಶುಕ್ರ ಪಂಚಮಾಧಿಪತಿಯಾಗಿ ಒಳ್ಳೆ ಫಲ ನೀಡಿ ವ್ಯಯಸ್ಥಾನಾಧಿಪತಿಯಾಗಿ ಹಾನಿಯನ್ನು ನೀಡ್ತಾರೆ. ಈ ರೀತಿ ಶುಕ್ರಗ್ರಹದ ಫಲವು ನಿಮಗಿದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಜಾಗೃತಿಯನ್ನು ತೆಗೆದುಕೊಳ್ಳಬೇಕು. ಈ ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪ್ರಗತಿ ಫಲವನ್ನು ಶುಕ್ರಗ್ರಹ ನೀಡುತ್ತಾರೆ. ಯಾಕಂದರೆ ಉಚ್ಚನಾಗಿ ಪಂಚಮಾಧಿಪತಿಯಾಗಿ ಉಚ್ಚನಾಗಿ ಕರ್ಮ ದಶಮ ಸ್ಥಾನದಲ್ಲಿ ಅಂದರೆ ಕೇಂದ್ರ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಳ್ಳೆಯ ಫಲವನ್ನು ನೀಡ್ತಾರೆ. ಈ ಮಾಸದಲ್ಲಿ ಶುಕ್ರಗ್ರಹ ಮೇ ಮಾಸದ ನಂತರದಲ್ಲಿ ಲಾಭಸ್ಥಾನದಲ್ಲಿ ಸಂಚಾರ ಮಾಡುವಾಗಲೂ ವಿದ್ಯಾರ್ಥಿಗಳಿಗೆ ವಿದ್ಯೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ. ಈ ರೀತಿ ಈ ಗ್ರಹಗಳು ಇಲ್ಲಿ ಫಲವನ್ನು ನೀಡ್ತಾರೆ. ಹಾಗಾಗಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದರ ಬಗ್ಗೆ ಸರಿಯಾಗಿ ಬುದ್ಧಿಯಿಂದ ಯೋಚನೆ ಮಾಡೋದ್ರಿಂದ ನಿಮಗೆ ಸಕ್ಸಸ್ ಸುಲಭವಾಗಿ ಸಿಗಬಹುದು, ಪ್ರಯತ್ನಕ್ಕೆ ಫಲ ಸಿಗಬಹುದು. ತೃತೀಯ ಸ್ಥಾನದಲ್ಲಿ ಕೇತುಗ್ರಹ ಸಂಚಾರ ಮಾಡೋದ್ರಿಂದ ನಿಮ್ಮ ಒಡ ಹುಟ್ಟಿದವರ ಅಂದರೆ ಸಹೋದರ ಸಂಬಂಧದಲ್ಲಿ
ನಿಮಗೆ ಭಿನ್ನಾಭಿಪ್ರಾಯಗಳು ಇಲ್ಲಿ ಪ್ರಾರಂಭ ಆಗ್ಬೋದು. ಏಕೆಂದರೆ ಅಲ್ಲಿ ಕೇತು ಗ್ರಹ ವರ್ಷ ಪೂರ್ತಿ ಅಲ್ಲಿಯೇ ಸಂಚಾರ ಮಾಡೋದ್ರಿಂದ ಭಿನ್ನಾಭಿಪ್ರಾಯಗಳ ಆರಂಭವೂ ಆಗ್ಬೋದು. ಈ ಎಲ್ಲ ವಿಷಯಗಳಲ್ಲಿ ನೀವು ಹೆಚ್ಚು ಜಾಗೃತಿಯನ್ನು ತೆಗೆದುಕೊಂಡು ನಿಮ್ಮ ಜೀವನಕ್ಕೆ ಸರಿಯಾದಂತಹ ಒಂದು ಕ್ಲಾರಿಟಿಯಿಂದ ಎಫರ್ಟ್ ಹಾಕಿದಾಗ ನಿಮಗೆ ನಿಮ್ಮ ಕಾರ್ಯದಲ್ಲಿ ಗೆಲುವನ್ನು ಪಡೆದುಕೊಳ್ಳಲು ಸುಲಭವಾಗುತ್ತೆ. ಈ ಒಂದು ವಿಷಯದಲ್ಲಿ ಪ್ರಾರಂಭದಲ್ಲಿ ನಿಮಗೆ ಇಲ್ಲಿ ಒಳ್ಳೆಯ ಫಲವನ್ನು ಬುಧ ಗ್ರಹ ನೀಡೋದ್ರಿಂದ ನಿಮಗೆ ಮಾಸದ ಕೊನೆಯಲ್ಲಿ ಇಲ್ಲಿ ಬುಧ ಗ್ರಹ ಅಶುಭವನ್ನು ನೀಡೋದ್ರಿಂದ, ಹಾಗಾಗಿ ಪ್ರಾರಂಭದ ದಿನಗಳೇ ಹೆಚ್ಚು ಎಫರ್ಟನ್ನು, ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನುವಂತಹ ಸಲಹೆಯನ್ನು ನಾನು ನೀಡ್ತಾ ಇದ್ದೇನೆ. ಮಿಥುನ ರಾಶಿಯವರಿಗೆ ಶುಭವಾಗಲಿ. ಕಟಕ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿಯೇ ಕುಜಗ್ರಹ ನೀಚ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಮನಸ್ಸಿನ ಮೇಲೆ ಮುಖ್ಯವಾಗಿ ಈ ಗ್ರಹದ ಪ್ರಭಾವ ಇರುತ್ತೆ. ಅಂದರೆ ಇದ್ದಕ್ಕಿದ್ದಂತೆ ಉದ್ವೇಗಕ್ಕೆ ಒಳಗಾಗುವುದು, ನಿಮ್ಮ ಮನಸ್ಸನ್ನು ದುರ್ಬಲಗೊಳಿಸುವುದು, ಹಾಗೆ ನಿಮಗೆ ಕೋಪ ಬರುವಂತೆ ಮಾಡುವುದು, ಶೀಘ್ರ ಕೋಪ ಬರುವಂತೆ ಆಗುವುದು. ಈ ರೀತಿ ಮನಸ್ಸಿನ ಮೇಲೆ, ಮನಸ್ಸಿನ ಆರೋಗ್ಯದ ಮೇಲೆ ಈ ಗ್ರಹದ ಪ್ರಭಾವ ಇರುತ್ತೆ. ಈ ಗ್ರಹ ನಿಮಗೆ ಪಂಚಮಾಧಿಪತಿಯಾಗಿ, ದಶಮ ಸ್ಥಾನಾಧಿಪತಿಯಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿಯೂ ಕೆಲವು ಕೊರತೆಗಳು ಬರುವಂತೆ ಫಲವನ್ನು ನೀಡ್ತಾ ಇರ್ತಾರೆ. ಯಾಕೆಂದರೆ ನೀಚ ಆಗಿ ಕುಜ ಸಂಚಾರ ಜನ್ಮ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದ. ಆದರೆ ದೊಡ್ಡ ದೊಡ್ಡ ಕೆಲಸ ಮಾಡುವಂತಹ, ಸಂಘಟನೆಯನ್ನು ಮಾಡುವಂತಹ, ಉತ್ತಮವಾದಂಥ ಉನ್ನತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಸೂರ್ಯಗ್ರಹ ದಶಮ ಸ್ಥಾನ ಅಂದರೆ ಮೇಷರಾಶಿಯಲ್ಲಿ ಸಂಚರಿಸೋದ್ರಿಂದ, ಅಲ್ಲಿ ಉಚ್ಚ ಆಗಿ ದಿಗ್ಬಲದಿಂದ ಸಂಚರಿಸೋದ್ರಿಂದ ನಿಮಗೆ ಒಳ್ಳೆಯ ಹೆಸರು, ಗೌರವ, ಪ್ರಶಂಸೆ ಎಲ್ಲವೂ ಬರುವಂತೆ ಸೂರ್ಯಗ್ರಹ ಫಲವನ್ನು ನೀಡ್ತಾರೆ. ಉನ್ನತ ಅಧಿಕಾರ ಯೋಗದಲ್ಲಿ ಇರುವಂತಹ ಅಂದರೆ ಯಾವುದೇ ಸ್ಥಾನದಲ್ಲಿ ನೀವು ಉನ್ನತವಾಗಿ ಉನ್ನತ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದರೆ ಒಳ್ಳೆಯ ಹೆಸರು, ಒಳ್ಳೆಯ ಪ್ರಶಂಸೆ, ಒಳ್ಳೆಯ ಗೌರವ ಬರುವಂತೆ ಸೂರ್ಯಗ್ರಹ ಫಲವನ್ನು ನೀಡುತ್ತಾರೆ. ಈ ಗ್ರಹ ಮೇ ಮಾಸದ 15ನೇ ದಿನಾಂಕದಿಂದ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಆಗ್ತಾರೆ. ಆದರೂ ಅಲ್ಲಿಯೂ ನಿಮಗೆ ಲಾಭದ ಫಲವನ್ನು ನೀಡ್ತಾರೆ. ದ್ವಿತೀಯ ಸ್ಥಾನಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಇಲ್ಲಿ ಧನಾಭಿವೃದ್ಧಿಗೆ ಲಾಭದ ಫಲವನ್ನು ನೀಡ್ತಾರೆ. ಹಾಗೆಯೇ ಬುಧ ಗ್ರಹ ದಶಮದಲ್ಲಿ 23ನೇ ದಿನಾಂಕದವರೆಗೆ ಸಂಚರಿಸಿ ಆ ನಂತರದಲ್ಲಿ ಲಾಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮಗೆ ಹೊರಗಿನಿಂದ ಬರಬಹುದಾದಂತಹ ಲಾಭವು ಅಭಿವೃದ್ಧಿಯಾಗುತ್ತೆ. ಆದರೆ ಧನಾಭಿವೃದ್ಧಿಯ ವಿಷಯದಲ್ಲಿ ಕೇತು ಗ್ರಹ ಮೇ ಮಾಸದ 18ನೇ ದಿನಾಂಕದಿಂದ ನಿಮ್ಮ ದ್ವಿತೀಯ ಕುಟುಂಬ ಧನಸ್ಥಾನಕ್ಕೆ ಕೇತು ಗ್ರಹ ಪ್ರವೇಶ ಆಗಿ ಅಲ್ಲಿ ಸಂಚಾರ ಮಾಡೋದ್ರಿಂದ, ಅಂದರೆ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡುವವರು ನೀವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಕೇತು ಗ್ರಹ ಧನ ನಷ್ಟ ಯೋಗವನ್ನು ನೀಡ್ತಾರೆ. ಏಕೆಂದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮೋಸ ಹೋಗ್ತೀರಾ ನೀವು. ಹೇಗೆ ಅಂದರೆ ನಿಮಗೇನೋ ಅವರು ಕನ್ವಿನ್ಸ್ ಮಾಡಿರ್ತಾರೆ, ಇಲ್ಲ ಇದರಿಂದ ಲಾಭ ಬರುವುದನ್ನು ನಿಮಗೆ ಕೊಡ್ತೇವೆ, ನೀವಿಷ್ಟು ಹಣವನ್ನು ನೀಡಿ, ಅಥವಾ ನೀವು ಕುಟುಂಬದಲ್ಲಿ, ಮುಖ್ಯವಾಗಿ ಕುಟುಂಬದಲ್ಲಿ ಯಾರದು ಕಷ್ಟವನ್ನು ನೋಡಿ ಹಣವನ್ನು ತೆಗೆದುಕೊಡುವಂಥದ್ದು ಅಥವಾ ಸಹಿ ಹಾಕುವಂಥದ್ದು. ಈ ರೀತಿ ಆದಾಗ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬಾಧೆಯಾಗುತ್ತೆ. ಏಕೆಂದರೆ ವರ್ಷ ಪೂರ್ತಿ ಆ ರಾಶಿಯಲ್ಲಿ ನಿಮ್ಮ ಕುಟುಂಬ ಸ್ಥಾನ ಧನಸ್ಥಾನದಲ್ಲಿಯೇ ಕೇತು ಗ್ರಹ ಸಂಚಾರ ಮಾಡೋದ್ರಿಂದ, ಹಾಗಾಗಿ ಈ ವಿಷಯಗಳಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಭಾಗ್ಯಸ್ಥಾನದಲ್ಲಿ ಚತುರ್ಥ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹ ಸಂಚರಿಸ್ತಾ ಇರೋದ್ರಿಂದ ಉಚ್ಚರಾಗಿ ನಿಮ್ಮ ನೆಮ್ಮದಿ, ಗೃಹದ ಸಂಬಂಧಪಟ್ಟಂಥ ವಾತಾವರಣ, ಮಾತೃವಿನಿಂದ ಸುಖ ಇದೆಲ್ಲದರೂ ವೃದ್ಧಿಯಾಗುತ್ತೆ. ಅಂದರೆ ಒಳ್ಳೆಯ ಫಲವನ್ನು ಶುಕ್ರ ಗ್ರಹ ನೀಡ್ತಾರೆ. ಶುಕ್ರನೊಂದಿಗೆ ಶನಿಗ್ರಹ ಅಂದರೆ
ಅಷ್ಟಮಾಧಿಪತಿಯೂ ಆಗಿ ಸಪ್ತಮಾಧಿಪತಿಯೂ ಆಗಿ ಶನಿಗ್ರಹ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು ಶುಕ್ರ ಗ್ರಹದೊಂದಿಗೆ ಯುತಿಯಲ್ಲಿ ಇದ್ದು ನಿಮ್ಮ ಲಾಭಸ್ಥಾನವನ್ನು ಶನಿಗ್ರಹ ವೀಕ್ಷಿಸ್ತಾರೆ. ಹಾಗಾಗಿ ಲಾಭದ ಫಲ ಅಂದರೆ ಅದೃಷ್ಟದಿಂದ ಭಾಗ್ಯದಿಂದ ಲಾಭವನ್ನು ಪಡೆದುಕೊಳ್ಳುವಂತೆ ಇಲ್ಲಿ ಶನಿಗ್ರಹ ಫಲವನ್ನು ನೀಡ್ತಾರೆ. ಸಪ್ತಮಾಧಿಪತಿಯಾಗಿ ಪತಿ ಪತ್ನಿ ವಿಷಯದಲ್ಲಿ ಉತ್ತಮವಾದ ಫಲಗಳನ್ನೇ ನೀಡ್ತಾರೆ. ಅಂದರೆ ಹೊಂದಾಣಿಕೆ ಆಗ್ಬೋದು ಅಥವಾ ನಿಮ್ಮ ನಡುವೆ ಇರುವಂತಹ ಸಂಬಂಧದಲ್ಲಿ ಯಾವುದೇ ವಿಷಯದಲ್ಲಿ ಆಗ್ಬೋದು, ಹೆಚ್ಚು ಸಮಸ್ಯೆಗಳನ್ನು ನೀಡೋದಿಲ್ಲ. ಅಷ್ಟಮ ಸ್ಥಾನಕ್ಕೆ ರಾಹುಗ್ರಹದ ಪ್ರವೇಶವೂ ಆಗೋದ್ರಿಂದ ಅಷ್ಟಮ ಸ್ಥಾನದಲ್ಲಿ ಆಕಸ್ಮಿಕವಾಗಿ ನಡೆಯುವ ವಿಷಯಗಳಿಗೆ ಇಲ್ಲಿ ರಾಹು ಕಾರಕರಾಗ್ತಾರೆ. ಹಾಗಾಗಿ ನಿಮ್ಮ ಪ್ರತಿ ಕೆಲಸಗಳ ಮೇಲೆಯೂ ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ಪಂಚಮಾಧಿಪತಿಯಾದಂತಹ ಕುಜಗ್ರಹ ನೀಚ ಆಗಿ ನವಮ ಅಂದರೆ ಹೈಯರ್ ಎಜುಕೇಷನನ್ನು ಸೂಚಿಸುವಂತಹ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ಮೇ ಮಾಸದ ಮಧ್ಯಭಾಗದಿಂದ 12ನೇ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಹೆಚ್ಚಿನ ಎಫರ್ಟನ್ನು ಹಾಕಬೇಕಾಗುತ್ತೆ ವಿದ್ಯಾರ್ಥಿಗಳು. ಅಲ್ಲಿಯವರೆಗೆ ಗುರು ಲಾಭದಲ್ಲಿ ಸಂಚರಿಸೋದ್ರಿಂದ ವಿದ್ಯಾರ್ಥಿಗಳಿಗೂ ಒಳ್ಳೆ ಫಲ ಸಿಗ್ತಾ ಇರುತ್ತೆ. ಆ ನಂತರದಲ್ಲಿ ಗುರು 12ನೇ ಮನೆಗೆ ಪ್ರವೇಶ ಆಗಿ ಸಂಚಾರ ಮಾಡೋದ್ರಿಂದ ಎಫರ್ಟ್ ಜಾಸ್ತಿ ಹಾಕಬೇಕಾಗುತ್ತೆ. ಅದರಿಂದ ನಿಮ್ಮ ವಿದ್ಯಾರ್ಥಿಯ ಜೀವನವನ್ನು ನೀವು ಸರಿಯಾಗಿ ರಕ್ಷಣೆ ಮಾಡಿಕೊಂಡು ನಿಭಾಯಿಸಿಕೊಂಡು ಪ್ರಗತಿಯತ್ತ ನೀವು ಮುಂದುವರಿಬೇಕಾಗುತ್ತೆ. ಷಷ್ಠಾಧಿಪತಿಯಾಗಿ ಗುರುಗ್ರಹ ವ್ಯಯಸ್ಥಾನದಲ್ಲಿ ಸಂಚರಿಸೋದ್ರಿಂದ ಅಧಿಕವಾದಂತಹ ಖರ್ಚುಗಳಾಗುತ್ತೆ. ಸತ್ಕರ್ಮಗಳಿಗೆ ಅಂದರೆ ಯಾರಾದರೂ ಅನಾರೋಗ್ಯದವರು ಇದ್ದಾಗ ಅವರಿಗೆ ಹಣವನ್ನು ನೀಡುವಂಥದ್ದು, ಆಸ್ಪತ್ರೆಯ ಖರ್ಚಿಗೆ ಹಣವನ್ನು ನೀಡುವಂಥದ್ದು, ಈ ರೀತಿ ಇಲ್ಲಿ ಖರ್ಚುಗಳನ್ನು ಒಳ್ಳೆಯ ಕಾರ್ಯಗಳಿಗಾಗಿ ಗುರುಗ್ರಹ ಹೆಚ್ಚು ಅಧಿಕವಾದ ಖರ್ಚಿನ ಫಲವನ್ನು 12ನೇ ಸ್ಥಾನದಲ್ಲಿ ನೀಡ್ತಾರೆ. ಉತ್ತಮ ಕಾರ್ಯಗಳಿಗಾಗಿ ಖರ್ಚು, ಈ ರೀತಿ ಫಲಗಳು ಕಟಕ ರಾಶಿಯವರಿಗೆ ಮುಂದುವರಿಯಲಿದೆ. ಏಕೆಂದರೆ ಗುರುಗ್ರಹ 1 ವರ್ಷದವರೆಗೂ ಆ ಸ್ಥಾನದಲ್ಲಿಯೇ ಸಂಚರಿಸೋದ್ರಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಏರ್ಪಾಡಾಗುತ್ತೆ. ಯಾಕಂದರೆ ದ್ವಿತೀಯ ಸ್ಥಾನದಲ್ಲಿ ಕೇತುಗ್ರಹ ಸಂಚಾರ ಮಾಡೋದ್ರಿಂದ ಈ ಎಲ್ಲ ವಿಷಯಗಳಲ್ಲಿ ನೀವು ಜಾಗೃತಿಯನ್ನು ತೆಗೆದುಕೊಂಡು ನಿಮ್ಮ ಜೀವನಕ್ಕೆ ಸರಿಯಾದಂತಹ ಕ್ಲಾರಿಟಿಯಿಂದ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯೋದ್ರಿಂದ ನಿಮಗೆ ಭವಿಷ್ಯದಲ್ಲಿ ಇದರ ಫಲಗಳು ನಿಮಗೆ ಪ್ರಗತಿಯಾಗಿ ಸಿಗಲಿವೆ. ಹಾಗಾಗಿ ಕಟಕ ರಾಶಿಯವರು ಜಾಗೃತಿಯನ್ನು ತೆಗೆದುಕೊಳ್ಳಿ. ವ್ಯಯಸ್ಥಾನಾಧಿಪತಿಯಾದಂತಹ ಬುಧಗ್ರಹ ಲಾಭಸ್ಥಾನದಲ್ಲಿ ಈ ಮಾಸದ ಕೊನೆಯ ವಾರದಲ್ಲಿ ಸಂಚಾರ ಮಾಡೋದ್ರಿಂದ ಹೊರಗಿನ ಜನರಿಂದ ಲಾಭವನ್ನು ಪಡೆದುಕೊಳ್ತೀರಾ. ಬುಧಗ್ರಹ ಲಾಭಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ 23ನೇ ದಿನಾಂಕದಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡ್ತಾರೆ. ಈ ಎಲ್ಲ ವಿಷಯಗಳಲ್ಲಿಯೂ ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಮುಂದಿನ ಭವಿಷ್ಯಕ್ಕೆ ಸರಿಯಾದಂತಹ ಜೀವನ ನಿರ್ಮಾಣ ಆಗುತ್ತೆ. ಕಟಕ ರಾಶಿಯವರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಫಲಗಳು ವೃದ್ಧಿಯಾಗಲಿ, ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ಶುಭವಾಗಲಿ. ಸಿಂಹರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಸೂರ್ಯಗ್ರಹ ನವಮ ಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಉಚ್ಚ ಆಗಿ ಸಂಚಾರ ಮಾಡುವುದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾದಂತಹ ಫಲವನ್ನು ನೀಡ್ತಾರೆ. ಅಂದರೆ ವಿಪರೀತವಾದಂತಹ ಧೈರ್ಯ, ಧಾರ್ಮಿಕ ಭಾವನೆ ಹೆಚ್ಚಾಗುತ್ತೆ, ಆಧ್ಯಾತ್ಮಿಕವಾದಂತಹ ಪ್ರಗತಿಯು ಆಗುತ್ತೆ. ಈ ರೀತಿ ಸೂರ್ಯಗ್ರಹ ಫಲವನ್ನು ನೀಡುತ್ತಾರೆ. ಆದರೆ ಈ ವಿಪರೀತವಾದಂತಹ ಧೈರ್ಯ, ಆತ್ಮವಿಶ್ವಾಸದಿಂದ
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೇಜವಾಬ್ದಾರಿಯಿಂದ ನೀವು ವರ್ತಿಸುವಂತೆ ಇಲ್ಲಿ ಫಲವೂ ಸಿಗಬಹುದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಿಂಹರಾಶಿಯವರು ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಅಂದರೆ ಇಲ್ಲಿ ವಿವೇಚನೆ ಮತ್ತು ಬುದ್ಧಿ ಬಹಳ ಮುಖ್ಯವಾಗುತ್ತೆ. ಕೇತು ಗ್ರಹ ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಆಧ್ಯಾತ್ಮವಾದ ಪ್ರಗತಿ, ನಿಮಗೆ ಈ ಪ್ರಗತಿಗೆ ಒಳ್ಳೆಯ ಫಲವನ್ನು ಕೇತು ಗ್ರಹ ನೀಡುತ್ತಾರೆ. ಬುದ್ಧಿ ವಿವೇಚನೆ ಇಲ್ಲಿ ನಿಮಗೆ ಚೆನ್ನಾಗಿ ವರ್ಕ್ ಮಾಡಬೇಕಂದ್ರೆ ನೀವು ಕೇತುಗ್ರಹದ ಅಭಿಮಾನ ದೇವತೆಯಾದಂತಹ ಶ್ರೀ ಮಹಾಗಣಪತಿಯ ಪೂಜೆಯನ್ನು ನೀವು ನಿತ್ಯಲೂ ಮಾಡೋದ್ರಿಂದ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರಥಮ ಪೂಜೆಯನ್ನು ಶ್ರೀ ಗಣೇಶನಿಗೆ ಸಲ್ಲಿಸಲಾಗುತ್ತೆ. ಅದರ ಪ್ರಕಾರವಾಗಿ ಎಲ್ಲರ ಮನೆಯಲ್ಲಿಯೂ ಗಣಪತಿ ಪೂಜೆ, ಗಣಪತಿ ಮಂತ್ರ ಪಠನೆಗಳನ್ನು ಮಾಡಿಯೇ ಮಾಡ್ತಾರೆ. ಹಾಗಾಗಿ ನೀವು ಸಿಂಹರಾಶಿಯವರು ನಿತ್ಯಲೂ ಗಣಪತಿ ಅಷ್ಟೋತ್ತರವನ್ನು ಪಠಿಸಿಯೇ ಮನೆಯಿಂದ ಹೊರಗೆ ಹೋಗುವ ಅಭ್ಯಾಸವನ್ನು ನೀವು ಮಾಡಿಕೊಂಡಲ್ಲಿ ನಿಮ್ಮ ಬುದ್ಧಿ ಮತ್ತು ವಿವೇಚನೆ ಸರಿಯಾಗಿ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತೆ. ಅಂದರೆ ಯಾವ ಕೆಲಸದಲ್ಲಿಯೂ ಏನು ಅದೃಷ್ಟದಿಂದಲೋ ಅಥವಾ ನಿಮ್ಮ ಓವರ್ ಕಾನ್ಫಿಡೆನ್ಸಿಂದನೋ ಏನು ತಪ್ಪಾಗಬಾರ್ದು. ಬುದ್ಧಿ ಅಲ್ಲಿ ಸರಿಯಾಗಿ ವರ್ಕ್ ಆಗಬೇಕು. ಹಾಗಾಗಿ ನಿತ್ಯ ಗಣಪತಿ ಅಷ್ಟೋತ್ತರವನ್ನು ಪಠನೆ ಮಾಡಿ. ಮತ್ತು ತೃತೀಯ ಸ್ಥಾನಾಧಿಪತಿಯಾಗಿ ಶುಕ್ರ ಗ್ರಹ ಅಷ್ಟಮದಲ್ಲಿ ಉಚ್ಚ ಆಗಿ ಶನಿಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಧೈರ್ಯ ಇರುತ್ತೆ. ವಿಪರೀತವಾದಂತಹ ಒಳಮನಸ್ಸಿನ ಧೈರ್ಯವಿದ್ದರೂ ಏಕೋ ಆತಂಕ, ಭಯ ನಿಮ್ಮಲ್ಲಿ ನಿರ್ಮಾಣ ಆಗ್ತಾ ಇರುತ್ತೆ. ಮತ್ತು ಸಹೋದರರ ಸಂಬಂಧಪಟ್ಟಂತೆ ಕಷ್ಟಗಳು, ಸಹೋದರ ಸಂಬಂಧದಲ್ಲಿ ಕಷ್ಟಗಳು ಏರ್ಪಾಡಾಗುತ್ತೆ. ಸಪ್ತಮಾಧಿಪತಿಯಾಗಿ ಶನಿಗ್ರಹ ಅಷ್ಟಮದಲ್ಲಿ ಇರೋದ್ರಿಂದ ಪತಿ ಪತ್ನಿ ವಿಷಯಗಳಲ್ಲಿಯೂ ಸಮಸ್ಯೆಗಳು, ಈಗಾಗಲೇ ಬಹಳಷ್ಟು ಜನರಿಗೆ ಸಮಸ್ಯೆಗಳ ಆರಂಭ ಆಗಿದೆ. ಅಷ್ಟಮದಲ್ಲಿ ಪಾಲುದಾರಿಕೆ ಸಂಬಂಧಪಟ್ಟಂತೆ ಶನಿಗ್ರಹ ಅಷ್ಟಮದಲ್ಲಿರೋದ್ರಿಂದ ವ್ಯಾಪಾರ ವ್ಯವಹಾರವನ್ನು ಮಾಡುವಂತಹ ಸ್ವಂತ ವ್ಯವಹಾರ ಮಾಡುವವರಿಗೆ ಇಲ್ಲಿ ಕಷ್ಟ, ಜೀವನ ಕಷ್ಟವಾಗುತ್ತೆ. ಪತಿ ಪತ್ನಿ ಈ ಸಂಬಂಧದಲ್ಲಿಯೂ ಬಹಳಷ್ಟು ಸಮಸ್ಯೆಗಳಿಂದ ಇಲ್ಲಿ ನಿಮ್ಮ ಜೀವನ ಕೆಲವು ತಪ್ಪು ನಿರ್ಧಾರಗಳಿಗೆ ಗುರಿಯಾಗುತ್ತೆ. ಹಾಗಾಗಿ ನೀವು ತಪ್ಪು ನಿರ್ಧಾರಗಳನ್ನು ಮಾಡಬಾರ್ದು ಅನ್ನೋದಾದರೆ ನೀವು ನಿತ್ಯ ಗಣಪತಿ ಅಷ್ಟೋತ್ತರವನ್ನು ಪಠನೆ ಮಾಡಿ ಮತ್ತು ನಿತ್ಯ ಹನುಮಾನ್ ಚಾಲಿಸ ಪಠನೆ ಮಾಡಿ ನಿತ್ಯಲೂ ನೀವು ಧರ್ಮದಿಂದ ನಡೆದುಕೊಳ್ಳೋದ್ರಿಂದ, ದಾನ ಧರ್ಮವನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ವೃದ್ಧಿಸಲ್ಪಡುತ್ತೆ. ಶನಿಯ ಸಂಬಂಧಪಟ್ಟಂತೆ ಪರಿಹಾರದ ವಿಡಿಯೋದಲ್ಲಿ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಅದನ್ನು ಸರ್ಚ್ ಮಾಡಿ ನೋಡಿ ಅದರಂತೆ ನೀವು ಪರಿಹಾರಗಳನ್ನು ಮಾಡಿಕೊಳ್ಳಿ. ಬುಧ ಗ್ರಹ ದ್ವಿತೀಯ ಸ್ಥಾನಾಧಿಪತಿಯಾಗಿ ಭಾಗ್ಯಸ್ಥಾನ ಮತ್ತು ದಶಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಕ್ಕೆ ಧನಾಭಿವೃದ್ಧಿಯ ಫಲವನ್ನು ಈ ಮಾಸದಲ್ಲಿ ನೀಡ್ತಾರೆ. ಸೂರ್ಯಗ್ರಹ ಮೇ ಮಾಸ ಮತ್ತು ಜೂನ್ ಮಾಸದಲ್ಲಿ, ಜುಲೈ ಮಾಸದ ಮಧ್ಯಭಾಗದವರೆಗೂ ಒಳ್ಳೆಯ ಸ್ಥಾನಗಳಲ್ಲಿ ಸಂಚರಿಸೋದ್ರಿಂದ ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚು ಇರುತ್ತೆ. ಇಲ್ಲಿ ಸೂರ್ಯಗ್ರಹ ಒಳ್ಳೆ ಫಲವನ್ನು ನೀಡ್ತಾ ಇರ್ತಾರೆ. ವಿದ್ಯಾರ್ಥಿಗಳಿಗೆ ಇಲ್ಲಿ ಕುಜಗ್ರಹ ನೀಚ ಆಗಿರೋದ್ರಿಂದ, ಅಂದರೆ ಹೈಯರ್ ಸ್ಟಡೀಸ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಈ ಮಾಸದಲ್ಲಿ ಒಳ್ಳೆಯ ಫಲಗಳು ಬರುವುದಿಲ್ಲ. ಆದರೆ ಪಂಚಮಾಧಿಪತಿಯಾದಂತಹ ಗುರುಗ್ರಹ ಲಾಭಸ್ಥಾನದಲ್ಲಿ ಸಂಚರಿಸೋದ್ರಿಂದ PU ಹಂತದಲ್ಲಿ, ಪದವಿ ಹಂತದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲವನ್ನು ಈ ಗ್ರಹ ನೀಡ್ತಾರೆ. ಈ ಗ್ರಹದಿಂದ ಅನೇಕ ರೀತಿಯ ಲಾಭದ ಫಲಗಳು ನಿಮಗೆ ವೃದ್ಧಿಯಾಗುತ್ತೆ. ಅಂದರೆ ವಿದ್ಯೆ, ಸಂತಾನ ಮತ್ತು ಇನ್ನಿತರ ಯಾವುದೇ ವಿಷಯಗಳಿಗೂ
ದೈವ ಕೆಲಸ ಕಾರ್ಯಗಳಾಗ್ಬೋದು ಅಥವಾ ಶುಭ ಕಾರ್ಯಗಳಾಗ್ಬೋದು, ಇದೆಲ್ಲದರ ಪ್ರಕಾರವಾಗಿ ಗುರುಗ್ರಹ ಲಾಭದಲ್ಲಿ ಸಂಚರಿಸೋದ್ರಿಂದ ನಿಮಗೆ ಒಳ್ಳೆಯ ಫಲವನ್ನು ನೀಡ್ತಾರೆ. ಆದರೆ ಈ ಅಷ್ಟಮದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವು ವಿಘ್ನಗಳು, ಕೆಲವು ಅಪಾಯಗಳು, ನಿಮಗೆ ಕಷ್ಟಗಳು, ನಷ್ಟಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಪರಿಹಾರ ಬಹಳ ಮುಖ್ಯವಾಗುತ್ತೆ. ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ಮಾಡಿದರೆ ಯಾವುದೇ ಇಲ್ಲಿ ಕೆಟ್ಟ ಫಲಗಳು ನಿಮಗೆ ಸಿಗೋದಿಲ್ಲ. ಬಹಳ ಮುಖ್ಯವಾಗಿ ಅಷ್ಟಮ ಶನಿ ಕಾಲದಲ್ಲಿ ಮನುಷ್ಯನಿಗೆ ತಾಳ್ಮೆ ಇರಬೇಕಾಗುತ್ತೆ. ಆದರೆ ಅವರ ಬುದ್ಧಿ ವಿಕಾರಗೊಳ್ಳುವಂತೆ ಇಲ್ಲಿ ಈ ಗ್ರಹ ಫಲವನ್ನು ನೀಡ್ತಾ ಇರ್ತಾರೆ. ಆ ಬುದ್ಧಿ ಆ ರೀತಿ ವರ್ಕ್ ಆಗೋದ್ರಿಂದ ಇಲ್ಲಿ ಕೆಟ್ಟ ಫಲಗಳಿಗೆ ನೀವೇ ಕಾರಣವಾಗ್ತೀರಾ. ಇಲ್ಲಿ ಗ್ರಹ ಕಾರಣ ಆಗುತ್ತೆ ಅನ್ನೋದಕ್ಕಿಂತ ನೀವೇ ಕಾರಣ ಆಗ್ತೀರಾ. ಹಾಗಾಗಿ ನಮ್ಮ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ನಾವು ನಡೆಸಬೇಕಾಗುತ್ತೆ. ಅಂದರೆ ಈ ಒಂದು ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ ಯಾರಾದರೂ ಹೇಳಿರ್ತಾರೆ ನಿಮಗೆ, ಗುರು ಹಿರಿಯರು ಸಲಹೆಯನ್ನು ಕೊಟ್ಟಿರ್ತಾರೆ, ಆದರೆ ಅದೇ ನಿರ್ಧಾರವನ್ನು ತೆಗೆದುಕೊಳ್ತೀರಾ, ಈ ರೀತಿ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಮುಖ್ಯವಾಗಿ ಗುರು ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳೋದ್ರಿಂದ ಸಿಂಹರಾಶಿಯವರು ನಿಮ್ಮ ಮುಂದಿನ ಜೀವನದ ಭವಿಷ್ಯವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳಬಹುದು. ಚತುರ್ಥ ಸ್ಥಾನಾಧಿಪತಿಯಾಗಿ ಕುಜಗ್ರಹ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಅಧಿಕವಾದಂತಹ ಖರ್ಚುಗಳ ವಿಷಯದಲ್ಲಿ ಯೋಚನೆ ಮಾಡದೆ ಖರ್ಚು ಮಾಡ್ತೀರಾ, ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಈ ರೀತಿಯಲ್ಲಿ ಕುಜ ಫಲವನ್ನು ನೀಡ್ತಾರೆ. ಚತುರ್ಥ ಸ್ಥಾನ ಅಂದರೆ ಭೂಮಿ, ಆಸ್ತಿ, ನೆಮ್ಮದಿ, ಮಾತೃಸುಖ, ಈ ವಿಷಯಗಳನ್ನು ಅಲ್ಲಿ ನೋಡೋದ್ರಿಂದ ಈ ಎಲ್ಲ ವಿಷಯಗಳಿಗೂ ಕೊರತೆಯಾಗುತ್ತೆ. ಮೇ ಮಾಸದ ನಂತರದಲ್ಲಿ ಜೂನ್ ಮಾಸದಲ್ಲಿ ಕುಜಗ್ರಹ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ನಿಮಗೆ ಈ ವಿಷಯಗಳಲ್ಲಿ ಫಲಗಳಲ್ಲಿ ಬದಲಾವಣೆ ಆಗಲಿದೆ. ಹಾಗಾಗಿ ಈ ಮಾಸದಲ್ಲಿ ಮುಖ್ಯ ಮನೆಯ ವಿಷಯಗಳ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಆಸ್ತಿ ವಿಷಯಗಳನ್ನು ನಿರ್ಧಾರ ತೆಗೆದುಕೊಳ್ಬಾರ್ದು. ಅಂದರೆ ಆಸ್ತಿ ಮಾರಾಟ ಮಾಡುವ ನಿರ್ಧಾರಗಳು ಅಥವಾ ತೆಗೆದುಕೊಳ್ಳುವ ನಿರ್ಧಾರಗಳಿಗೂ ಈ ಮಾಸವು ಒಳ್ಳೆಯ ಕಾಲ ಆಗಿರೋದಿಲ್ಲ. ಸಿಂಹರಾಶಿಯವರಿಗೆ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಸರಿಯಾದಂತಹ ರೀತಿಯಲ್ಲಿ ರೂಪಿಸಿಕೊಳ್ಳುವುದು ನಿಮ್ಮದೇ ಕರ್ತವ್ಯ ಆಗಿದೆ. ನಿಮ್ಮ ಅಭಿವೃದ್ಧಿಯನ್ನು ನೀವೇ ಮಾಡಿಕೊಳ್ಬೇಕಾಗಿದೆ. ಪ್ರತಿಯೊಬ್ಬರೂ ಇಂತಹ ಒಂದು ಆಲೋಚನೆಯಿಂದ ಒಳ್ಳೆಯ ಪ್ರಯತ್ನವನ್ನು ಪಡಿ, ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಸಿಂಹರಾಶಿಯವರಿಗೆ ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಬುಧಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಶೀಘ್ರವಾಗಿ ಆಗ್ತಾ ಇರೋದಿಲ್ಲ, ಸುಲಭವಾಗಿ ಆಗ್ತಾ ಇರೋದಿಲ್ಲ. ಬಹಳ ಎಫರ್ಟ್ ಹಾಕಬೇಕಾಗುತ್ತೆ. ಕಷ್ಟಪಟ್ಟ ನಂತರವೇ ಅಡೆತಡೆಗಳ ನಂತರವೇ ನಿಮಗೆ ಇಲ್ಲಿ ಕಾರ್ಯಾನುಕೂಲಗಳು ಆಗುವಂತೆ ಇಲ್ಲಿ ಫಲ ಸಿಗ್ತಾ ಇರುತ್ತೆ. ದಶಮಾಧಿಪತಿ ಕರ್ಮಸ್ಥಾನಾಧಿಪತಿಯು ಬುಧಗ್ರಹವೇ ಆಗಿರೋದ್ರಿಂದ ಎಲ್ಲ ಉದ್ಯೋಗದಲ್ಲಿಯೂ ನಿಮಗೆ ಬಹಳ ಎಫರ್ಟ್ ಹಾಕಿದ ನಂತರವೇ ನಿಮಗೆ ಕಾರ್ಯಗಳು ಮುಂದುವರಿಯುವಂತೆ ಆಗ್ತಾ ಇರುತ್ತೆ. ಕಷ್ಟ ಆಗ್ತಾ ಇರುತ್ತೆ. ಆದರೆ 23ನೇ ದಿನಾಂಕ, ಮೇ ಮಾಸದ 23ನೇ ದಿನಾಂಕದ ನಂತರದಲ್ಲಿ ಬುಧಗ್ರಹ ವೃಷಭ ರಾಶಿಯಲ್ಲಿ ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಈ ಎಲ್ಲ ವಿಷಯಗಳಲ್ಲಿ ಪ್ರಗತಿ ನಿಮಗೆ ಆಗುತ್ತೆ. ಅಂದರೆ ಒಳ್ಳೆ ಫಲಗಳ ಆರಂಭ ಆಗುತ್ತೆ. ಸುಲಭವಾಗಿ ಅದೃಷ್ಟದಿಂದ ಕಾರ್ಯಾನುಕೂಲಗಳು ಆಗುತ್ತೆ. ನಿಮ್ಮ ಜನ್ಮರಾಶಿಯಲ್ಲಿ ಕೇತುಗ್ರಹದ ಸಂಚಾರವು ಮೇ ಮಾಸದ 18ನೇ ದಿನಾಂಕದವರೆಗೆ ಇರಲಿದ್ದು, ಆ ನಂತರದಲ್ಲಿ ಕೇತುಗ್ರಹ ನಿಮ್ಮ ಕನ್ಯಾ ರಾಶಿಯಿಂದ ಇಲ್ಲಿ ಸಿಂಹರಾಶಿಗೆ ಪ್ರವೇಶ ಆಗೋದ್ರಿಂದ ಕೆಲವು ವಿಷಯಗಳಿಂದ ಮುಕ್ತರಾಗ್ತೀರಾ. ಅಂದರೆ ಇಲ್ಲಿ ಕೇತುಗ್ರಹದ ಸಂಚಾರದಿಂದ ನಿಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ,
ನಿಮಗೆ ಕೆಲವು ಸಂಬಂಧಗಳಲ್ಲಿ ಬೇರ್ಪಡಿಸುವಿಕೆ ಈ ರೀತಿ ಆಗಿದ್ದಲ್ಲಿ ಆ ಎಲ್ಲ ವಿಷಯಗಳಿಂದ ಈಗ ಏನು ತೊಂದರೆ ಆಗ್ತಾ ಇರುತ್ತೆ ಅದು ಇನ್ನು ಮುಂದಿನ ದಿನಗಳಲ್ಲಿ ಆಗೋದಿಲ್ಲ. ಇಲ್ಲಿ ದ್ವಿತೀಯ ಸ್ಥಾನಾಧಿಪತಿಯಾಗಿ ಶುಕ್ರ ಗ್ರಹ ಭಾಗ್ಯಸ್ಥಾನಾಧಿಪತಿಯಾಗಿ ಸಪ್ತಮದಲ್ಲಿ ಸಂಚರಿಸೋದ್ರಿಂದ ವ್ಯಾಪಾರ ವ್ಯವಹಾರ ಮಾಡುವಂತಹ ಪಾಲುದಾರಿಕೆ, ಈ ಉದ್ಯೋಗ ಮಾಡುವಂಥವರಿಗೆ ಧನಾಭಿವೃದ್ಧಿ ಆಗ್ತಾ ಇರುತ್ತೆ. ಆದರೆ ಧನಾಭಿವೃದ್ಧಿ ಆದ ತಕ್ಷಣ ಖರ್ಚು ಮಾಡುವಂತೆ ಇಲ್ಲಿ ನಿಮ್ಮ ಮನಸ್ಸು ಬರುತ್ತೆ. ಯಾಕೆಂದರೆ ಆ ಸ್ಥಾನವನ್ನು ಕುಜಗ್ರಹವು ವೀಕ್ಷಣೆ ಮಾಡ್ತಾ ಇರೋದ್ರಿಂದ, ಕುಜ ನೀಚ ಆಗಿ ಆ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಈ ರೀತಿಯಲ್ಲಿ ತಕ್ಷಣ ಖರ್ಚಾಗುವಂತೆ ಫಲವನ್ನು ಇಲ್ಲಿ ನೀಡ್ತಾರೆ ಗ್ರಹಗಳು. ಹಾಗಾಗಿ ಇದರ ಬಗ್ಗೆ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಕುಟುಂಬ ಸ್ಥಾನಾಧಿಪತಿಯಾಗಿ ಶುಕ್ರ ಗ್ರಹ ಸಪ್ತಮದಲ್ಲಿ ಸಂಚರಿಸೋದ್ರಿಂದ ಮತ್ತು ಆ ಸ್ಥಾನವನ್ನು ಗುರುಗ್ರಹ ಮೇ ಮಾಸದ ಮಧ್ಯಭಾಗದಿಂದ ವೀಕ್ಷಣೆ ಮಾಡೋದ್ರಿಂದ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳಿರೋದಿಲ್ಲ, ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರ. ಕುಜ ವೀಕ್ಷಣೆ ಮಾಡಿದ್ರು ಇಲ್ಲಿ ಗುರುವು ದೃಷ್ಟಿಸೋದ್ರಿಂದ ಒಳ್ಳೆಯ ಫಲಗಳು ಆರಂಭ ಆಗುತ್ತೆ. ಅಂದರೆ ಚತುರ್ಥ ಸ್ಥಾನವನ್ನು ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ಗೃಹ ಸಂಬಂಧಪಟ್ಟಂತೆ, ಮಾತೃ ಸಂಬಂಧಪಟ್ಟಂತೆ, ಭೂಮಿ ಆಸ್ತಿ ಈ ಸಂಬಂಧಪಟ್ಟಂತೆ ಇಲ್ಲಿ ಒಳ್ಳೆಯ ಫಲವನ್ನು ಗುರುಗ್ರಹ ವೀಕ್ಷಿಸೋದ್ರಿಂದ ಒಳ್ಳೆಯ ಫಲವನ್ನು ಪಡೆದುಕೊಳ್ತೀರ. ತಾಯಿಯ ಸಹಕಾರ, ಗೃಹದ ಮನೆಯ ಸಹಕಾರವು ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿಯಿಂದ ಇರುವಂತೆ ಇಲ್ಲಿ ಗ್ರಹಗಳು ಫಲವನ್ನು ನೀಡ್ತಾರೆ. ಸಪ್ತಮದಲ್ಲಿ ಷಷ್ಠಾಧಿಪತಿಯಾಗಿ ಶನಿಗ್ರಹ ಸಂಚಾರ ಮಾಡೋದ್ರಿಂದ ಪತ್ನಿಯೊಂದಿಗೆ ಯಾವುದೇ ಒಂದು ಬಾಂಧವ್ಯದಲ್ಲಿ ಕಷ್ಟ ಆಗ್ಬೋದು, ಸಮಸ್ಯೆಗಳು ಉತ್ಪತ್ತಿಯಾಗ್ಬೋದು. ಇದರ ಬಗ್ಗೆ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗಿದೆ. ಪಂಚಮಾಧಿಪತಿಯಾಗಿ ಶನಿಗ್ರಹ ವಿದ್ಯೆಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಏಕೆಂದರೆ ನವಮಾಧಿಪತಿ ಶುಕ್ರ ಗ್ರಹದೊಂದಿಗೆ ಆ ಸ್ಥಾನದಲ್ಲಿ ಸಪ್ತಮದಲ್ಲಿ ಸಂಚರಿಸ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಿಲ್ಲ. ಭಾಗ್ಯಸ್ಥಾನದಲ್ಲಿ ಮೇ ಮಾಸದ ಮಧ್ಯಭಾಗದವರೆಗೂ ಗುರುಬಲವು ಇರೋದ್ರಿಂದ, ಭಾಗ್ಯದಲ್ಲಿ ಗುರುಗ್ರಹವು ಸಂಚರಿಸೋದ್ರಿಂದ, ಆ ನಂತರದಲ್ಲಿ ದಶಮ ಕರ್ಮಸ್ಥಾನದಲ್ಲಿ ಸಂಚರಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಮಸ್ಯೆಗಳಿಲ್ಲ. ನೀವೇನು ಎಫರ್ಟ್ ಹಾಕ್ತಾ ಇದ್ದೀರಾ ಅದಕ್ಕೆ ನಿಮಗೆ ಒಳ್ಳೆಯ ಫಲ, ಒಳ್ಳೆಯ ಫಲಿತಾಂಶಗಳೇ ಸಿಗುವಂತೆ ಇಲ್ಲಿ ಗ್ರಹಗಳು ಫಲವನ್ನು ನೀಡ್ತಾರೆ. ಆದರೆ ಪ್ರಾರಂಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಪ್ರಯತ್ನದ ನಂತರವೇ ನಿಮಗೆ ಇಲ್ಲಿ ಮುಂದುವರಿಯುವಂತೆ ಬುಧಗ್ರಹ ರಾಶ್ಯಾಧಿಪತಿಯಾಗಿ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ಈ ರೀತಿ ಫಲಗಳು ಸಿಗ್ತಾ ಇರುತ್ತೆ. ವ್ಯಯಾಧಿಪತಿಯಾಗಿ ಸೂರ್ಯಗ್ರಹ ಅಷ್ಟಮದಲ್ಲಿ ಉಚ್ಚ ಆಗಿ ಸಂಚರಿಸೋದ್ರಿಂದ ಖರ್ಚಿನ ವಿಷಯದಲ್ಲಿ ಸಮಸ್ಯೆಗಳು ಇರುತ್ತೆ. ಷಷ್ಠ ಸ್ಥಾನದಲ್ಲಿ ರಾಹುಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ಇಲ್ಲಿ ಶತ್ರುಗಳಿಂದ ನಿಮಗೆ ಜಯ, ಶತ್ರುಗಳ ರಹಸ್ಯವನ್ನು ತಿಳಿದುಕೊಳ್ಳೋದ್ರಿಂದ, ಅಂದರೆ ಮೇ ಮಾಸದ 18ರ ನಂತರದಲ್ಲಿ ಈ ಒಂದು ಸ್ಥಾನಕ್ಕೆ ರಾಹುಗ್ರಹದ ಪ್ರವೇಶ ಆಗುತ್ತೆ. ಮತ್ತು ಷಷ್ಠಾಧಿಪತಿಯಾಗಿ ಸಪ್ತಮದಲ್ಲಿ ಶನಿಗ್ರಹ ಸಂಚರಿಸೋದ್ರಿಂದ ಶತ್ರುಗಳಿಂದ ಜಯ ಅನ್ನುವಂಥ ಫಲವನ್ನು ಇಲ್ಲಿ ಈ ಗ್ರಹಗಳು ನೀಡ್ತಾರೆ. ದಶಮ ಕರ್ಮಸ್ಥಾನದಲ್ಲಿ ಗುರುಗ್ರಹ ಪ್ರವೇಶ ಆಗಿ ಅಲ್ಲಿ ಸಂಚರಿಸೋದ್ರಿಂದ ಮತ್ತು ಮಧ್ಯಭಾಗದವರೆಗೆ ಭಾಗ್ಯದಲ್ಲಿ ಸಂಚರಿಸೋದ್ರಿಂದ ವೃತ್ತಿ ಆಗ್ಬೋದು, ವಿದ್ಯೆ ಆಗ್ಬೋದು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು, ಉನ್ನತವಾದಂತಹ ಯಾವುದೇ ಸ್ಥಾನಗಳಲ್ಲಿ ಆಗ್ಬೋದು, ಗೌರವ ಪ್ರಶಂಸೆಯನ್ನು ಪಡೆದುಕೊಳ್ಳುವಂತೆ ಇಲ್ಲಿ ಗುರುಗ್ರಹ ಫಲವನ್ನು ನೀಡ್ತಾರೆ. ಸಮಾಜದಲ್ಲಿ ಅಂತಸ್ತಿಗೆ ಇಲ್ಲಿ ಹೆಚ್ಚು ಉನ್ನತಿಗಾಗಿ ಹೆಚ್ಚು ಪ್ರಯತ್ನವನ್ನು ನೀವು ಪಟ್ಟು ಆನಂತರ ಒಳ್ಳೆ ಗೌರವವನ್ನು ಪಡೆದುಕೊಳ್ಳುವಂತೆ ಇಲ್ಲಿ ಗುರುಗ್ರಹವು ಫಲವನ್ನು ನೀಡ್ತಾರೆ. ಕನ್ಯಾ ರಾಶಿಯವರಿಗೆ ಈ ಎಲ್ಲ ಗ್ರಹಗಳ ಫಲವನ್ನು ತಿಳಿದುಕೊಂಡು ನೀವು ನಿಮ್ಮ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ರೂಪಿಸಿಕೊಳ್ಬೇಕಾಗಿದೆ. ಬಹಳ ಎಫರ್ಟನ್ನು ಹಾಕಿ ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಶುಭವಾಗಲಿ.
ತುಲಾ ರಾಶಿಯವರಿಗೆ ಮೇ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಷಷ್ಠ ಸ್ಥಾನ ಮೀನ ರಾಶಿಯಲ್ಲಿ ಸಂಚರಿಸೋದ್ರಿಂದ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಆಗುವ ಸಾಧ್ಯತೆ ಇರುತ್ತೆ. ಏಕೆಂದರೆ ಷಷ್ಠ ಸ್ಥಾನ ಋಣ, ರೋಗ, ಶತ್ರುವನ್ನು ಸೂಚಿಸುವ ಸ್ಥಾನ ಆಗಿರೋದ್ರಿಂದ ಈ ಸ್ಥಾನದಲ್ಲಿ ಶುಕ್ರಗ್ರಹ ಉಚ್ಚ ಆಗಿ ರಾಹು ಶನಿಗ್ರಹದೊಂದಿಗೆ ಸಂಚರಿಸೋದ್ರಿಂದ ಮತ್ತು ನಿಮ್ಮ ಜನ್ಮರಾಶಿಯನ್ನು ಸೂರ್ಯಗ್ರಹ ಉಚ್ಚ ಆಗಿ ವೀಕ್ಷಿಸೋದ್ರಿಂದ ಮತ್ತು ನೀಚ ಕುಜಗ್ರಹ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸೋದ್ರಿಂದ ನಿಮಗೆ ಶೀಘ್ರ ಕೋಪ ಬರುವಂತೆ ಮತ್ತು ಇಲ್ಲಿ ಸೂರ್ಯಗ್ರಹ ಜನ್ಮರಾಶಿಯನ್ನು ವೀಕ್ಷಿಸೋದ್ರಿಂದ ಉಚ್ಚಗ್ರಹ ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಜನ್ಮರಾಶಿ ಸೂರ್ಯನಿಗೆ ನೀಚ ರಾಶಿ. ಹಾಗಾಗಿ ಇಲ್ಲಿ ಒಳ್ಳೆಯ ಫಲವನ್ನು ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸೂರ್ಯಗ್ರಹ ನೀಡೋದಿಲ್ಲ. ಅಂದರೆ ಏನಾದರೂ ಆಯಾಸ ಆಗುವಂಥದ್ದು, ಬಾಯಾರಿಕೆ ಆಗುವಂಥದ್ದು, ವಿಪರೀತ ಬಾಯಾರಿಕೆ ಆಗುವಂಥದ್ದು, ಸುಸ್ತು, ನಿಶಕ್ತಿ ಆಗುವಂತೆ ಮತ್ತು ಬುಧಗ್ರಹನೂ ಸೂರ್ಯಗ್ರಹದೊಂದಿಗೆ ವೀಕ್ಷಿಸೋದ್ರಿಂದ ತಲೆನೋವು ಬರುವಂಥದ್ದು, ನರಗಳ ಬಾಧೆ ಆಗುವಂಥದ್ದು, ಈ ರೀತಿ ಫಲವನ್ನು ಇಲ್ಲಿ ಸೂರ್ಯಗ್ರಹ ನೀಡ್ತಾರೆ. ಮತ್ತು ಷಷ್ಠ ಸ್ಥಾನದಲ್ಲಿ ಶುಕ್ರಗ್ರಹ ಸಂಚಾರ ಮಾಡೋದ್ರಿಂದ ಇಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಆಗುತ್ತೆ. ತುಲಾರಾಶಿಯವರು ಈ ವಿಷಯದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಇನ್ನು ನಿಮ್ಮ ಕೆಲಸ ಕಾರ್ಯದ ವಿಷಯದಲ್ಲಿ ನೀವು ನಿರಂತರವಾದಂತಹ ಪ್ರಯತ್ನ ಪಡುವಂತೆ ಇಲ್ಲಿ ಶುಕ್ರಗ್ರಹ ಫಲವನ್ನು ನೀಡ್ತಾರೆ. ಅಡೆತಡೆಗಳಾದರೂ ಎಫರ್ಟ್ ಹಾಕ್ತೀರಾ. ಶನಿಗ್ರಹದೊಂದಿಗೆ ಶುಕ್ರಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಮತ್ತು ನಿಮ್ಮ ವೃತ್ತಿ ಸ್ಥಳದಲ್ಲಿ ಕಲಹಗಳನ್ನು ಮಾಡಿಕೊಳ್ತೀರಾ. ಇದರ ವಿಷಯದಲ್ಲಿ ಜಾಗೃತಿ ಇರಬೇಕು. ಯಾಕೆಂದರೆ ಉದ್ಯೋಗ ಸ್ಥಾನ, ಕರ್ಮಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ, ನೀಚ ಕುಜ ಸಂಚಾರ ಆಗ್ತಾ ಇರೋದ್ರಿಂದ ನೀಚ ಜನಗಳು ಅಥವಾ ಏನಾದರೂ ಸಮಸ್ಯೆಗಳು ಅಲ್ಲಿ ಉದ್ಭವ ಆಗಿ ಕಲಹಗಳು ಆಗುವ ಸಾಧ್ಯತೆ ಇರುತ್ತೆ. ನಿಮ್ಮ ವೃತ್ತಿ ಸ್ಥಳದಲ್ಲಿ ನೀವು ಜಾಗೃತಿಯನ್ನು ತೆಗೆದುಕೊಳ್ಳಬೇಕು. ಇದಲ್ಲದೆ ಧನಾಭಿವೃದ್ಧಿಯ ವಿಷಯದಲ್ಲಿ ಕುಜಗ್ರಹ ಕುಟುಂಬ ಸ್ಥಾನಾಧಿಪತಿ ಮತ್ತು ಧನಸ್ಥಾನಾಧಿಪತಿ, ವಾಕ್ಸ್ಥಾನಾಧಿಪತಿಯೂ ಆಗಿ ಇಲ್ಲಿ ಮಾತಿನ ಮೇಲೆಯೂ ನೀವು ಜಾಗೃತಿ ತೆಗೆದುಕೊಳ್ಬೇಕು. ಕುಟುಂಬದ ವಿಷಯದಲ್ಲಿಯೂ ಸ್ವಲ್ಪ ತಾಳ್ಮೆಯಿಂದಲೇ ಇರಬೇಕಾಗುತ್ತೆ. ಧನಸ್ಥಾನಕ್ಕೆ ಅಂದರೆ ಧನಸ್ಥಾನಾಧಿಪತಿ ನೀಚ ಆದಾಗ ಅಡೆತಡೆಗಳಾಗುತ್ತೆ ಧನಾಭಿವೃದ್ಧಿಗೆ. ಇನ್ನು ವ್ಯಾಪಾರ ವ್ಯವಹಾರ, ಈ ಸ್ಥಾನಾಧಿಪತಿಯು ಕುಜಗ್ರಹ ಆಗಿ ಸ್ವಂತ ವ್ಯವಹಾರ ಮಾಡುವವರಿಗೂ ಧನಾಭಿವೃದ್ಧಿಯಲ್ಲಿ ಅಡೆತಡೆಗಳಾಗ್ತಾ ಇರುತ್ತೆ ಮೇ ಮಾಸದಲ್ಲಿ. ಆನಂತರದಲ್ಲಿ ಜೂನ್ ಮಾಸದಲ್ಲಿ ಕುಜಗ್ರಹ ಸಿಂಹರಾಶಿಯನ್ನು ಪ್ರವೇಶಿಸ್ತಾರೆ, ಸಮಸ್ಯೆಗಳಾಗೋದಿಲ್ಲ. ಮತ್ತು ಶುಕ್ರಗ್ರಹ ಷಷ್ಠ ಸ್ಥಾನದಿಂದ ಸಪ್ತಮ ಸ್ಥಾನಕ್ಕೆ ಅಂದರೆ ಮೇಷರಾಶಿಗೆ ಪ್ರವೇಶ ಆಗುತ್ತೆ. ಅಲ್ಲಿ ನಿಮಗೆ ಕಾರ್ಯಾನುಕೂಲಗಳ ಆರಂಭ ಆಗುತ್ತೆ. ಈ ರೀತಿ ಗ್ರಹಗಳ ಸಂಚಾರದಲ್ಲಿ ಮೇ ಮಾಸದಲ್ಲಿ ಕುಜ ಮತ್ತು ಶುಕ್ರ ಗ್ರಹಗಳ ಈ ಸಂಚಾರದಿಂದ ನಿಮಗೆ ಅಡೆತಡೆಗಳು ಆಗ್ತಾ ಇರುತ್ತೆ. ಹಾಗೆಯೇ ಇತರ ಗ್ರಹಗಳ ಬದಲಾವಣೆಯೂ ಆಗುತ್ತೆ. ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಪಾಲುದಾರಿಕೆ, ಪತಿ ಪತ್ನಿಯ ವಿಷಯವನ್ನು ಸೂಚಿಸೋದ್ರಿಂದ ಪತಿ ಪತ್ನಿ ಸಂಬಂಧಪಟ್ಟಂತೆಯೂ ನಿಮ್ಗೆ ಒಳ್ಳೆ ಫಲ ಸಿಗ್ತಾ ಇರೋದಿಲ್ಲ ಈ ಮಾಸದಲ್ಲಿ. ಏಕೆಂದರೆ ಕುಜನೂ ನೀಚ ಮತ್ತು ಉಚ್ಚ ಸೂರ್ಯಗ್ರಹ ಸಪ್ತಮದಲ್ಲಿ ಇರೋದ್ರಿಂದ ಇಲ್ಲಿ ಪತಿ ಪತ್ನಿ ನಡುವೆಯೇ ಇಲ್ಲಿ ಏನಾದರೂ ಸೋಲದೆ ಇರುವಂತಹ ನಾನು ನೀನು ಅನ್ನುವಂತೆ ಇಲ್ಲಿ ಸ್ವಾಭಿಮಾನ, ಹಠ, ಅಧಿಕಾರಯುತ ಈ ರೀತಿಯಾಗಿ ಮಾತು ಮನಸ್ತಾಪಗಳು ನಿರ್ಮಾಣ ಆಗುವ ಸಾಧ್ಯತೆ ಇರುತ್ತೆ. ಜಾಗೃತಿಯನ್ನು ಈ ವಿಷಯದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. 15 ದಿನದ ನಂತರದಲ್ಲಿ ಮೇ ಮಾಸದಲ್ಲಿ ಇಲ್ಲಿ ಸೂರ್ಯಗ್ರಹ ಅಷ್ಟಮ ಸ್ಥಾನಕ್ಕೆ ಪ್ರವೇಶ ಆಗ್ತಾರೆ. ಇಲ್ಲಿ 15 ದಿನದವರೆಗೆ ನಿಮಗೆ ಬರುವಂತಹ ಲಾಭದಲ್ಲಿ ಏನೋ ಕೆಲವು ವಿಷಯಗಳಲ್ಲಿ ಒಳ್ಳೆಯದಾಗ್ತಾ ಇರುತ್ತೆ. ಆದರೆ ಅಷ್ಟಮಕ್ಕೆ ಸೂರ್ಯಗ್ರಹ ಹೋಗೋದ್ರಿಂದ
ಅಲ್ಲಿ ಪ್ರವೇಶ ಆಗೋದ್ರಿಂದ ಅದಕ್ಕೂ ಇಲ್ಲಿ ಅಡೆತಡೆಗಳು ಆಗುತ್ತೆ ಮೇ ಮಾಸದಲ್ಲಿ. ಹಾಗಾಗಿ ಈ ಆರಂಭದಲ್ಲಿ ನಿಮಗೆ ಕೆಲವು ಅಡೆತಡೆಗಳಾಗ್ಬೋದು. ಮುಂದಿನ ದಿನಗಳಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳನ್ನು ತುಲಾರಾಶಿಯವರು ಪಡೆದುಕೊಳ್ತೀರಾ. ಏಕೆಂದರೆ ಅಷ್ಟಮದಿಂದ ಗುರು ಭಾಗ್ಯಸ್ಥಾನಕ್ಕೆ ಪ್ರವೇಶ ಈ ಮಾಸದಲ್ಲೇ ಮಾಡ್ತಾ ಇದ್ದು ಈಗಾಗಲೇ ನಿಮಗೆ ಒಳ್ಳೆಯ ಆಲೋಚನೆಗಳು ಬಂದಿರುತ್ತೆ. ಅಂದರೆ ನೀವೇನು ಮಾಡಬೇಕು ಅನ್ನುವಂತಹ ಆಲೋಚನೆಯಲ್ಲಿ ನೀವಿರ್ತೀರ. ಇಲ್ಲಿ ಭಾಗ್ಯಸ್ಥಾನದಲ್ಲಿ ಗುರುಗ್ರಹ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಗೌರವವನ್ನು ಹೆಚ್ಚಿಸಿಕೊಳ್ಳುವಂತಹ ಆಲೋಚನೆಗಳನ್ನು ನೀಡ್ತಾರೆ. ಮತ್ತು ನಿಮ್ಮ ತೃತೀಯ ಸ್ಥಾನವನ್ನು ತೃತೀಯಾಧಿಪತಿಯಾಗಿಯೇ ಗುರು ವೀಕ್ಷಣೆ ಮಾಡೋದ್ರಿಂದ ಒಳ ಮನಸ್ಸು ಅದಕ್ಕಾಗಿ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆರಂಭ ಆಗುತ್ತೆ. ಮತ್ತು ನಿಮ್ಮ ಪಂಚಮ ವಿದ್ಯಾಸ್ಥಾನವನ್ನು ಗುರು ವೀಕ್ಷಿಸೋದ್ರಿಂದ ನಿಮ್ಮ ಜನ್ಮದಲ್ಲಿ ಪುಣ್ಯ ಕೆಲಸ ಕಾರ್ಯಗಳನ್ನು ಮಾಡಿರ್ತೀರ ಅದ್ರ ಫಲಗಳನ್ನು ಇಲ್ಲಿ ಈ ಒಂದು ಕಾಲದಲ್ಲಿ ಆ್ಯಕ್ಟಿವ್ ಮಾಡ್ತಾರೆ, ಫಲವನ್ನು ನೀಡಲಿಕ್ಕೆ ಆರಂಭಿಸ್ತಾರೆ. ಹಾಗಾಗಿ ಬಹಳಷ್ಟು ವಿಷಯಗಳಲ್ಲಿ ಗುರು ಗ್ರಹದ ಇಲ್ಲಿ ಸಂಚಾರದಿಂದ ಭಾಗ್ಯ ಸ್ಥಾನದಲ್ಲಿ ಧರ್ಮಸ್ಥಾನದಲ್ಲಿ ಸಂಚರಿಸೋದ್ರಿಂದ ಬಹಳಷ್ಟು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆಧ್ಯಾತ್ಮಿಕವಾದಂತಹ ಇಷ್ಟಾರ್ಥವು ಸಿದ್ಧಿಯಾಗುತ್ತೆ. ಏಕೆಂದರೆ 18ನೇ ದಿನಾಂಕದಿಂದ ಕೇತು ಗ್ರಹವು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಲಾಭಸ್ಥಾನದಲ್ಲಿ ಕೇತು ಗ್ರಹ ಸಂಚಾರ ಮಾಡುವಾಗ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಆಧ್ಯಾತ್ಮಿಕವಾದಂತಹ ಪ್ರಗತಿಯೂ ಆಗುತ್ತೆ. ಆದರೆ ಪಂಚಮಕ್ಕೆ ರಾಹುಗ್ರಹದ ಪ್ರವೇಶ ಆಗೋದ್ರಿಂದ ರಾಹುಗ್ರಹ ಪಂಚಮದಲ್ಲಿ ಅಷ್ಟು ಒಳ್ಳೆ ಫಲವನ್ನು ಕೊಡೋದಿಲ್ಲ. ಅಂದರೆ ಸಂತಾನಕ್ಕೆ ಆಗಬಹುದು, ವಿದ್ಯಾರ್ಥಿಗಳಿಗೆ ಆಗ್ಬೋದು, ಯಾವುದೇ ವಿಷಯಕ್ಕಾಗ್ಬೋದು ಸಹವಾಸ ದೋಷಗಳು ಉಂಟಾಗುತ್ತೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಸಹವಾಸ ದೋಷದಿಂದ ವಿದ್ಯೆಗೆ ಹಾನಿಯಾಗುತ್ತೆ. ಇಲ್ಲಿ ಸಂತಾನಕ್ಕೆ ಪ್ರಯತ್ನ ಪಡುವವರಿಗೆ ಗರ್ಭಪಾತಗಳು ಆಗುತ್ತೆ ಅನ್ನುವಂಥನ್ನು ಇಲ್ಲಿ ಅಡೆತಡೆಗಳಾಗುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳು ವಿದ್ಯೆಯ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಪ್ರೀತಿ ಪ್ರೇಮ ಸಹವಾಸದ ದೋಷಗಳ ವಿಷಯಕ್ಕೆ ಹೋಗಬಾರ್ದು. ಅದರ ಬದಲಾಗಿ TV ಇದೆಲ್ಲವನ್ನು ನೋಡುವುದರ ಬದಲಾಗಿ ಮೊಬೈಲ್ ನೋಡುವ ಬದಲಾಗಿ ತುಂಬ ಪ್ರಯತ್ನವನ್ನು ಪಡೋದ್ರಿಂದ ನಿಮಗೆ ಇಲ್ಲಿ ಹೆಚ್ಚು ಪ್ರಗತಿಯ ವಿದ್ಯಾರ್ಥಿ ಜೀವನ ಸಿಗುತ್ತೆ. ಗುರುಗ್ರಹವು ಆ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಒಳ್ಳೆ ಫಲವೇ ಸಿಗಲಿದೆ. ಮತ್ತು ಪಂಚಮಾಧಿಪತಿಯಾಗಿ ಷಷ್ಠ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲ ಸಿಗುತ್ತೆ. ಆದರೆ ತುಂಬ ಎಫರ್ಟ್ ಹಾಕಬೇಕಾಗುತ್ತೆ, ಪ್ರಯತ್ನ ತುಂಬ ಹೆಚ್ಚಾಗಿ ಮಾಡಬೇಕಾಗುತ್ತೆ. ಈ ಮಾಸದಲ್ಲಿ ಶುಕ್ರಗ್ರಹ 6ನೇ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಶತ್ರುಗಳಿಂದ ಏನಾದರೂ ನಿಮಗೆ ಸಮಸ್ಯೆಗಳು ಆಗಬಹುದು, ಶತ್ರು ಪ್ರಬಲರಾಗ್ತಾರೆ. ಹಾಗಾಗಿ ಬುದ್ಧಿವಂತಿಕೆಯಿಂದ ಈ ಮಾಸವನ್ನು ನಿಭಾಯಿಸಬೇಕಾಗುತ್ತೆ. ಇಲ್ಲಿ ಜೂನ್ ಮಾಸದಲ್ಲಿ ಶುಕ್ರಗ್ರಹ ಸಪ್ತಮಕ್ಕೆ ಬರೋದ್ರಿಂದ ಸಮಸ್ಯೆಗಳಾಗೋದಿಲ್ಲ. ಶನಿಗ್ರಹವು ಅಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸಮಸ್ಯೆಗಳಿಲ್ಲ. ಬುದ್ಧಿವಂತಿಕೆಯಿಂದ ನೀವು ನಿಭಾಯಿಸಿದರೆ ಜಯವೇ ನಿಮ್ಮದಾಗುತ್ತೆ. ಈ ರೀತಿ ಫಲವನ್ನು ಗ್ರಹಗಳು ನೀಡುತ್ತಾರೆ. ಶನಿಗ್ರಹ ನಿಮ್ಮ ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ನಿಮಗೆ ಆಯುವೃದ್ಧಿಯಾಗುವಂತೆ ಫಲವನ್ನು ನೀಡ್ತಾರೆ. ಮತ್ತು ವ್ಯಯಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಅಂದರೆ ಹಣ ಖರ್ಚು ಹೆಚ್ಚಾಗುತ್ತೆ. ಶುಕ್ರಗ್ರಹವು ಆ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಹಣ ಖರ್ಚಾಗುತ್ತೆ. ಇಲ್ಲಿ ಧನಾಭಿವೃದ್ಧಿಯ ಸಂಬಂಧಪಟ್ಟ ಆ ಗ್ರಹವು ಕುಜಗ್ರಹವು ನೀಚ ಆಗಿರೋದ್ರಿಂದ ಖರ್ಚಿನ ವಿಷಯದಲ್ಲಿ ನೀವು ಸರಿಯಾಗಿ ಯೋಚಿಸಿ ಖರ್ಚು ಮಾಡಬೇಕಾಗತ್ತೆ. ಶನಿಗ್ರಹ ಇನ್ನು ನಿಮ್ಮ ತೃತೀಯ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಉನ್ನತಿಗಾಗಿ ಬಹಳಷ್ಟು ಪ್ರಯತ್ನ ಪಡುವಂತೆ ಇಲ್ಲಿ ಫಲವನ್ನು ಈ ಗ್ರಹಗಳು ನೀಡ್ತಾರೆ. ಬುಧಗ್ರಹ ಸೂರ್ಯಗ್ರಹ ಸಪ್ತಮದಲ್ಲಿ ಈಗ ಸಂಚಾರ ಮಾಡ್ತಾ ಇದ್ದು, ಅಂದರೆ ಮೇ ಮಾಸದಲ್ಲಿ ಪ್ರಾರಂಭದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇಲ್ಲಿ ಬುಧಗ್ರಹದಿಂದ ಕೆಲವು ವಿಷಯ ಒಳ್ಳೆಯದಾದರೂ ಇಲ್ಲಿ ಸೂರ್ಯಗ್ರಹದಿಂದ ನಿಮಗೆ ಆರೋಗ್ಯ ಆಗ್ಬೋದು, ಪತಿ ಪತ್ನಿ ವಿಷಯ ಆಗ್ಬೋದು, ಇದಕ್ಕೆ ಸಮಸ್ಯೆಗಳು ಆಗುತ್ತೆ.
ಆದರೂ ಮುಂದಿನ ದಿನಗಳಲ್ಲಿ ಬಹಳಷ್ಟು ಪ್ರಗತಿಯ ಜೀವನವನ್ನು ತುಲಾರಾಶಿಯವರು ನೀವು ನೋಡುವಂತೆ, ಅನುಭವಿಸುವಂತೆ, ಪಡೆದುಕೊಳ್ಳುವಂತೆ ಇಲ್ಲಿ ಗ್ರಹಗಳು ಫಲವನ್ನು ನೀಡ್ತಾರೆ. ಆದರೆ ಎಲ್ಲದಕ್ಕೂ ನಿಮ್ಮ ನಿರ್ಧಾರಗಳು ಸರಿ ಇರಬೇಕಾಗುತ್ತೆ. ತುಲಾರಾಶಿಯವರಿಗೆ ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ಮೇ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ನವಮ ಭಾಗ್ಯಸ್ಥಾನದಲ್ಲಿ ಕುಜಗ್ರಹ ಕಟಕ ರಾಶಿಯಲ್ಲಿ ನೀಚ ಆಗಿ ಸಂಚಾರ ಮಾಡೋದ್ರಿಂದ ಕುಜನಿಂದ ನಿಮಗೆ ಯಾವ ರೀತಿ ಫಲಗಳು ಸಿಗ್ತಾ ಇವೆ? ಈಗಾಗಲೇ ಏಪ್ರಿಲ್ ಮಾಸದಲ್ಲಿಯೂ ಕುಜಗ್ರಹ ಅಲ್ಲಿಯೇ ಸಂಚಾರ ಮಾಡ್ತಾ ಇದ್ದದ್ರಿಂದ ನಿಮಗೆ ಅನುಭವಕ್ಕೆ ಬಂದಿರುತ್ತೆ. ಅಂದರೆ ಶೀಘ್ರ ಕೋಪ ಬರುವಂಥದ್ದು, ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಉದ್ವೇಗಕ್ಕೆ ಒಳಗಾಗುವಂತೆ ಈ ರೀತಿ ಈ ಗ್ರಹ ಇಲ್ಲಿ ಫಲವನ್ನು ನೀಡ್ತಾರೆ. ರಾಶ್ಯಾಧಿಪತಿ ನೀಚ ಆದಾಗ ಮಾನಸಿಕ ಪ್ರಭಾವದ ಮೇಲೆ ನಿರ್ಧಾರಗಳನ್ನು ಸರಿ ತೆಗೆದುಕೊಳ್ಳುವುದಕ್ಕೆ ಆಗದಂತೆ ಇಲ್ಲಿ ವೀಕ್ ಮೈಂಡನ್ನು ಕುಜಗ್ರಹ ನೀಡ್ತಾರೆ. ಹಾಗಾಗಿ ಬುದ್ಧಿವಂತಿಕೆಯಿಂದ, ವಿವೇಚನೆಯಿಂದ ನಿಮ್ಮ ಉದ್ವೇಗ, ನಿಮ್ಮ ಕೋಪವನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ನಿಮ್ಮ ಕೆಲಸ ಕಾರ್ಯಗಳಲ್ಲಿ. ಆಗ ನಿಮಗೆ ಒಳ್ಳೆ ಫಲಗಳ ಆರಂಭ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ದಶಮ ಕರ್ಮಸ್ಥಾನಾಧಿಪತಿಯಾಗಿ ಸೂರ್ಯಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಇಲ್ಲಿ ಕ್ರೂರ ಗ್ರಹಗಳು ಅಂದರೆ ಪಾಪಗ್ರಹಗಳು ಷಷ್ಠ ಸ್ಥಾನದಲ್ಲಿ ಬಲವಾಗಿ ಸಂಚರಿಸೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಏಕೆಂದರೆ ಆ ಸ್ಥಾನದಲ್ಲಿ ಸೂರ್ಯ ಉಚ್ಚವಾಗಿ ಸಂಚರಿಸೋದ್ರಿಂದ ನೀವು ಉನ್ನತ ಅಧಿಕಾರ ಯೋಗದಲ್ಲಿದ್ದರೂ, ಉನ್ನತ ಉದ್ಯೋಗದಲ್ಲಿದ್ದರೂ ಅಥವಾ ಯಾವುದೇ ಕೆಲಸದಲ್ಲಿದ್ದರೂ ನಿಮ್ಮ ಕೋಪವನ್ನು ನೀವು ಕಂಟ್ರೋಲ್ ಮಾಡಿಕೊಂಡಲ್ಲಿ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ನಿಮ್ಮ ನಿರ್ಧಾರಗಳನ್ನು ತಾಳ್ಮೆಯಿಂದ, ಬುದ್ಧಿ ವಿವೇಚನೆಯಿಂದ ಮಾಡಿದಲ್ಲಿ ಇದರ ಒಂದು ಫಲ ನಿಮಗೆ ಮುಂದೆ ಒಳ್ಳೆಯ ಭವಿಷ್ಯವನ್ನು ನಿರ್ಮಾಣ ಮಾಡಲಿದೆ. ಹಾಗಾಗಿ ಯೋಚನೆಯಲ್ಲಿ ಬುದ್ಧಿವಂತಿಕೆಯಿಂದ ಯೋಚಿಸಿ. ಇದಲ್ಲದೆ ಈ ಕುಜಗ್ರಹ ನಿಮ್ಮ 12ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. 12ನೇ ಸ್ಥಾನವನ್ನು ಗುರುಗ್ರಹವು ವೀಕ್ಷಣೆ ಮಾಡ್ತಾರೆ. ಗುರು ಬಲವನ್ನು ನೀವು ಈ ಮಾಸದಲ್ಲಿ ಕಳೆದುಕೊಳ್ತೀರಾ. 2 ವಾರಗಳ ನಂತರದಲ್ಲಿ ಗುರುಗ್ರಹ ಅಷ್ಟಮಕ್ಕೆ ಪ್ರವೇಶಿಸೋದ್ರಿಂದ ಅಷ್ಟಮದಿಂದ ಇಲ್ಲಿ ನಿಮ್ಮ ವ್ಯಯಸ್ಥಾನವನ್ನು ಮತ್ತು ಕುಜಗ್ರಹ ವ್ಯಯಸ್ಥಾನವನ್ನು ವೀಕ್ಷಿಸೋದ್ರಿಂದ ಮತ್ತು ಇಲ್ಲಿ ಕರ್ಮಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹವು ಆ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಇಲ್ಲಿ ಧನಾಭಿವೃದ್ಧಿಗಿಂತ ಅಧಿಕವಾದಂತಹ ಖರ್ಚುಗಳು ನಿಮಗೆ ಬರುತ್ತೆ. ಧನಾಭಿವೃದ್ಧಿಯ ವಿಷಯದಲ್ಲಿ ಆ ಸ್ಥಾನವನ್ನು ಗುರುಗ್ರಹ ವೀಕ್ಷಿಸೋದ್ರಿಂದ ತಕ್ಕ ಮಟ್ಟಿಗೆ ನಿಮಗೆ ಧನ ಅಭಿವೃದ್ಧಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅಷ್ಟಮದಲ್ಲಿದ್ದರೂ ಗುರುಗ್ರಹ ದ್ವಿತೀಯ ಸ್ಥಾನವನ್ನು, ಧನಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಮತ್ತು ಕುಟುಂಬ ಈ ಸಂಬಂಧಪಟ್ಟಂತೆಯೂ ಮಧ್ಯಮ ಫಲವನ್ನು ಇಲ್ಲಿ ಈ ಗ್ರಹ ನೀಡ್ತಾರೆ. ಗುರುಗ್ರಹಕ್ಕೆ ನಿಮ್ಮ ದ್ವಿತೀಯ ಸ್ಥಾನವು ಸ್ವಸ್ಥಾನ ಆಗಿರೋದ್ರಿಂದ ಇಲ್ಲಿ ಒಳ್ಳೆ ಫಲಗಳನ್ನೇ ನೀಡ್ತಾರೆ. ಮತ್ತು ನಿಮ್ಮ ಚತುರ್ಥ ಸ್ಥಾನಕ್ಕೆ ರಾಹುಗ್ರಹದ ಪ್ರವೇಶವೂ ಆಗೋದ್ರಿಂದ ರಾಹುಗ್ರಹದಿಂದ ನೀವು ಆಸ್ತಿ, ಭೂಮಿ ಸಂಬಂಧಪಟ್ಟಂತೆ ಮತ್ತು ಮಾತೃ ಸಂಬಂಧಪಟ್ಟಂತೆ ಕೊರತೆಗಳು ಆಗುತ್ತೆ. ನಿಮಗೆ ನೆಮ್ಮದಿ ಇರೋದಿಲ್ಲ. ಮನೆಯಲ್ಲಿ ಮುಖ್ಯವಾಗಿ ಅಶಾಂತಿ ಇರುತ್ತೆ. ಏನಾದರೂ ಸಮಸ್ಯೆಗಳು ಇರುವಂತೆ ಇಲ್ಲಿ ರಾಹುಗ್ರಹ ಫಲವನ್ನು ನೀಡ್ತಾರೆ. ಮತ್ತು ಉದ್ಯೋಗ ಸ್ಥಾನದಲ್ಲಿ ಈ ಮಾಸದಲ್ಲಿ ಸೂರ್ಯಗ್ರಹ ಷಷ್ಠ ಸ್ಥಾನ ಮತ್ತು ಸಪ್ತಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಸೂರ್ಯಗ್ರಹದಿಂದ ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ. ಆದರೆ ಇದೇ ಸ್ಥಾನಕ್ಕೆ, ಕರ್ಮಸ್ಥಾನಕ್ಕೆ ಕೇತುಗ್ರಹದ ಪ್ರವೇಶವೂ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಕೇತುಗ್ರಹದಿಂದ ಅಡೆತಡೆಗಳು ಇಲ್ಲಿ ಬರುತ್ತೆ, ಅಡೆತಡೆಗಳಾಗುತ್ತೆ. ಹಾಗಾಗಿ ಈ ಗ್ರಹಗಳ ಫಲಗಳನ್ನು ತಿಳಿದುಕೊಂಡು
ನೀವು ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ದಶ ನಡೀತದೆ, ಯಾವ ಭುಕ್ತಿ ನಡೀತಾ ಇದೆ, ಅದರ ಪ್ರಕಾರವಾಗಿ ನೀವು ಕ್ಲಾರಿಟಿಯನ್ನು ತೆಗೆದುಕೊಂಡು ಎಲ್ಲೆಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ಮಾಡೋದ್ರಿಂದ ಮುಂದೆ ನಿಮಗೆ ಇದರಿಂದ ಒಳ್ಳೆಯ ಫಲ ಸಿಗುತ್ತೆ. ಗುರು ಬಲ ಇಲ್ಲದಿದ್ದರೂ ಗುರುಗ್ರಹ ಅಷ್ಟಮದಲ್ಲಿ 1 ವರ್ಷ ಸಂಚರಿಸ್ತಾರೆ. ಇದರಿಂದ ನಿಮಗೆ ಪಂಚಮಾಧಿಪತಿಯಾಗಿ ಗುರುಗ್ರಹ ವಿದ್ಯಾಸ್ಥಾನಾಧಿಪತಿಯಾಗಿ ಇಲ್ಲಿ ವಿದ್ಯೆ ಮತ್ತು ಸಂತಾನಕ್ಕೆ ಹಿನ್ನಡೆಯನ್ನು ನೀಡ್ತಾರೆ. ಆ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಆ ವಿಷಯಗಳಿಗೆ ಶನಿಗ್ರಹವು ಒಳ್ಳೆಯ ಫಲವನ್ನು ನೀಡೋದಿಲ್ಲ. ಸಂತಾನದ ವಿಷಯದಲ್ಲಿ ಹಿನ್ನಡೆ ನೀಡ್ತಾರೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದು ನಿಮ್ಮ ಮಕ್ಕಳಿಗೂ ಒಳ್ಳೆಯ ಫಲವನ್ನು ಇಲ್ಲಿ ಶನಿಗ್ರಹ ನೀಡೋದಿಲ್ಲ. ಇಲ್ಲಿ ಈ ರೀತಿ ಫಲವನ್ನು ನೀಡ್ತಾರೆ. ವಿದ್ಯಾರ್ಥಿಗಳು ತುಂಬ ಎಫರ್ಟ್ ಹಾಕಿ ನೀವು ಈ ಒಂದು ವರ್ಷದಲ್ಲಿ ನಿರಂತರ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಮುಂದಿನ ವರ್ಷದಲ್ಲಿ ಅಂದರೆ 1 ವರ್ಷದ ನಂತರದಲ್ಲಿ ಮುಂದಿನ ಮೇ ನಂತರದಲ್ಲಿ ನಿಮಗೆ ಮತ್ತೆ ಗುರುಬಲ ಬರುತ್ತೆ. ಗುರು ಭಾಗ್ಯದಲ್ಲಿ ಸಂಚಾರ ಮಾಡ್ತಾರೆ. ಆಗ ನಿಮಗೆ ವಿದ್ಯೆ ಆಗ್ಬೋದು, ಸಂತಾನ ಆಗ್ಬೋದು, ಇದೆಲ್ಲ ವಿಷಯಗಳಲ್ಲಿ ನಿಮಗೆ ಅಭಿವೃದ್ಧಿಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಈ 1 ವರ್ಷ ಮಾತ್ರ ಗುರುಬಲ ನಿಮಗೆ ಇರೋದಿಲ್ಲ. ಅಷ್ಟಮದಲ್ಲಿದ್ದರೂ ಧನಾಭಿವೃದ್ಧಿಗೆ ಇಂಥ ಕೆಲವು ಕುಟುಂಬದ ವಿಷಯಗಳಿಗೆ, ಮಾತಿನ ಸಂಬಂಧಪಟ್ಟಂಥ ವಿಷಯಗಳಿಗೆ ಗುರುಗ್ರಹ ಅಲ್ಲಿ ವೀಕ್ಷಿಸೋದ್ರಿಂದ ಒಳ್ಳೆಯ ಫಲವನ್ನೇ ನೀಡ್ತಾರೆ. ಆದರೆ ಅಧಿಕವಾದಂತಹ ಖರ್ಚು ಇರುತ್ತೆ. ಈ ಮಾಸದ ನಂತರದಲ್ಲಿ ನಿಮ್ಮ ರಾಶ್ಯಾಧಿಪತಿ ಕುಜಗ್ರಹ ಸಿಂಹರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲಗಳು ಹೆಚ್ಚಾಗುತ್ತೆ. ಯಾಕೆಂದರೆ ರಾಶ್ಯಾಧಿಪತಿಯೇ ದಶಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಕೆಲಸ ಕಾರ್ಯಗಳು ಇಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಮತ್ತು ನಿಮ್ಮ ಮನಸ್ಸು ಮುಖ್ಯವಾಗಿ ಸರಿ ಹೋಗುತ್ತೆ. ಏನೀಗ ನಿಮಗೆ ಶೀಘ್ರ ಕೋಪ ಬರೋದು, ಉದ್ವೇಗ ಆಗೋದು, ಇಂಥದ್ದೆಲ್ಲದರ ಪ್ರಭಾವ ತಕ್ಕ ಮಟ್ಟಿಗೆ ನಿಮಗೆ ಕಡಿಮೆ ಆಗಿ ಸರಿಯಾದ ನಿರ್ಧಾರಗಳನ್ನು ಮಾಡುವುದಕ್ಕೆ ಇಲ್ಲಿ ಈ ಗ್ರಹವೇ ಅನುಕೂಲವನ್ನು ಮಾಡಿಕೊಡ್ತಾರೆ. ಈ ರೀತಿ ಫಲಗಳನ್ನು ಗ್ರಹಗಳು ನೀಡ್ತವೆ. ಮೇ ಮಾಸದಲ್ಲಿ ಲಾಭಸ್ಥಾನಾಧಿಪತಿಯಾದಂತಹ ಬುಧಗ್ರಹ 6ಷ್ಠ ಸ್ಥಾನದಿಂದ ವ್ಯಯಸ್ಥಾನವನ್ನು ವೀಕ್ಷಿಸ್ತಾರೆ. ಬಂದಂಥ ಲಾಭ ಇಲ್ಲಿ ನಿಮಗೆ ಖರ್ಚಾಗಿ ಹೋಗುತ್ತೆ. ಈ ರೀತಿ ಫಲವನ್ನು ನೀಡ್ತಾರೆ. ಈ ಗ್ರಹ ಸಪ್ತಮಕ್ಕೆ 23ನೇ ದಿನಾಂಕದ ನಂತರ ಪ್ರವೇಶಿಸೋದ್ರಿಂದ ಮತ್ತು ಸೂರ್ಯಗ್ರಹವು ಅಲ್ಲಿ ಸಂಚಾರ ಆಗೋದ್ರಿಂದ ಕೆಲವು ವಿಷಯಗಳಲ್ಲಿ ಬುಧಗ್ರಹದಿಂದ ಮತ್ತು ಸೂರ್ಯಗ್ರಹದಿಂದ ನಿಮಗೆ ಒಳ್ಳೆಯ ಫಲ ಸಿಗ್ಬೋದು. ಆದರೆ ಕೆಲವು ವಿಷಯಗಳಲ್ಲಿ ಒಳ್ಳೆಯ ಫಲ ಸಿಗೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಬದಲಾವಣೆಯಿಂದ ಈಗ ಈ ಹಿಂದಿನ ವರ್ಷ ಏನು ನೀವು ಇಲ್ಲಿ ಹೇಗಿತ್ತು ನಿಮ್ಮ ಜೀವನ, ಯಾವ ರೀತಿ ನೀವು ಗೌರವ ಆಗ್ಬೋದು, ವಿದ್ಯೆಯಲ್ಲಿ ಆಗ್ಬೋದು, ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು, ಎಲ್ಲದರಲ್ಲೂ ಯಾವ ರೀತಿ ನೀವು ಪ್ರಶಂಸೆ ಆಗ್ಬೋದು, ಪ್ರಗತಿ ಆಗ್ಬೋದು, ಇದೆಲ್ಲ ಪಡೆದುಕೊಳ್ತಾ ಇದ್ರಿ. ಅಂಥ ವಿಷಯಗಳಿಗೆ ಇಲ್ಲಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಹಿನ್ನಡೆ ಆಗುತ್ತೆ. ಹಾಗಾಗಿ ನಿಮ್ಮ ದಶಾಭುಕ್ತಿಗಳನ್ನು ಪರಿಶೀಲಿಸಿಕೊಂಡು ನೀವು ಸರಿಯಾದಂತಹ ನಿರ್ಧಾರಗಳನ್ನು ಮಾಡಿಕೊಂಡು ನಿಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳುವುದು ನಿಮ್ಮದೇ ಕರ್ತವ್ಯ ಆಗಿದೆ. ಪ್ರತಿಯೊಬ್ಬರಿಗೂ ಒಳ್ಳೆಯ ಆಲೋಚನೆಗಳು ಬರಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಶುಭವಾಗಲಿ. ಧನಸ್ಸು ರಾಶಿಯವರಿಗೆ ಮೇ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಮೊದಲ 2 ವಾರಗಳು ವೃಷಭ ರಾಶಿ 6ಷ್ಠ ಸ್ಥಾನದಲ್ಲಿಯೇ ಸಂಚಾರ ಮಾಡಲಿದ್ದು, ಆ ನಂತರದಲ್ಲಿ ಗುರುಗ್ರಹ ಸಪ್ತಮಕ್ಕೆ ಪ್ರವೇಶ ಆಗಿ ಅಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉದ್ಯೋಗದ ಸಂಬಂಧಪಟ್ಟಂತೆಯೂ ಅನುಕೂಲಗಳನ್ನು ಹೆಚ್ಚಾಗಿ ಮಾಡಿಕೊಡ್ತಾರೆ. ಈಗಾಗಲೇ ನಿಮಗೆ ಅನುಕೂಲಗಳ ಪ್ರಾರಂಭ ಆಗಿರುತ್ತೆ. ಏಕೆಂದರೆ ಪಂಚಮ ಸ್ಥಾನದಲ್ಲಿ ಬುಧಗ್ರಹ ಮತ್ತು ಸೂರ್ಯಗ್ರಹದ ಸಂಚಾರದಿಂದಾಗಿ ಬುಧಗ್ರಹ ನಿಮಗೆ ಕರ್ಮಸ್ಥಾನ, ಉದ್ಯೋಗ ಸ್ಥಾನಾಧಿಪತಿಯೂ ಆಗಿ ವ್ಯಾಪಾರ ವ್ಯವಹಾರವನ್ನು ಸೂಚಿಸುವಂತಹ ಸ್ಥಾನಾಧಿಪತಿಯೂ ಆಗಿರೋದ್ರಿಂದ ಪಂಚಮದಲ್ಲಿ ಉಚ್ಚ ಸೂರ್ಯಗ್ರಹದೊಂದಿಗೆ ಈ ಗ್ರಹ ಸಂಚಾರ ಮಾಡುವಾಗ ಬಹಳಷ್ಟು ವಿಷಯಗಳಲ್ಲಿ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಸಪ್ತಮದಲ್ಲಿ ಗುರು ಸಂಚಾರದಿಂದ
ನಿಮಗೆ ನಿಮ್ಮ ಗೃಹ, ಮಾತೃ ಸಂಬಂಧಪಟ್ಟಂತೆ, ಭೂಮಿ ಈ ಸಂಬಂಧಪಟ್ಟಂತೆ ಇಲ್ಲಿ ಅನುಕೂಲಗಳನ್ನು ಮಾಡಿದರೂ, ಆದರೆ ಚತುರ್ಥ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಆಗೋದ್ರಿಂದ ನೆಮ್ಮದಿಗೆ ಕೊರತೆಗಳು ಆಗುತ್ತೆ. ಈ ರೀತಿ ಫಲವನ್ನು ಇಲ್ಲಿ ಶನಿಗ್ರಹ ನೀಡ್ತಾರೆ. ಇಲ್ಲಿ ಭಾಗ್ಯಾಧಿಪತಿಯಾದಂತಹ ಸೂರ್ಯಗ್ರಹ ಪಂಚಮದಲ್ಲಿ ಸಂಚರಿಸೋದ್ರಿಂದ ತಂದೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಅಂದರೆ ನಿಮ್ಮ ಸಂಬಂಧದಲ್ಲೇ ಆಗ್ಬೋದು, ಪರಸ್ಪರ ನಿಮಗೆ ಯಾವುದೇ ವಿಷಯಗಳಲ್ಲಿ ಒಳ್ಳೆಯದಾಗುವಂತಹ ಫಲಗಳನ್ನು ಇಲ್ಲಿ ಸೂರ್ಯಗ್ರಹ ನೀಡ್ತಾರೆ. ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸೂರ್ಯಗ್ರಹ ಬುಧಗ್ರಹ ಪಂಚಮದಲ್ಲಿ ಸಂಚರಿಸೋದ್ರಿಂದ ಬಹಳಷ್ಟು ವಿಷಯಗಳಲ್ಲಿ ಯಾವುದೇ ಎಕ್ಸಾಮ್ ತಯಾರಿಯಲ್ಲಿದ್ದರೆ ನಿಮಗೆ ಒಳ್ಳೆ ಫಲಗಳನ್ನು ಈ ಗ್ರಹಗಳು ನೀಡ್ತಾರೆ. ಆದರೆ ಕುಜಗ್ರಹ ನೀಚ ಆಗಿದ್ದರೂ ಇಲ್ಲಿ ಹೈಯರ್ ಎಜುಕೇಷನನ್ನು ಸೂಚಿಸುವಂತಹ ಗ್ರಹ ಸೂರ್ಯಗ್ರಹ ಆಗಿರೋದ್ರಿಂದ ಬಹಳ ವಿಷಯಗಳಲ್ಲಿ ಯಾವುದಾದ್ರೂ ಎಕ್ಸಾಮ್ ತಯಾರಿ ಮಾಡ್ತಾ ಇರ್ಬೋದು, ಅಥವಾ ಇನ್ನು ಬಹಳಷ್ಟು ಎಕ್ಸಾಮ್ಗಳನ್ನ ಬಗ್ಗೆ ಹೇಳ್ತಾರೆ, ನಾನು ಅದನ್ನು ತಯಾರಿ ಮಾಡ್ತಾ ಇದ್ದೀನಿ, ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಇದೆ, ಹೀಗೆ ಇಂಥ ವಿಷಯಗಳಿಗೆ ಇಲ್ಲಿ ಒಳ್ಳೆಯ ಫಲವನ್ನು ಸೂರ್ಯಗ್ರಹ ನೀಡ್ತಾರೆ. ಕುಜ ನೀಚ ಆಗಿದ್ದರೂ ಈ ಮಾಸದಲ್ಲಿ, ಮೇ ಮಾಸದಲ್ಲಿ ಮಾತ್ರ ಅಲ್ಲಿ ಕಟಕ ರಾಶಿಯಲ್ಲಿ ಸಂಚರಿಸ್ತಾರೆ. ಆ ನಂತರದಲ್ಲಿ ದಶಮದಲ್ಲಿ ಜೂನ್ ಮಾಸದಿಂದ ಸಂಚರಿಸುವಾಗ ಒಳ್ಳೆ ಫಲಗಳು ಕುಜನಿಂದಲೂ ನಿಮಗೆ ಸಿಗಲಿಕ್ಕೆ ಆರಂಭ ಆಗುತ್ತೆ. ಕುಜಗ್ರಹ ಪಂಚಮಾಧಿಪತಿಯಾಗಿ ವ್ಯಯಸ್ಥಾನಾಧಿಪತಿಯೂ ಆಗಿ ಕುಜಗ್ರಹ ನೀಚ ಆಗಿ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ಅಷ್ಟಮದಲ್ಲಿ ಕುಜ ನೀಚ ಆಗಿ ಅಂದರೆ ದೂರ ಪ್ರಯಾಣವನ್ನು ಸೂಚಿಸುವ ಗ್ರಹವೂ ಕುಜವೇ ಆಗಿರೋದ್ರಿಂದ, ಮತ್ತು ನಿಮ್ಮ ಚತುರ್ಥ ಸ್ಥಾನವು ಪೀಡಿತ ಆಗಿರೋದ್ರಿಂದ, ಅಂದರೆ ಶನಿಗ್ರಹ ರಾಹುಗ್ರಹ ಅಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ಗ್ರಹದೊಂದಿಗೆ ಶುಕ್ರಗ್ರಹವು ಷಷ್ಠಾಧಿಪತಿಯಾಗಿ ವಾಹನಕಾರಕ ಗ್ರಹವೂ ಆಗಿ ಅಲ್ಲಿ ಸಂಚರಿಸ್ತಾ ಇರೋದ್ರಿಂದ ಪ್ರಯಾಣದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಏಕೆಂದರೆ ಈ ಸ್ಥಾನವು ಪೀಡಿತವಾಗಿದೆ ಮತ್ತು ದೂರ ಪ್ರಯಾಣವನ್ನು ಸೂಚಿಸುವ ಗ್ರಹವು ನೀಚ ಆಗಿ ಅಷ್ಟಮದಲ್ಲಿರೋದ್ರಿಂದ ಕಷ್ಟವನ್ನು ಇಲ್ಲಿ ಸೂಚಿಸುತ್ತೆ. ಹಾಗಾಗಿ ಮತ್ತು ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಅಭಿವೃದ್ಧಿ ಆಗುತ್ತೆ, ಆರಂಭ ಆಗುತ್ತೆ. ಏಕೆಂದರೆ ದ್ವಿತೀಯ ಸ್ಥಾನಾಧಿಪತಿಯಾಗಿ ಚತುರ್ಥ ಸ್ಥಾನದಲ್ಲಿ ಶನಿಗ್ರಹ ಸಂಚಾರ ಮಾಡೋದ್ರಿಂದ ಮತ್ತು ಲಾಭ ಸ್ಥಾನಾಧಿಪತಿಯಾದಂತಹ ಶುಕ್ರಗ್ರಹವು ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಗುರುಗ್ರಹ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ, ನಿಮ್ಮ ಲಾಭ ಸ್ಥಾನವನ್ನು ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ಈ ಒಂದು ವರ್ಷದಲ್ಲಿ ಗುರುಗ್ರಹದಿಂದ ಲಾಭದ ಫಲವನ್ನು ನೀವು ಪಡೆದುಕೊಳ್ತೀರಾ. ಹಾಗಾಗಿ ಧನಾಭಿವೃದ್ಧಿಯು ಆಗಲಿಕ್ಕೆ ನಿಮಗೆ ಆರಂಭ ಆಗುತ್ತೆ. ಪತಿ ಪತ್ನಿ ವಿಷಯದಲ್ಲಿಯೂ ಒಳ್ಳೆ ಹೊಂದಾಣಿಕೆ ಆಗುತ್ತೆ. ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಆಗಲಿಕ್ಕೆ ಇಲ್ಲಿ ಮಾತುಕತೆ ಆಗ್ಬೋದು. ಇದರ ಒಂದು ಪ್ರಕಾರವಾಗಿ ನೀವು ಪರಿಹಾರ ಮಾಡಿಕೊಳ್ತೀರಾ. ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂತೆ ಇಲ್ಲಿ ಗುರುಗ್ರಹ ನಿಮಗೆ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ವ್ಯಾಪಾರ ವ್ಯವಹಾರ ಪಾಲುದಾರಿಕೆ ಸಂಬಂಧಪಟ್ಟಂತೆಯೂ ಆ ಸ್ಥಾನಾಧಿಪತಿಯು ಪಂಚಮದಲ್ಲಿದ್ದು ಮತ್ತು ಗುರುಗ್ರಹದಿಂದಲೂ ಅನುಕೂಲವಾದಂತಹ ಫಲವನ್ನು ಧನಸ್ಸು ರಾಶಿಯವರು ಪಡೆದುಕೊಳ್ತೀರಾ. ಮೇ 18ನೇ ದಿನಾಂಕದಿಂದ ರಾಹುಗ್ರಹ ತೃತೀಯ ಸ್ಥಾನವನ್ನು ಪ್ರವೇಶ ಮಾಡಿ ಸಂಚಾರ ಮಾಡೋದ್ರಿಂದ ಇಲ್ಲಿ ರಾಹುಗ್ರಹ ಬಹಳಷ್ಟು ಒಳ್ಳೆಯ ಫಲವನ್ನು, ನಿಮಗೆ ಧೈರ್ಯ ಆಗ್ಬೋದು, ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಇಲ್ಲಿ ಯೋಗದ ಫಲವನ್ನೇ ರಾಹುಗ್ರಹ ನೀಡ್ತಾರೆ. ಆದರೆ ಕೇತುಗ್ರಹ ಭಾಗ್ಯ ಅಂದರೆ ನವಮ ಸ್ಥಾನದಲ್ಲಿ ಸಂಚರಿಸುವಾಗ ಕೆಲವು ಅಡೆತಡೆಗಳನ್ನು ನೀಡ್ತಾರೆ. ಆದರೆ ಇಲ್ಲಿ ಈ ಮಾಸದಲ್ಲಿ ಗುರುಗ್ರಹದ ಪ್ರವೇಶವೂ ಸಪ್ತಮಕ್ಕೆ ಆಗೋದ್ರಿಂದ ಹೆಚ್ಚು ಸಮಸ್ಯೆಗಳೇನೂ ಆಗೋದಿಲ್ಲ. ಸೂರ್ಯಗ್ರಹ ಮೇ ಮಾಸದ ಅರ್ಧ ಭಾಗದಿಂದ ಷಷ್ಠ ಸ್ಥಾನದಲ್ಲಿ ಸಂಚರಿಸಿದರು. ಆ ಸ್ಥಾನದಲ್ಲಿಯೂ ಕ್ರೂರ ಗ್ರಹಗಳು ಒಳ್ಳೆ ಫಲವನ್ನೇ ನೀಡೋದ್ರಿಂದ ಇಲ್ಲಿ ಈ ಮಾಸದಿಂದಲೇ ನಿಮಗೆ ಬಹಳಷ್ಟು ವಿಷಯಗಳಲ್ಲಿ ಅನುಕೂಲದ ಆರಂಭವೂ ಆಗುತ್ತೆ. ಈ ಮಾಸದಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆಯ ಫಲವನ್ನೇ ಪಡೆದುಕೊಳ್ತೀರಾ. ಧನಸ್ಸು ರಾಶಿಯವರಿಗೆ ಒಳ್ಳೆಯ ಆಲೋಚನೆಗಳ ಆರಂಭವಾಗಿ ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗಲಿ. ನಿಮಗೆಲ್ಲರಿಗೂ ಶುಭವಾಗಲಿ.
ಮಕರ ರಾಶಿಯವರಿಗೆ ಮೇ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಶನಿಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ, ಕರ್ಮಸ್ಥಾನಾಧಿಪತಿಯಾಗಿ ಶುಕ್ರಗ್ರಹವು ತೃತೀಯ ಸ್ಥಾನದಲ್ಲಿ ಉಚ್ಚ ಆಗಿ ಸಂಚಾರ ಮಾಡೋದ್ರಿಂದ, ಈ ಎರಡೂ ಗ್ರಹಗಳ ಸಂಚಾರ ತೃತೀಯ ಸ್ಥಾನದಲ್ಲಿ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚು ಸಮಸ್ಯೆಗಳಿಲ್ಲ. ಆದರೆ ಕುಜಗ್ರಹ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸೋದ್ರಿಂದ ಮತ್ತು ಷಷ್ಠ ಸ್ಥಾನಕ್ಕೆ ಗುರುಗ್ರಹದ ಪ್ರವೇಶವೂ ಆಗೋದ್ರಿಂದ ಆರೋಗ್ಯದ ಮೇಲೆ ಸಮಸ್ಯೆಗಳಾಗುತ್ತೆ, ಆರೋಗ್ಯ ಸಮಸ್ಯೆಗಳಾಗುತ್ತೆ. ಮನಸ್ಸಿನ ಪ್ರಭಾವ, ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಆಗುತ್ತೆ. ಅಂದರೆ ಶೀಘ್ರ ಕೋಪ ಬರುವಂಥದ್ದು, ಉದ್ವೇಗಕ್ಕೆ ಒಳಗಾಗುವಂತೆ ಇಲ್ಲಿ ಕುಜಗ್ರಹ ಫಲವನ್ನು ನೀಡ್ತಾರೆ. ಷಷ್ಠ ಸ್ಥಾನಕ್ಕೆ ಗುರು ಪ್ರವೇಶ ಆಗೋದ್ರಿಂದ ಶತ್ರು ವೃದ್ಧಿ ಆಗ್ತಾರೆ, ಅಂದರೆ ಶತ್ರುಗಳ ಉತ್ಪತ್ತಿ ಆಗುತ್ತೆ. ತೃತೀಯ ಸ್ಥಾನಾಧಿಪತಿ ಮತ್ತು ಹೊರ ಸ್ಥಾನಾಧಿಪತಿ ಆಗಿರೋದ್ರಿಂದ ಹೊರಗಿನ ಶತ್ರುಗಳಿಂದ ವಿರೋಧಗಳು ಮತ್ತು ನಿಮ್ಮ ಹತ್ತಿರದ ಮಿತ್ರರು, ಸ್ನೇಹಿತರಿಂದಲೇ ವಿರೋಧಗಳು ಆಗುವಂತೆ ಇಲ್ಲಿ ಏನಾದರೂ ಉತ್ಪತ್ತಿಯಾಗ್ಬೋದು. ಹಾಗಾಗಿ ಈ ವಿಷಯದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಮೇ ಮಾಸದ ಮಧ್ಯಭಾಗದಿಂದ ಗುರುಗ್ರಹ ಷಷ್ಠ ಸ್ಥಾನ ಮಿಥುನ ರಾಶಿಗೆ ಪ್ರವೇಶ ಆಗ್ತಾರೆ. ಷಷ್ಠ ಸ್ಥಾನದಲ್ಲಿ ಆರೋಗ್ಯದ ಸಮಸ್ಯೆಗಳನ್ನು ನಿಮಗೆ ನೀಡಬಹುದು. ಅಂದರೆ ಆರೋಗ್ಯಕ್ಕಾಗಿ, ಅನಾರೋಗ್ಯದ ವಿಷಯಗಳಿಗಾಗಿ ಖರ್ಚು ಮಾಡುವಂತೆ ವ್ಯಯಸ್ಥಾನವನ್ನು ಗುರು ವೀಕ್ಷಣೆ ಮಾಡೋದ್ರಿಂದ ಅಲ್ಲಿ ಹಣ ಖರ್ಚಾಗುವಂತೆ ಈ ರೀತಿ ಫಲವನ್ನು ನೀಡ್ತಾರೆ. ಇಲ್ಲಿ ಶತ್ರು, ಋಣ, ರೋಗ ಈ ವಿಷಯಗಳಲ್ಲಿ ವೃದ್ಧಿಯನ್ನು ಮಾಡಿ ಇಲ್ಲಿ ಅಶುಭವನ್ನು ಈ ಗ್ರಹ ನೀಡ್ತಾರೆ. ಧನಾಭಿವೃದ್ಧಿಯ ವಿಷಯಕ್ಕೆ ಬಂದಾಗ ಧನ ಸ್ಥಾನವನ್ನು ರಾಹುಗ್ರಹ ಪ್ರವೇಶ ಮಾಡೋದ್ರಿಂದ 18ನೇ ದಿನಾಂಕದ ನಂತರದಲ್ಲಿ, ಅಂದರೆ ಧನಾಭಿವೃದ್ಧಿಗೂ ಅಡೆತಡೆಗಳು ಆಗುತ್ತೆ ಮಕರ ರಾಶಿಯವರಿಗೆ. ಹಾಗೆ ಮೇ ಮಾಸದಲ್ಲಿ ಕುಜಗ್ರಹದ ವೀಕ್ಷಣೆಯು ಧನಸ್ಥಾನಕ್ಕೆ ಇರುತ್ತೆ. ಹಾಗೆ ಜೂನ್ ಮಾಸದಲ್ಲಿಯೂ ಆ ಸ್ಥಾನಕ್ಕೆ ಕುಜಗ್ರಹ ವೀಕ್ಷಿಸೋದ್ರಿಂದ ಧನಾಭಿವೃದ್ಧಿಗೆ ಅಡೆತಡೆ ಆಗ್ತಾ ಇರುತ್ತೆ. ಏಕೆಂದರೆ ಕುಜಗ್ರಹ ಧನಾಭಿವೃದ್ಧಿಗೆ ನೀಚ ಸ್ಥಾನದಿಂದ ಒಳ್ಳೆ ಫಲವನ್ನು ನೀಡೋದಿಲ್ಲ, ಅಂದರೆ ದೃಷ್ಟಿಸಿದ್ರು ಈ ರೀತಿ ಫಲವನ್ನು ನೀಡ್ತಾರೆ. ಹಾಗಾಗಿ ಧನಾಭಿವೃದ್ಧಿಯ ವಿಷಯದಲ್ಲಿ ಅಡೆತಡೆಗಳಾದರೂ ಇಲ್ಲಿ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತೀರಾ. ತೃತೀಯ ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ, ಇನ್ನು ಮಾತೃ ಸಂಬಂಧಪಟ್ಟಂತೆ ಚತುರ್ಥ ಸ್ಥಾನಾಧಿಪತಿಯಾಗಿ ಗೃಹ, ಭೂಮಿ, ಆಸ್ತಿ ಸಂಬಂಧಪಟ್ಟಂತೆ ಕುಜಗ್ರಹ ನೀಚ ಆಗಿ ಸಂಚಾರ ಮಾಡೋದ್ರಿಂದ ಒಳ್ಳೆಯ ಫಲಗಳು ಸಿಗೋದಿಲ್ಲ. ಆದರೂ ಆ ಸ್ಥಾನದಲ್ಲಿ ಸೂರ್ಯಗ್ರಹ ಅಲ್ಲಿ ಸಂಚರಿಸೋದ್ರಿಂದಲೂ ಇನ್ನಷ್ಟು ಅಲ್ಲಿ ಏನಾದರೂ ಕೊರತೆಗಳು ಆಗುತ್ತೆ ಮಾತೃ ಸಂಬಂಧಪಟ್ಟಂತೆ. ಆದರೂ ಬುಧಗ್ರಹವೂ ಅಲ್ಲಿ ಸಂಚರಿಸ್ತಾ ಇರೋದ್ರಿಂದ ಸೂರ್ಯನೊಂದಿಗೆ ಏನಾದರೂ ಬುದ್ಧಿವಂತಿಕೆಯಿಂದ ಕೊರತೆಗಳಾದರೂ ಅದನ್ನು ನಿಭಾಯಿಸಲಿಕ್ಕೆ ಇಲ್ಲಿ ಬುಧಗ್ರಹ ಫಲವನ್ನು ನೀಡ್ತಾರೆ. 23ನೇ ದಿನಾಂಕದ ನಂತರದಲ್ಲಿ ಬುಧಗ್ರಹ ಚತುರ್ಥ ಸ್ಥಾನದಿಂದ ಪಂಚಮಕ್ಕೆ ಪ್ರವೇಶ ಮಾಡ್ತಾರೆ. ಅಲ್ಲಿ ನಿಮಗೆ ಭಾಳಷ್ಟು ಒಳ್ಳೆಯ ಫಲಗಳನ್ನು ನೀಡ್ತಾರೆ. ವಿದ್ಯೆ ಸಂಬಂಧಪಟ್ಟಂತೆ, ಬುದ್ಧಿ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಆಗ್ಬೋದು ಈ ರೀತಿ ವಿಷಯದಲ್ಲಿ. ಮತ್ತು ಈ ಮಾಸದ 15ನೇ ದಿನಾಂಕದಿಂದ ಸೂರ್ಯಗ್ರಹವು ಪಂಚಮ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಇಲ್ಲಿ ಬುಧ ಮತ್ತು ಸೂರ್ಯಗ್ರಹ ಎರಡೂ ಗ್ರಹಗಳು ಇಲ್ಲಿ ಪಂಚಮದಲ್ಲಿ ಸಂಚರಿಸುವಾಗ ಹೆಚ್ಚು ಇಲ್ಲಿ ಒಳ್ಳೆ ಫಲಗಳು ಸಿಗದಿದ್ದರೂ ಮಧ್ಯಮವಾದಂತಹ ಫಲವನ್ನು ನೀಡ್ತಾರೆ. ವಿದ್ಯೆ, ಸಂತಾನ ಈ ಸಂಬಂಧಪಟ್ಟಂಥ ಮಕ್ಕಳ ವಿಷಯದಲ್ಲಿ. ಯಾಕೆಂದರೆ ಸೂರ್ಯಗ್ರಹ ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿಯಾಗಿ ಚತುರ್ಥ ಸ್ಥಾನದಲ್ಲಿದ್ದರೆ ಆ ಸ್ಥಾನಕ್ಕೆ ಏನಾದರೂ ಕೊರತೆಗಳು ಮಾಡುವಂಥದ್ದು. ಇಲ್ಲಿ ಪಂಚಮದಲ್ಲಿದ್ದರೆ ಆ ಸ್ಥಾನಕ್ಕೆ ಕೊರತೆಗಳನ್ನು ಮಾಡುವಂತೆ ಇಲ್ಲಿ ಫಲವನ್ನು ಸೂರ್ಯಗ್ರಹವೇ ನೀಡ್ತಾರೆ. ಮತ್ತು ಈ ಮೇ ಮಾಸದ ನಂತರದಲ್ಲಿ ಕುಜಗ್ರಹ ಅಷ್ಟಮಕ್ಕೆ, ನಿಮ್ಮ ಜನ್ಮರಾಶಿಯಿಂದ ಅಷ್ಟಮಕ್ಕೆ ಪ್ರವೇಶ ಆಗೋದ್ರಿಂದ ಅಲ್ಲಿ ಕೇತು ಗ್ರಹದೊಂದಿಗೆ ಕುಜನ ಸಂಚಾರವಿರುತ್ತೆ.
ಹಾಗಾಗಿ ಈ ಮಾಸವು ಮುಂದಿನ ಒಂದು ಮಾಸದಲ್ಲಿಯೂ ನೀವು ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮ ಪ್ರಯಾಣದಲ್ಲಿಯೂ ದೂರ ಪ್ರಯಾಣ ಆಗ್ಬೋದು, ಸಮೀಪ ಪ್ರಯಾಣ ಆಗ್ಬೋದು, ಯಾವುದೇ ಪ್ರಯಾಣವನ್ನು ಮಾಡುತ್ತಾ ಇದ್ದರೂ ಅದರ ಬಗ್ಗೆಯೂ ನೀವು ಕೇರ್ ತಗೊಳ್ಳೋದ್ರಿಂದ ನಿಮಗೂ ಒಳ್ಳೆಯದು, ನಿಮ್ಮ ಜೊತೆಯಲ್ಲಿ ಇರುವವರಿಗೂ ಒಳ್ಳೆಯದು. ಹಾಗಾಗಿ ಪ್ರಯಾಣದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಳಿ. ವಿದ್ಯಾರ್ಥಿ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸದಲ್ಲಿ ಇಲ್ಲಿ ನಿಮಗೆ ಮಧ್ಯಮ ಫಲ ದೊರೆಯುತ್ತೆ. ಪಂಚಮಾಧಿಪತಿಯಾಗಿ ಶುಕ್ರ ಗ್ರಹ ತೃತೀಯ ಸ್ಥಾನದಲ್ಲಿ ಉಚ್ಚಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಮತ್ತು ಭಾಗ್ಯಾಧಿಪತಿಯಾದಂತಹ ಬುಧ ಗ್ರಹ ಚತುರ್ಥ ಪಂಚಮದಲ್ಲಿ ಸಂಚಾರ ಮಾಡೋದ್ರಿಂದ ಗುರು ಬಲವನ್ನು ನೀವು ಕಳೆದುಕೊಳ್ಳೋದ್ರಿಂದ ಈ ವಿದ್ಯಾರ್ಥಿಗಳಿಗೆ ಹೆಚ್ಚು ಸಮಸ್ಯೆ ಇಲ್ಲ. ಆದರೆ ಬೇರೆ ವಿಷಯಗಳಲ್ಲಿ ಆರೋಗ್ಯ ಸಂಬಂಧಪಟ್ಟಂತೆ ಜಾಗೃತಿಯನ್ನು ನೀವು ಈ ಮಾಸದಲ್ಲಿ ಮತ್ತು ಮುಂದಿನ ಮಾಸದಲ್ಲಿಯೂ ತೆಗೆದುಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಶುಭವಾಗಲಿ. ಕುಂಭರಾಶಿಯವರಿಗೆ ಮೇ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಶನಿಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ದ್ವಿತೀಯ ಸ್ಥಾನ ಅಂದರೆ ಕುಟುಂಬ, ಧನಸ್ಥಾನ, ವಾಕ್ಸ್ಥಾನ, ಈ ಸ್ಥಾನದಲ್ಲಿ ನಿಮಗೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉತ್ಪತ್ತಿಯಾಗುವಂತೆ ಇಲ್ಲಿ ಶನಿ ಫಲವನ್ನು ನೀಡ್ತಾರೆ. ಈಗಾಗಲೇ ಸಾಡೆಸಾತಿಯು ನಿಮಗೆ ನಡೀತಾ ಇರೋದ್ರಿಂದ ಬಹಳಷ್ಟು ಜನರಿಗೆ ಹೊಂದಾಣಿಕೆಯ ಸಮಸ್ಯೆಯನ್ನು ನಾವು ಈ ಕಾಲದಲ್ಲಿ ನೋಡ್ಬೋದು. ಅಂಥವರಿಗೆ ವಿಪರೀತವಾದಂತಹ ಸಮಸ್ಯೆಗಳು ಇಲ್ಲಿ ಉತ್ಪತ್ತಿಯಾಗುತ್ತೆ. ಆದರೆ ಯಾವ ಕಾಲ ಬಂದರೂ ಹೊಂದಿಕೊಂಡು ಹೋಗುವಂತಹ ಸ್ವಭಾವದವರು ಕೆಲವರು ಇರ್ತಾರೆ. ಅಂಥವರಿಗೆ ಯಾವುದೇ ಸಮಸ್ಯೆಗಳು ಕುಂಭರಾಶಿಯವರಿಗೆ ಆಗೋದಿಲ್ಲ. ಆದರೆ ಈ ಕಾಲದಲ್ಲಿ ತುಂಬ ಜನರಲ್ಲಿ ಹೊಂದಾಣಿಕೆಯ ಸಮಸ್ಯೆಗಳನ್ನೇ ನಾವು ನೋಡ್ತೇವೆ. ಹಾಗಾಗಿ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗಲೂ ಹೊಂದಿಕೊಂಡು ತಾಳ್ಮೆಯಿಂದ ಯಾವುದೇ ಹೆಚ್ಚು ವಿಪರೀತಗಳನ್ನು ಮಾತಾಡದೆ ಇನ್ನೊಬ್ಬರಿಗೆ ನೋವನ್ನು ಕೊಡದೆ ನೀವು ನಡೆದುಕೊಳ್ಳೋದ್ರಿಂದ ಹೆಚ್ಚು ಸಮಸ್ಯೆಗಳು ಆಗೋದಿಲ್ಲ. ಈ ಸ್ಥಾನದಲ್ಲಿ ಶನಿಗ್ರಹದೊಂದಿಗೆ ರಾಹುಗ್ರಹವು 18ನೇ ದಿನಾಂಕದವರೆಗೆ ಸಂಚರಿಸಲಿದ್ದು ಮತ್ತು ಈ ಮಾಸದ ಸಂಪೂರ್ಣ 30ನೇ ದಿನಾಂಕದವರೆಗೂ ಶುಕ್ರಗ್ರಹವು ಶನಿಗ್ರಹದೊಂದಿಗೆ ಸಂಚರಿಸೋದ್ರಿಂದ ಅಲ್ಲಿ ಶುಕ್ರಗ್ರಹ ಭಾಗ್ಯಾಧಿಪತಿಯೂ ಆಗಿ ಮತ್ತು ಚತುರ್ಥ ಸ್ಥಾನಾಧಿಪತಿಯೂ ಆಗಿ ಧನಾಭಿವೃದ್ಧಿಗೆ ಹೆಚ್ಚು ಪ್ರಯತ್ನವನ್ನು ಪಡುವಂತೆ ಫಲವನ್ನು ಇಲ್ಲಿ ಶುಕ್ರಗ್ರಹ ನೀಡ್ತಾರೆ. ಮತ್ತು ಚತುರ್ಥ ಸ್ಥಾನಾಧಿಪತಿಯಾಗಿ ಶುಕ್ರಗ್ರಹ ಮಾತೃವಿನ ಸಹಾಯ, ಅವರಿಂದ ಧನಾಭಿವೃದ್ಧಿ, ಆಸ್ತಿ, ಭೂಮಿಯಲ್ಲಿ ನೀವೇನಾದರೂ ವ್ಯವಸಾಯ ಮಾಡಿದರೆ ಅದರಿಂದ ಲಾಭದ ಫಲಗಳನ್ನು, ಧನಾಭಿವೃದ್ಧಿಯ ಫಲಗಳನ್ನು ಇಲ್ಲಿ ಶುಕ್ರಗ್ರಹ ನೀಡ್ತಾರೆ. ಗೃಹದ ಸಂಬಂಧಪಟ್ಟಂತೆ, ಮನೆಯ ಸಂಬಂಧಪಟ್ಟಂಥ ವಾತಾವರಣದಲ್ಲಿ ಒಳ್ಳೆಯ ಫಲವನ್ನು ಇಲ್ಲಿ ಈ ಗ್ರಹ ನೀಡ್ತಾರೆ. ಲಾಭ ಸ್ಥಾನಾಧಿಪತಿಯಾದಂತಹ ಗುರುಗ್ರಹವು ಪಂಚಮ ಸ್ಥಾನದಿಂದ ಲಾಭ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ಈ ರೀತಿ ಲಾಭದ ಫಲಗಳು ನಿಮಗೆ ದೊರೆಯುತ್ತೆ. ಆದರೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ದಶಮ ಕರ್ಮಸ್ಥಾನಾಧಿಪತಿಯ ಆದಂತಹ ಕುಜಗ್ರಹನನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ. ಕುಜಗ್ರಹ ಇಲ್ಲಿ ಷಷ್ಠ ಸ್ಥಾನದಲ್ಲಿ ನೀಚ ಆಗಿ ಸಂಚರಿಸೋದ್ರಿಂದ ಸೇವಾ ವೃತ್ತಿಯನ್ನು ಮಾಡುವಂತಹ ಒಬ್ಬರ ಕೈ ಕೆಳಗೆ ಕೆಲಸ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಅಲ್ಲಿ ಆ ಸ್ಥಳದಲ್ಲಿ ಸಮಸ್ಯೆಗಳಾಗುತ್ತೆ, ಕಲಹಗಳಾಗುತ್ತೆ, ಏನು ಮಾತಿನ ವಿಷಯದಲ್ಲಿ ಇಷ್ಟ ಆಗೋದಿಲ್ಲ. ಈ ರೀತಿ ಇಲ್ಲಿ ಕುಜಗ್ರಹ ಫಲವನ್ನು ನೀಡೋದ್ರಿಂದ ಅಂಥವರಿಗೆ ಸಮಸ್ಯೆಗಳಾಗುತ್ತೆ. ಮತ್ತು ಸಪ್ತಮಾಧಿಪತಿಯಾದಂತಹ ಸೂರ್ಯಗ್ರಹ ತೃತೀಯ ಸ್ಥಾನದಲ್ಲಿ ಉಚ್ಚಾಗಿ ಮತ್ತು ಮಧ್ಯಭಾಗದಿಂದ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಇಲ್ಲಿ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಹೆಚ್ಚು ಸಮಸ್ಯೆಗಳು ಇರೋದಿಲ್ಲ. ಗುರು ಬಲವೂ ನಿಮಗೆ ಬಂದಿರೋದ್ರಿಂದ ಈ ಒಂದು ಮಾಸದಿಂದ ವಿದ್ಯಾರ್ಥಿಗಳಿಗೆ ಇಲ್ಲಿ ಗುರುಬಲದಿಂದ ಒಳ್ಳೆಯ ಫಲ ಮುಂದುವರಿಯಲಿದೆ. ವಿದ್ಯೆ ಆಗ್ಬೋದು, ಯಾವುದೇ ಒಂದು ಹೆಸರು ಆಗ್ಬೋದು, ನಿಮ್ಮ ಆಧ್ಯಾತ್ಮಿಕವಾದಂತಹ ವಿಷಯಗಳಾಗ್ಬೋದು, ಪ್ರೀತಿ ಪ್ರೇಮದ ವಿಷಯಗಳಾಗ್ಬೋದು, ಈ ಎಲ್ಲ ವಿಷಯಗಳಿಗೂ
ಪಂಚಮ ಸ್ಥಾನದಲ್ಲಿ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಮತ್ತು ನಿಮ್ಮ ಜನ್ಮ ರಾಶಿಯನ್ನು ಗುರುಗ್ರಹ ವೀಕ್ಷಿಸೋದ್ರಿಂದ ಒಳ್ಳೆ ಫಲಗಳು ಗುರುವಿನಿಂದ ಸಿಗುತ್ತೆ. ಆದರೆ ನಿಮ್ಮ ಜನ್ಮ ರಾಶಿಗೆ ರಾಹುಗ್ರಹದ ಪ್ರವೇಶವೂ ಆಗೋದ್ರಿಂದ ವ್ಯಕ್ತಿತ್ವದ ಬಗ್ಗೆ ಬಹಳ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕು. ಕೆಟ್ಟ ಹೆಸರು ಬರುವ ಸಾಧ್ಯತೆ ಇರುತ್ತೆ. ನಿಮಗೆ ಅಪವಾದ ಅವಮಾನಗಳನ್ನು ಇಲ್ಲಿ ತಂದುಕೊಡುವಂತೆ ನಿಮ್ಮ ಏನು ನಿಯಮಗಳು ಇರುತ್ತೆ, ನಿಮ್ಮ ಕಟ್ಟುಪಾಡುಗಳು ಏನಿರುತ್ತೆ, ಸಂಪ್ರದಾಯ ಆಚಾರಗಳು ಏನಿರುತ್ತೆ ಅದೆಲ್ಲವನ್ನು ಲಿಮಿಟ್ ಮೀರಿ ಹೋಗುವಂತೆ ಇಲ್ಲಿ ರಾಹುಗ್ರಹ ಫಲವನ್ನು ನೀಡ್ತಾರೆ. ಹಾಗಾಗಿ ನಿಮ್ಮ ಬಗ್ಗೆ ನಿಮಗೆ ಬಹಳ ಜಾಗೃತಿ ಇರಬೇಕು. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮಗೆ ಜಾಗೃತಿ ಇರಬೇಕು. ಇಲ್ಲವಾದಲ್ಲಿ ಇಲ್ಲಿ ಅಶುಭ ಫಲಗಳು ನಿಮಗೆ ಸಿಗುತ್ತೆ. ಮತ್ತು ಸಪ್ತಮ ಸ್ಥಾನದಲ್ಲಿ ಕೇತು ಗ್ರಹದ ಪ್ರವೇಶವು 18ನೇ ದಿನಾಂಕದಿಂದ ಅಲ್ಲಿ ಆಗೋದ್ರಿಂದ ನಿಮ್ಮ ಪಾರ್ಟ್ನರ್ ಅಥವಾ ಯಾವುದೇ ಪಾಲುದಾರಿಕೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ವಿಷಯದಲ್ಲಿ ಹೊಸದಾಗಿ ನೀವು ಸಂಬಂಧವನ್ನು ತೆಗೆದುಕೊಳ್ಳುವಂತಹ ವಿಷಯದಲ್ಲಿ ಅವರ ಬಗ್ಗೆ ಬಹಳ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕು. ಕೇತು ಗ್ರಹ ಸಪ್ತಮದಲ್ಲಿ ಸಂಚಾರ ಮಾಡುವಾಗ ಮೋಸ ಆಗುವಂತೆ ಬೇರ್ಪಡಿಸುವಂತೆ ಇಲ್ಲಿ ಫಲವನ್ನು ಕೇತು ಗ್ರಹ ನೀಡ್ತಾರೆ. ಹಾಗಾಗಿ ಗುರುಗ್ರಹ ಒಳ್ಳೆ ಫಲವನ್ನು ನೀಡಿದ್ರು, ಕೆಲವು ಗ್ರಹಗಳು ನಿಮಗೆ ಒಳ್ಳೆ ಫಲವನ್ನು ನೀಡುವುದಿಲ್ಲ ಇಲ್ಲಿ. ಹಾಗಾಗಿ ಈ ಎಲ್ಲ ವಿಷಯಗಳಲ್ಲಿ ನೀವು ಜಾಗೃತಿಯನ್ನು ತೆಗೆದುಕೊಂಡರೆ ಮಾತ್ರವೇ ಗುರುಬಲದ ಶುಭ ಫಲಗಳಿಗೆ ನೀವು ಇಲ್ಲಿ ಒಳಗಾಗ್ತೀರಾ. ಆಧ್ಯಾತ್ಮಿಕವಾದಂತಹ ಪ್ರಗತಿ ಅಂದರೆ ನಿಮ್ಮ ಉಪಾಸನಾ ಬಲವನ್ನು ನೀವು ಹೆಚ್ಚಿಸಿಕೊಳ್ಳಿ. ಆಗ ನಿಮಗೆ ರಾಹುವಿನಿಂದ ಯಾವ ಸಮಸ್ಯೆಗಳು ಆಗುವುದಿಲ್ಲ. ಏಕೆಂದರೆ ನಿಮ್ಮಲ್ಲಿ ಪಾಸಿಟಿವಿಟಿ ಹೆಚ್ಚಿದ್ದಾಗ ಕೆಟ್ಟದ್ದರ ಪ್ರಭಾವ ನಿಮ್ಮ ಮೇಲಾಗುವುದಿಲ್ಲ. ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಇಲ್ಲಿ ಶುಕ್ರಗ್ರಹ ಉಚ್ಚ ಆಗಿ ಇರೋದ್ರಿಂದ ಈ ಸಂಬಂಧಪಟ್ಟಂತೆ ನಿಮಗೆ ಒಳ್ಳೆ ಫಲಗಳು ದೊರೆಯುತ್ತೆ. ನುಡಿದಂತೆ ಈ ಗ್ರಹಗಳ ಫಲಗಳನ್ನು ನೀವು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಸರಿಯಾದಂತಹ ನಿರ್ಧಾರಗಳನ್ನು ನೀವು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಇದರಿಂದ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗಲಿದೆ. ಒಳ್ಳೆಯ ಆಲೋಚನೆಗಳು ಆರಂಭ ಆಗಲಿ, ಒಳ್ಳೆಯ ಪ್ರಗತಿಯ ಆರಂಭ ಆಗಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಶುಭವಾಗಲಿ. ಮೀನರಾಶಿಯವರಿಗೆ ಮೇ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಚತುರ್ಥ ಸ್ಥಾನದಲ್ಲಿ ಅಂದರೆ ಮಿಥುನ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ನಿಮಗೆ ಮಾತೃ ಸುಖ ಆಗ್ಬೋದು. ಆಸ್ತಿ ಮನೆಯ ವಿಷಯಗಳಲ್ಲಿ ಈ ಸಂಬಂಧಪಟ್ಟಂತೆ ನಿಮಗೆ ಅನುಕೂಲಗಳನ್ನು ಗುರುಗ್ರಹ ಮಾಡಿಕೊಡ್ತಾರೆ ಮೇ ಮಾಸದ ಮಧ್ಯಭಾಗದಿಂದ. ಆದರೆ ಅಲ್ಲಿಯವರೆಗೆ ನಿಮಗೆ ಕೊರತೆಗಳಿರುತ್ತೆ, ಆ ನಂತರದಲ್ಲಿ ಅನುಕೂಲಗಳಾಗುತ್ತೆ. ಅಲ್ಲಿಂದ ಗುರುಗ್ರಹ ನಿಮ್ಮ ಕರ್ಮಸ್ಥಾನ ಉದ್ಯೋಗ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಉದ್ಯೋಗದಲ್ಲಿಯೂ ನಿಮಗೆ ಅನುಕೂಲಗಳು ಆಗಲಿಕ್ಕೆ ಆರಂಭ ಆಗುತ್ತೆ. ಆದರೆ ಲಾಭ ಸ್ಥಾನಾಧಿಪತಿಯಾಗಿ ವ್ಯಯಸ್ಥಾನಾಧಿಪತಿಯಾಗಿ ಜನ್ಮರಾಶಿಯಲ್ಲಿ ಶನಿಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ನೀವು ಸ್ವಾರ್ಥದ ಬಗ್ಗೆ ನಿಮ್ಮ ಬಗ್ಗೆ ನೀವು ಯೋಚಿಸ್ತೀರಾ. ಯಾವುದೇ ಆದಾಯ ಗಳಿಸುವುದಕ್ಕಾಗ್ಬೋದು ಅಥವಾ ಲಾಭದ ವಿಷಯಕ್ಕಾಗ್ಬೋದು. ಈ ರೀತಿಯಲ್ಲಿ ಶನಿಗ್ರಹ ನಿಮ್ಮ ಮೇಲೆ ಪ್ರಭಾವ ಮಾಡ್ತಾರೆ. ಮತ್ತು ಇಲ್ಲಿ ವಯಸ್ಸಾದವರಿಗೆ ಬಹಳಷ್ಟು ಆರೋಗ್ಯದ ಸಮಸ್ಯೆಗಳನ್ನು ಈ ಕಾಲದಲ್ಲಿ ನೀಡ್ತಾರೆ. ಸಾಡೆಸಾತಿಯ ಒಂದು ಕಾಲದಲ್ಲಿ ಜನ್ಮರಾಶಿಯಲ್ಲಿ ಶನಿ ಸಂಚಾರ ಮಾಡುವಾಗ ವಯಸ್ಸಾದವರಿಗೆ ನಿತ್ಯಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಬಾಧೆಗಳನ್ನು ನೀಡ್ತಾರೆ. ಇಲ್ಲಿ ಮಧ್ಯ ವಯಸ್ಸಿರುವವರಿಗೆ ಆರ್ಥಿಕವಾದಂತಹ ಉದ್ಯೋಗ ಸಮಸ್ಯೆಗಳನ್ನು ನೀಡಿದರೆ ಆ ನಂತರದಲ್ಲಿ ಅನಾರೋಗ್ಯದ ಸಮಸ್ಯೆಗಳನ್ನು ಹೆಚ್ಚಾಗಿ ನೀಡ್ತಾರೆ. ಈ ಜನ್ಮರಾಶಿಯಲ್ಲಿಯೇ ಶುಕ್ರಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಅಷ್ಟಮಾಧಿಪತಿ ತೃತೀಯ ಸ್ಥಾನಾಧಿಪತಿಯಾಗಿ ಶುಕ್ರಗ್ರಹ ಕೆಲವು ವಿಷಯಗಳಿಗೆ ಒಳ್ಳೆ ಫಲವನ್ನು ನೀಡುವುದಿಲ್ಲ. ಬಹಳ ಕಷ್ಟದ ಫಲವನ್ನೇ ಈ ರಾಶಿಯಲ್ಲಿ ಸಂಚರಿಸುವಾಗ ನೀಡುತ್ತಾರೆ. ಹಾಗಾಗಿ ಇಲ್ಲಿ ಶುಕ್ರನಿಂದಲೂ ನಿಮಗೆ ಹೆಚ್ಚು ಒಳ್ಳೆಯ ಶುಭ ಫಲಗಳು ದೊರೆಯೋದಿಲ್ಲ. ಅದರಂತೆ ಇಲ್ಲಿ ಮೇ 18ವರೆಗೆ 18ನೇ ದಿನಾಂಕದವರೆಗೆ ರಾಹುಗ್ರಹವು ಅಲ್ಲಿ ಸಂಚರಿಸೋದ್ರಿಂದ ನಂತರದಲ್ಲಿ
ರಾಹು ಗ್ರಹ 12ನೇ ಸ್ಥಾನಕ್ಕೆ ಬರೋದ್ರಿಂದ ಅಧಿಕವಾದಂತಹ ಖರ್ಚು, ಹಾಗೆ ವ್ಯಯಸ್ಥಾನಾಧಿಪತಿ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಹೆಚ್ಚು ಖರ್ಚುಗಳು ಆಗುತ್ತೆ. ಧನಾಭಿವೃದ್ಧಿಯ ವಿಷಯದಲ್ಲಿ ಧನಾಭಿವೃದ್ಧಿಗೆ ಕುಜ ನೀಚ ಇರೋದ್ರಿಂದ ಅಡೆತಡೆಗಳಾಗ್ತಾ ಇರುತ್ತೆ. ಆ ಸ್ಥಾನದಲ್ಲಿ ಸೂರ್ಯಗ್ರಹ 15ನೇ ದಿನಾಂಕದವರೆಗೆ ಸಂಚರಿಸ್ತಾ ಇರೋದ್ರಿಂದ ಷಷ್ಠಾಧಿಪತಿಯಾಗಿ ಅಡೆತಡೆಗಳನ್ನು ಮಾಡ್ತಾ ಇರ್ತಾರೆ. ಹಾಗೆ ಬುಧಗ್ರಹ ಅಲ್ಲಿ ಚತುರ್ಥ ಸ್ಥಾನಾಧಿಪತಿಯಾಗಿ 23ನೇ ದಿನಾಂಕದವರೆಗೆ ಸೂರ್ಯನೊಂದಿಗೆ ಸಂಚರಿಸೋದ್ರಿಂದ ಸೂರ್ಯ ಅಲ್ಲಿ ಪ್ರಬಲರಾಗಿ ಇಲ್ಲಿ ಅಡೆತಡೆಗಳನ್ನು ನೀಡ್ತಾ ಇರ್ತಾರೆ. ಕುಟುಂಬದ ವಿಷಯದಲ್ಲಿಯೂ ಸೂರ್ಯ ಷಷ್ಠಾಧಿಪತಿ ಆಗಿರೋದ್ರಿಂದ ಅಷ್ಟು ಒಳ್ಳೆ ಫಲಗಳನ್ನು ನೀಡೋದಿಲ್ಲ. ಇಲ್ಲಿ ಈ ಗ್ರಹಗಳ ಫಲಗಳು ಈ ರೀತಿ ಇದೆ. ದ್ವಿತೀಯ ಸ್ಥಾನವನ್ನು ಷಷ್ಠ ಸ್ಥಾನದಿಂದ ಕೇತುಗ್ರಹವು ವೀಕ್ಷಿಸೋದ್ರಿಂದ ಇಲ್ಲಿ ಕೇತುಗ್ರಹ ಈ ವರ್ಷಕ್ಕೂ ಹೆಚ್ಚು ಕಾಲ ನಿಮ್ಮ ಧನಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ಕೇತುಗ್ರಹದ ಪ್ರಭಾವದಿಂದಾಗಿಯೂ ಧನ ಅನುಕೂಲ ಅಥವಾ ಧನ ಗಳಿಸುವುದಕ್ಕೆ ಅಡೆತಡೆಗಳು, ಧನ ನಷ್ಟವಾಗುವಂತಹ ಯೋಗವನ್ನು ಇಲ್ಲಿ ಮೀನರಾಶಿಯವರಿಗೆ ಕೇತುಗ್ರಹದಿಂದಲೂ ಈ ರೀತಿ ಫಲ ಸಿಗುತ್ತೆ. ಹಾಗಾಗಿ ನೀವು ಇನ್ವೆಸ್ಟ್ ಮಾಡಬೇಕು, ಏನಾದರೂ ಹಣವನ್ನು ಖರ್ಚು ಮಾಡಬೇಕು, ಈ ಸಂಬಂಧಪಟ್ಟಂತೆ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಧನಸ್ಥಾನಾಧಿಪತಿಯಾದಂತಹ ಕುಜಗ್ರಹ ಪಂಚಮದಲ್ಲಿ ಇರೋದ್ರಿಂದ ಈ ಹಣದ ಸಮಸ್ಯೆಗಳಿಂದ ಪಂಚಮ ಅಂದರೆ ಸಂತಾನ, ವಿದ್ಯೆ, ಈ ಒಂದು ಸ್ಥಾನದಲ್ಲಿ ಇದೆಲ್ಲವನ್ನು ನೋಡೋದ್ರಿಂದ ಈ ಸಂಬಂಧಪಟ್ಟಂತೆ ಅಂದರೆ ಮಕ್ಕಳೊಂದಿಗೆ ಈ ವಿಷಯವಾಗಿ ಕಲಹ ಆಗುವಂಥದ್ದು. ಈಗಾಗಲೇ ಆ ಸ್ಥಾನದಲ್ಲಿ 2-3 ತಿಂಗಳಿಂದಲೂ ಕುಜಗ್ರಹ ಅಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿರುತ್ತೆ. ಮಕ್ಕಳೊಂದಿಗೆ ಏನಾದರೂ ಕಲಹಗಳಾಗುವಂಥದ್ದು, ಹಣದ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗುವಂಥದ್ದು, ಸಂತಾನಕ್ಕೆ ಹಿನ್ನಡೆಯನ್ನು ನೀಡುವಂಥದ್ದು. ಕುಜ ನೀಚಾಗಿ ಅಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಭಾಗ್ಯಾಧಿಪತಿಯು ನಿಮಗೆ ಕುಜ ಆಗಿದ್ದರೂ ಇಲ್ಲಿ ಕುಜ ಆಗಿ ನೀಚ ಆಗಿರೋದ್ರಿಂದ ಬಹಳಷ್ಟು ವಿಷಯಗಳಲ್ಲಿ ಭಾಗ್ಯೋನ್ನತಿಗೂ ಇಲ್ಲಿ ಅಡೆತಡೆಗಳು ಆಗುತ್ತೆ. ಹಾಗಾಗಿ ಮೀನರಾಶಿಯವರು ಈ ಒಂದು ಕಾಲವನ್ನು, ಈ ಗ್ರಹಗಳ ಫಲಗಳನ್ನು ತಿಳಿದುಕೊಂಡು ನಿಮ್ಮ ದಶಾಕಾಲ ಏನಿದೆ, ನಿಮ್ಮ ಭುಕ್ತಿ ಕಾಲ ಏನಿದೆ, ಅದರ ಪ್ರಕಾರವಾಗಿ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಮುಂದೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಮುಂದುವರಿಯೋದು ಬಹಳ ಒಳ್ಳೆಯದು. ಸಪ್ತಮಾಧಿಪತಿಯಾಗಿ ಬುಧ ಗ್ರಹ ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಈ ಮಾಸದಲ್ಲಿ ಸಂಚರಿಸೋದ್ರಿಂದ ಮತ್ತು ಸಪ್ತಮ ಸ್ಥಾನವನ್ನು ಶನಿಗ್ರಹ, ಶುಕ್ರಗ್ರಹ, ರಾಹುಗ್ರಹ ವೀಕ್ಷಣೆ ಮಾಡೋದ್ರಿಂದ ಪತಿ ಪತ್ನಿ ನಡುವೆ ಸಮಸ್ಯೆಗಳಿರುತ್ತೆ. ಆದರೆ ಅದನ್ನು ಸರಿಪಡಿಸಿಕೊಂಡು ನೀವು ಮುಂದುವರಿಬೇಕಾಗತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ನವಮಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಕುಜಗ್ರಹ ನೀಚ ಆಗಿರೋದ್ರಿಂದ ಹಿನ್ನಡೆ ಅಂದರೆ ಕೊರತೆಗಳಿಂದ ಇಲ್ಲಿ ಹಿನ್ನಡೆಯ ಫಲವನ್ನು ಕುಜಗ್ರಹ ನೀಡ್ತಾರೆ. ಮತ್ತು ಷಷ್ಠ ಸ್ಥಾನದಲ್ಲಿ ಕೇತುಗ್ರಹ ಅಲ್ಲಿ ಸಂಚಾರ ಇನ್ನು ಮುಂದೆ ಆಗೋದ್ರಿಂದ ಅಂದರೆ ಶತ್ರುಗಳಿಂದ ಗೆಲುವಾದರೂ ಅಡೆತಡೆಗಳಿಂದಲೇ ನಿಮಗೆ ಸಮಸ್ಯೆಗಳನ್ನು ಅನುಭವಿಸಿಯೇ ನೀವು ಗೆಲುವನ್ನು ಪಡೆದುಕೊಳ್ಳುವಂತೆ ಇಲ್ಲಿ ಫಲವನ್ನು ಕೇತುಗ್ರಹ ನೀಡ್ತಾರೆ. ಇನ್ನು ಈ ಎಲ್ಲ ಗ್ರಹಗಳ ಫಲವನ್ನು ತಿಳಿದುಕೊಂಡು ಸರಿಯಾದಂತಹ ಆಲೋಚನೆಗಳನ್ನು ಮಾಡಿ ನಿಮ್ಮ ಭವಿಷ್ಯದ ನಿರ್ಧಾರಗಳನ್ನು ನೀವು ಸರಿಯಾಗಿ ತೆಗೆದುಕೊಂಡಲ್ಲಿ ನಿಮಗೆ ಒಳ್ಳೆಯ ಭವಿಷ್ಯ ನಿರ್ಮಾಣ ಆಗುತ್ತೆ. ಹಾಗಾಗಿ ಒಳ್ಳೆಯ ಆಲೋಚನೆ ಮಾಡಿ, ಒಳ್ಳೆಯ ಆಲೋಚನೆ ಆರಂಭ ಆಗಲಿ. ಪ್ರತಿಯೊಬ್ಬರಿಗೂ ಶುಭವಾಗಲಿ.